ಎರಡು ನಿಂತ್ಕೋಣ. ತೆರೆದಗೋಣ. ಕೀರ್ತನೆಗಳು 95ಕ್ಕೆ ತಿಳ್ಕೋಣ ಪ್ರಿಯರೇ. Let's all of us stand up and turn your Bibles to Psalms 95. ಕೀರ್ತನೆಗಳು 95. 11 ವಚನಗಳಿದೆ ಪ್ರಿಯರೇ. 10 ವಚನಗಳಿಗೂ ನಾವು ಉತ್ತರ ಪತ್ರ ಓದಿಕೋಣ. 11 ವಚನ ಒಟ್ಟಾಗಿ ಓದಿಕೋಣ. There are 11 verses, till 10 verses we are going to read responsibly. 11th verse we are going to read together. ಮೊದಲನೇದಾಗಿ ಸಹೋದರಿಯರು ಓದಬೇಕಾದ್ರೆ, ಸಿಸ್ಟರ್ಸ್ ಓದಬೇಕಾದ್ರೆ ಮೊದಲನೇ ವಚನ, ಎರಡನೇ ವಚನ ಸಹೋದರರು ಬ್ರದರ್ಸ್ ಓದಬೇಕು. ಕೊನೆಯದಾಗಿ 11ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ Psalms 95:1 ಓದಕ್ಕೆ ಪ್ರಾರಂಭಿಸಿ. ಬನ್ನಿರಿ, ಯೆಹೋವನಿಗೆ ಉತ್ಸಾಹವನ್ನು ಕರೆಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಯೆಹೋವನು ಮಹಾದೇವರು, ಎಲ್ಲಾ ದೇವರುಗಳಲ್ಲಿ ಮಹಾರಾಜನು ಆಗಿದ್ದಾನೆ. ಆತನೇ ಸಮುದ್ರವನ್ನು ನಿರ್ಮಿಸಿದವನು, ಅದು ಆತನಿಗೆ, ಒಡನೆಲ್ಲವೂ ಆತನ ಕೈ ಕೆಲಸವೇ. ಆತನ ಕೈ ಕೆಳಗಿರುವ ಇಂದು ಆಗಿದ್ದೇವೆ. ನೀವು ಇವತ್ತು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಾರ್ಗವನ್ನು ನೋಡಿದರು, ನನ್ನನ್ನು ಶೋಧಿಸಿದರು. ಹನ್ನೊಂದನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಆದ್ದರಿಂದ ಇವರು ನನ್ನ ವಿಶ್ವಾಸಕ್ಕೆ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದರು. ಹೌದು ಪ್ರಿಯರೇ, ನಮ್ಮ ದೇವರು ಮಹಾದೇವರಾಗಿದ್ದಾನೆ. ಆತನೇ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮನ್ನು ಪರಿಪಾಲನೆ ಮಾಡುವಂತ ಒಳ್ಳೆಯ ಕುರುಬನಾಗಿದ್ದಾನೆ. ಆದ್ದರಿಂದ ನಾವು ಆತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ, ಏಸಪ್ಪ ಈ ಒಂದು ಆರಾಧನೆ ನನ್ನ ಸಂಪೂರ್ಣ ಹೃದಯದಿಂದ ಪ್ರೀತಿಸುವವರಾಗಿ ನಿನ್ನನ್ನು ಆರಾಧನೆ ಮಾಡಬೇಕು, ಸ್ತೋತ್ರ ಮಾಡಬೇಕು. ನಾಟ್ ರಿಲಿಜಿಯಸ್ಲಿ, ಧಾರ್ಮಿಕವಾಗಿ ಅಲ್ಲ ಪ್ರಿಯರೇ, ಯಾವುದೋ ಮಾಡ್ತಾ ಇದೀವಿ ಅಂತಲ್ಲ, ಒಂದು ರುಟೇನಾಗಿ ಅಲ್ಲ. ನಾವು ಪ್ರತಿದಿನ ಆತನ ಒಂದು ಕೃಪೆಯನ್ನ, ಸತ್ಯತೆಯನ್ನ ಅನುಭವಿಸಿದವರಾಗಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ಪ್ರತಿದಿನ ನಾವು ಆತನನ್ನ ಸ್ತೋತ್ರ ಮಾಡುವಾಗಲೂ, ಆತನ ಸನ್ನಿಧಾನಕ್ಕೆ ಬಂದು ಸ್ತೋತ್ರ ಮಾಡುವಾಗಲೂ, ಆರಾಧನೆ ಮಾಡುವಾಗಲೂ ಸಂಪೂರ್ಣ ಹೃದಯದಿಂದ ಆತನ ಪ್ರೀತಿಸುವವರಾಗಿ ನಾವು ಅದನ್ನ ಆರಾಧನೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವೆಲ್ಲರೂ ನಮ್ಮನ್ನು ಅಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಗೂ ಮೂಲ ಕಾರಣಕರ್ತಾದ ಪರಲೋಕ ತಂದೆ, ಅಪ್ಪ ಪಿತನೇ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ ಇದು ಕರ್ತನೆ ಪ್ರೋತ್ಸಾಹದಿಂದ ನಮ್ಮನ್ನು ಕರ್ತನೆಯ ಸೈದಾನಿಗೆ ಕರ್ಕೊಂಡ್ಬಂದಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಹೌದು ರಾಜ, ಕಾಲ ವಾರವಲ್ಲ, ಕಾಲ ತಿಂಗಳಲ್ಲ, ಕಾಲ ದಿನಗಳಲ್ಲ ರಾಜ, ನಮ್ಮ ಒಂದು ಕರ್ತನೆ ಹೌದು ರಾಜ, ಆತ್ಮ ಶರೀರ ಪ್ರಾಣವನ್ನು ಕಣ್ಮಣಿಯಂತೆ ಕಾಯ್ದು ಕಾಪಾಡಲಿಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಒಂದು ವೇಳೆಯಲ್ಲಿ ಎಸಪ್ಪ ಈ ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ಕರ್ತ ನೀನು ಕರ್ತನ ಮಂದಿಗೆ ಇದ್ದು ಕರ್ತನ ಮಹಿಮೆ ಹೊಂದಿಕೊಳ್ಳಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ನಮ್ಮ ಬಲವಲ್ಲ, ನಮ್ಮ ಪರಾಕ್ರಮ ಅಲ್ಲ ಏಸಪ್ಪ, ನಿನ್ನ ಒಂದು ಶುದ್ಧ ಕೃಪೆ, ನಿನ್ನ ಒಂದು ಪರಿಶುದ್ಧಾತ್ಮ ಸಹಾಯ ನಮಗೆ ಬೇಕಾಗಿದೆ ಕರ್ತನೆ. ನೀವು ನಿಮ್ಮ ಮಕ್ಕಳು ನಡೆಸಿಕೊಡಬೇಕೇನೋ ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಸಮಯದಲ್ಲಿ ನಾವು ಪರಿಶುದ್ಧಾತ್ಮನ ನಾವು ಮಧ್ಯದಲ್ಲಿ ಬರಮಾಡಿಕೊಳ್ಳುವ ಹಾಗೆ ಆತ್ಮನೇ ಬನ್ನಿ, ಪವಿತ್ರ ಆತ್ಮನೇ ಬನ್ನಿ ಎಂಬುದೇ ಹಾಡಿನ ಮೂಲಕವಾಗಿ ಆತನು ಬಂದಾಗ ನಮಗೆಲ್ಲವೂ ಸೇರಿ. ಅದಕ್ಕಾಗಿ ನಾವು ಆ ಹಾಡು ಆಡಿಕೊಂಡು ದೇವರಿಗೆ ನಾವು ಭಯಪಡಿಸೋಣ.
ಆತನಿಗೆ ನಾವು ಅರಿಕೆ ಮಾಡುತ್ತಾ ಆತ ನಾಮವನ್ನು ಮಹಿಪಡಿಸೋಣ.
ದೇವನಾಗಿದ್ದಾನೆ. ನಾವು ಆತನ ಸ್ತೋತ್ರ ಮಾಡೋಕ್ಕಾಗಿ ಬಂದಿದ್ದೇವೆ. ನಾವು ಸಂತೋಷವುಳ್ಳರಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕು ಪ್ರಿಯರೇ. ನಾವು ಯಾವಾಗ ಹೇಳುವಂತೆ ಎಲ್ಲಾ ಚಿಂತಾ ಭಾರವನ್ನು ಆತನ ಮೇಲೆ ಹಾಕಿ ಆತ ನಮಗಾಗಿ ಚಿಂತೆ ಮಾಡುವ ಆತನಾಗಿದ್ದಾನೆ. Be free in the presence of the Lord. ಆತನೇ ನಮ್ಮನ್ನು ತುಂಬಿಸುವ ಆತನಾಗಿದ್ದಾನೆ. ನಮ್ಮ ಎಲ್ಲ ಕಷ್ಟಗಳನ್ನ, ನಮ್ಮ ನೋವುಗಳನ್ನ, ಕಣ್ಣೀರುಗಳನ್ನ ಆತನ ತಣ್ಣೀರಾಗಿ ಹಾಕಿ ಪ್ರಿಯರೇ ಆತ ನೋಡ್ಕೊಳ್ತಾನೆ. ನಾವು ಆತನ ಇನ್ನೂ ಹೆಚ್ಚಾಗಿ ಸ್ತೋತ್ರ ಮಾಡುವಾಗ ಚಪ್ಪಾಳೆ ತಟ್ಟುತ್ತಾ ನಾವು ಈ ಒಂದು ಹಾಡನ್ನು ಹಾಡಿಕೊಳ್ಳೋಣ. ಯಾಕೆ ನಾವು ಜೇಡಿ ಮಣ್ಣಾಗಿದ್ರೆ ಆತ ನಮ್ಮನ್ನು ರೂಪಿಸ್ತಾನೆ. ನಾವು ಕತ್ತಗಾಗಿ ನಮ್ಮ ಮೇಲೆ ಆತನು ಕುತ್ಕೊಂಡು ಸವಾರಿ ಮಾಡುವ ಆತನಾಗಿದ್ದಾನೆ. ಆದ್ದರಿಂದ ನಾವು ಈ ಹಾಡು ಹಾಡಿಕೊಳ್ಳೋಣ. ಅಪ್ಪ ನಿನ್ನ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವೆ ಅಂತ ಆತ ಖಂಡಿತವಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಈ ಹಾಡು ಹಾಡಿಕೊಳ್ಳೋಣ.
ಆತನು ಪ್ರತಿದಿನ ಕಾಯುವಂತ ದೇವರು. ಸ್ವಲ್ಪ ನೀವು ಹಿಂದಿರುಗಿ ನೋಡ್ರಿ, ಈ ಮಂಚುಗಳು ಉಳಿಸ್ಕೊಂಡು ನೋಡಿ, ಹಿಂದೆ ದಿನಗಳು, ಹಿಂದೆ ಕಳೆದ ದಿನಗಳು, ವಾರಗಳು ಅಥವಾ ನಮ್ಮ ನಿಮಿಷಗಳು ನೋಡಿದ್ರೆ ಪ್ರಿಯರೇ, ಎಷ್ಟು ಅದ್ಭುತವಾಗಿ ಏಸಪ್ಪ ನನ್ನ ಕರುಗಳು ಹಿಡ್ಕೊಂಡು ನಮ್ಮನ್ನು ಕಾಯ್ತಾನೆ. ಸ್ವಲ್ಪ ಅಷ್ಟೇ ಮಾಡಿ ಬಿಟ್ಕೊಂಡು ಬಿಡ್ಬೋದಾಯ್ತು, ನಮ್ಮನ್ನು ಸೈತಾನ್ ಬಿಟ್ಕೊಂಡು ಬಿಡ್ಬೋದಾಗಿತ್ತು, ಈ ಲೋಕದ ಕಾರ್ಯಗಳು ಬಿಟ್ಕೊಡ್ಬೋದಾಯ್ತು, ಪಾಪ ಬಿಟ್ಕೊಡ್ಬೋದಾಯ್ತು. ಬಿಡ್ಲಿಲ್ಲ ಏಸಪ್ಪ ನಮ್ಮನ್ನ ಬಿಟ್ಟುಕೊಳ್ಳದೆ ಕಾಯುವಂತ ದೇವರನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾನು ಯಾವಾಗ ಹೇಳಂಗೆ, ಲವ್ ಯುವರ್ ಲಾರ್ಡ್ ಕ್ರಿಯೇಟರ್, ನಿಮ್ಮ ಒಂದು ಸೃಷ್ಟಿಕರ್ತ ದೇವರನ್ನ ನಾವು ಪ್ರೀತಿ ಮಾಡ್ಬೇಕು ಪ್ರಿಯ. ಎಲ್ಲಕ್ಕಿಂತ ಎಲ್ಲರಿಗಿಂತ ಈ ಲೋಕದಲ್ಲಿ ಆತನ ನಾವು ಹೆಚ್ಚಾಗಿ ಪ್ರೀತಿ ಮಾಡಬೇಕು. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಎಣಿಸಲಾಗದಷ್ಟು ಮೇಲುಗಳನ್ನ ಮಾಡಿದ್ದಾನೆ. ಹಾಲೆಲೂಯಾ. ಹಾಡು ಹಾಡ್ಕೊಂಡು ದೇವರನ್ನ ಸ್ತೋತ್ರ ಮಾಡುವ.
ಬೇಡ ಮಗನೇ ಮಗಳೇ ಹತ್ರನೇ ಇರುವಂತ ಯಾವಾಗಲೂ ಕರೆಯುವಂತ ದೇವರು ನಮ್ಮ ದೇವರು. ಪರಲೋಕದಲ್ಲಿರುವಂತ ಆ ತಂದೆಯನ್ನ, ಪರಿಶುದ್ಧವಾದ ಅದರ ನಾಮವನ್ನ, ಸ್ತುತಿಸಲು ಯೋಗ್ಯವಾದ ನಾಮವನ್ನ, ಮಹಿಮೆಗೆ ಯೋಗ್ಯವಾದ ನಾಮವನ್ನ, ಕ್ಷಮಿಸಲು ಯೋಗ್ಯವಾದ ನಾಮವನ್ನ ಈ ಹಾಡಿನ ಮೂಲಕವಾಗಿ ಈ ಹಾಡನ್ನು ಹಾಡ್ಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಮೈ ಸಲ್ಸೋಣ. Hallelujah.
ದೇವರು ವಾಕ್ಯ ಹೇಳುವಂತೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಶಾಸ್ತ್ರವರಿಗೆ ಆರಾಧಿಸೋಣ. ಆತ ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ಹೌದು ಪ್ರಿಯರೇ, ನಮ್ಮ ನಿರ್ಮಾಣಿಕನಾದ ಯೇಸು ಕ್ರಿಸ್ತನ ನಾವು ಆರಾಧನೆ ಮಾಡುವಂತೆ ನಾವೆಲ್ಲರ ಬಾಯಿಗೆ ದೇವರಿಗೆ ಸ್ತೋತ್ರ ಮಾಡಿ. ಜಸ್ಟ್ ಥಿಂಕ್ ಅಂಡ್ ಸಿ ಹೌ ಗಾಡ್ ಹಸ್ ಲೆಡ್ ಯು ದ ಲಾಸ್ಟ್ ಡೇ. ನೋಡಿ ಪ್ರಿಯ, ಸ್ವಲ್ಪ ಯೋಚನೆ ಮಾಡಿ, ಕಾಲ ದಿನಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಬಾಯಿಗೆ ದೇವರಿಗೆ ಸ್ತೋತ್ರ ಮಾಡಿ. ಥ್ಯಾಂಕ್ ಯು ಫಾದರ್, ವರ್ಷಿಪ್ ಯು ಜೀಸಸ್. ನಮ್ಮ ಜೀವಿತದ ಎಲ್ಲ ಒಳ್ಳೆ ಕಾರ್ಯಗಳಿಗೆ ನಮ್ಮ ಗುರುವರಾಗಿದ್ದೇವೆ ದೇವ, ನಮ್ಮ ತಂದೆಯಾಗಿ, ನಮ್ಮ ಹಿರಿಯರಾಗಿದ್ದೇವೆ, ನಮ್ಮ ತಂದೆಯಾಗಿದ್ದೇವೆ. ನಮ್ಮ ಅವಮಾನಗಳನ್ನು ಆಶೀರ್ವಾದರಾಗಿ ನಮ್ಮ ಕಾಲುಗಳ ತಲೆಗೆ ನಗರದಲ್ಲಿ ಕಾಯ್ದೆಯಾಗಿ ಒಳ್ಳೆ ಕುಟುಂಬವನ್ನ ರಾಜ, ಒಳ್ಳೆ ರಾಜ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ನಿನಗೆ ನಾವು ಸ್ತೋತ್ರ ಮಾಡಿ
ಮಹಿಮೆ ಕರ್ತನೆ ನಮ್ಮನ್ನ ನೀತಿವಂತರಾಗಿ ಮಾಡ್ಬಿಡ್ತಾರೆ ದೇವನಾಗಿದ್ದೇನೆ ರಾಜ. ನಮ್ಮನ್ನು ಏಸಪ್ಪ ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ನಮ್ಮನ್ನ ಕ್ಷಮಿಸಿದಾತನಾಗಿ ಜಯದಾದ ನಾವು ನಿಲ್ಲುವಂತೆ ಅಪ್ಪ ನಿನ್ನ ಸ್ತೋತ್ರ ಆರಾಧನೆ ಮಾಡುವಂತೆ ಮಾಡುವಂತ ದೇವನೇ ನಿನಗೆ ಸ್ತೋತ್ರ. ಅಪ್ಪ ಎಷ್ಟು ಭಯಂಕರ ನೀನು ಕರ್ತನೆ, ನಮ್ಮ ಭಾಗದ ನಾವೇನು ಅಲ್ವಲ್ಲ ಏಸಪ್ಪ, ಆದ್ರೂ ಸಹ ನಮಗೆ ನೀ ಆಗುವ ಯೋಗ್ಯತೆಯನ್ನು ಕೊಟ್ಟಿದ್ದೀರ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ಅಪ್ಪ. ನೀನೇ ಎಲ್ಲಾ ಮಹಿಮೆಗೆ ಅಪ್ಪ ಯೋಗ್ಯನಾಗಿದ್ದಿಲ್ಲ ಕರ್ತನೆ. ಅಪ್ಪ ನೀನೊಬ್ಬನೇ ನಮಗೆ ಸಾಕಾದವನಾಗಿದ್ದೆ ರಾಜ. ನೀನು ನಮಗೆ ಸಾಕು ದೇವ. ನಮ್ಮ ಜೀವಿತಗಳಿರುವಂತ ಎಲ್ಲವುಗಳಲ್ಲಿ ನೀನೇ ಕರ್ತನೆ ಅಪ್ಪ ಆಳ್ವಿಕೆ ಮಾಡುವಂತ ದೇವನಾಗಿರುತ್ತಾಗೆ ಸ್ತೋತ್ರ ಉಂಟಾಗಲಿ. ನಾವು ನಿನ್ನ ಮಕ್ಕಳು ಪ್ರಜೆಗಳಾಗಿದ್ದೇವಪ್ಪ. ನಮ್ಮನ್ನು ಆಳ್ವಿಕೆ ಮಾಡಬೇಕೇನೆ ನಾವು ಬೇಡುವವರಾಗಿದ್ದೇವೆ ಕರ್ತನೆ. ಪ್ರತಿ ಕ್ಷಣವು ಪ್ರತಿ ಕರ್ತನೆ ಗಂಟೆಯು ಕರ್ತನೆ ನಮ್ಮೊಂದಿಗೆ ಇದ್ದು ಅಪ್ಪ ಇಮ್ಯಾನುವೇಲನಾಗಿ ಎವಿಡೆನ್ಸ್ನಾಗಿ ನಡೆಸಿಕೊಂಡು ಬರ್ತಾ ಇದೆಯಲ್ಲ, ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಸ್ತೋತ್ರವನ್ನು ನಿನಗೆ ಅರ್ಪಿಸುತ್ತೇನೆ ಹೋಲಿ ಅಪ್ಪಿತನೇ. ನಾವು ನಿಂತಿರುವಂತ ನಮ್ಮ ಸತ್ಯವೇದಗಳನ್ನು ಮೊದಲನೇ ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ ತಿಳಿಸ್ಕೋಣ. As we are standing, let's turn our Bibles to 1 Peter chapter 1, 13 to 16. 13 ರಿಂದ 16 ಎಲ್ಲರೂ ಒಟ್ಟಾಗಿ ಓದಿಕೊಳ್ಳುತ್ತೆ. ಬಹಳ ಮುಖ್ಯವಾಗಿರುವಂತಹ ಒಂದು ವೇದವಾದ ಇದು. ಅದಕ್ಕಾಗಿ ನಾನು ಎಲ್ಲರೂ ಬಾಯಿ ತೆಗೆದು ಈ ವಾಕ್ಯಗಳನ್ನು ಓದಬೇಕು, ಬರೆದವರು ಕೇಳಿಸ್ಕೋಬೇಕು ಅಂತ ನಾನು ಕೇಳಿಕೊಳ್ಳುವಾಗಿದ್ದೇನೆ. 1 ಪೇತ್ರನು 1ನೇ ಅಧ್ಯಾಯ 13 ರಿಂದ 16ನೇ ವಚನ. 1 Peter chapter 1 verses 13 to 16. ಎಲ್ಲರೂ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಂಡವರಾಗಿ ವಾಕ್ಯಗಳನ್ನು ಓದಿಕೊಳ್ಳೋಣ. ಆದ್ದರಿಂದ ನೀವು ಸಂಪೂರ್ಣವಾಗಿ ಅಜ್ಞಾನಿಗಳಾಗಿದ್ದ ಯಾಕೆ ನಾವು ಪರಿಶುದ್ಧರಾಗಿರ್ಬೇಕಂದ್ರೆ ನಾವು ಸೇವಿಸುವಂತ ಪ್ರೀತಿಸುವಂತ ಹಿಂಬಾಲಿಸುವಂತ ಆರಾಧಿಸುವಂತ ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ. ಅದು ನಾವು ಪರಿಶುದ್ಧರಾಗಿರ್ತೀವಿ. ಎಲ್ಲರೂ ಕೂತ್ಕೊಂಡವರಾಗಿ ಸಂಡೇ ಸ್ಕೂಲ್ ಮತ್ತೆ ಸಂಡೇ ಸ್ಕೂಲ್ ಹೋಗ್ಬೇಕಾ ಕಾಣಿಕೆ Oh
ನಮ್ಮ ಅನುದಿನದ ವಾರವನ್ನು ಮುರಿಯುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತ ಮಾಡುವುದಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಹತ್ತಿಸ್ಕೊಂತವರು ಮದುವೆ ದಿನ ಹತ್ತಿಸ್ಕೊಂಡು ದಯವಿಟ್ಟು ನಿಂತ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಾಗಿದ್ದೇವೆ. If anyone is going to celebrate birthday and wedding anniversaries, please stand up and pray for you. Birthday. Serial birthday. ಪ್ರಾರ್ಥನೆ ಮಾಡ್ತಾರೆ. ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರವಂತಾಗಲಿ. ರಾಜಾದಿರಾಜನು ಸರ್ವೋತ್ತಮನು ಸರ್ವವಲ್ಲಭನು ಸರ್ವಶಕ್ತವಂತ ಪರಲೋಕ ತಂದೆ ಒಂದು ಸಮಯಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರ. ಈ ವಿಶೇಷವಾದ ಸಮಯದಲ್ಲಿ ರಾಜ ತಲೆಬಾಗಿ ನಿಂತಿರುವಂತ ನಿನ್ನ ಮಕ್ಕ ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತೇನೆ. ರಾಜ ಕಾಯ್ದ ವಾಶವಲ್ಲ ಮಕ್ಕಳು ಕಾಯ್ದಂತ ದೇವನಿನಾಗಿದ್ದಿ ಅವರೊಟ್ಟಿಗಿದ್ದು ಕರ್ತನೆ ಅವ್ರಿಗೆ ಬೇಕಾದೆಲ್ಲವನ್ನ ಕರ್ತನೆ ಹೌದು ರಾಜ ಕೊಟ್ಟಂತ ದೇವನಿನಾಗಿದ್ದಿ ರಾಜ. ಈ ವರ್ಷವೂ ಸಹ ಕರ್ತ ಏಸಪ್ಪ ಅವ್ರ ಕರ್ತನೆ ಬರ್ತನೆಗಳನ್ನ ಆಚರಿಸಿಕೊಳ್ಳುವ ಸಮಯದಲ್ಲಿ ನಿನ್ನ ಪ್ರಸನ್ನತೆಯ ಮಕ್ಕಳೊಟ್ಟಿಗೆ ಇರಲಿ ಕರ್ತನೆ. ಮತ್ತೊಂದಾ ವರ್ಷದಲ್ಲಿ ಆ ಮಕ್ಕಳು ನಡೆಸ್ತಾ ಇದ್ದಿ ಆ ಮಕ್ಕಳು ನಿನಗಾಗಿ ಜೀವಿಸುವಂತೆ ಇನ್ನೂ ಹೆಚ್ಚಾಗಿ ಮನಸ್ಸು ಮಾಡುವಂತೆ ಕಾರ್ಯ ಮಾಡಿ. ಅದು ಮಾತ್ರವಲ್ಲಪ್ಪ ಬೇಕಾದಂತ ಒಳ್ಳೆ ಆರೋಗ್ಯ ಕೊಡು, ಜ್ಞಾನ ಕೊಡು, ಬಲ ಕೊಡು ಏಸಪ್ಪ. ಥ್ಯಾಂಕ್ ಯು ಜೀಸಸ್ ಅಪ್ಪ. ಬೇಕಾದಂತ ಎಲ್ಲ ಕರ್ತನೆ ಹೌದು ರಾಜ ಆಶೀರ್ವಾದಗಳು ಹೊಂದಿಕೊಳ್ಳುವಂತ ಮಕ್ಕಳಾಗಿ ಎಲ್ಲ ತಡೆಗಳನ್ನು ತೆಗೆದುಹಾಕುವಂತ ದೇವನಾಗಿದ್ದು ಅವರೊಟ್ಟಿಗೆ ನೀನು ಬಿಡುಗಡೆಯ ದೇವನಾಗಿ ಜೀವಿಸಬೇಕೆಂದು ನಾನು ಒಪ್ಪಿಸಿ ಕೊಡುತ್ತೇನೆ. ಆಶೀರ್ವದಿಸಿ ಬಲಪಡಿಸಿ ಕರ್ತ ಅಪ್ಪ ರಕ್ಷಕನೇ ಒಂದು ಸಮಯದಲ್ಲಿ ಕರ್ತ ನಾವು ಕೊಟ್ಟಿರುವಂತಹ ಈ ಕಾರ್ಯಗಳ ದಶಭಾಗ ತಾತನಿಗೆ ಒಪ್ಪಿಸಿ ಕೊಡುತ್ತೇನೆ. ಇದನ್ನು ಆಶೀರ್ವದಿಸು ಅಪ್ಪ. ಇದು ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಕೊಟ್ಟಿರುವಂತಹ ಪ್ರತಿಯೊಬ್ಬರು ಏಸಪ್ಪ ನಿನ್ನಿಂದ ಪ್ರತಿಫಲ ಹೊಂದಿಕೊಳ್ಳುವಂತೆ ಏಸಪ್ಪ ಅವರೆಲ್ಲ ಆರ್ಥಿಕ ಕರ್ತನೆ ಹೌದು ರಾಜ ಕಷ್ಟಗಳನ್ನು ತೆಗೆದುಹಾಕುವಂತ ದೇವನಾಗಿದ್ದು ಆ ಮಕ್ಕಳು ಸಾಲ ಕೊಡಬೇಕೇ ಹೊರತು ಸಹ ತೆಗೆದುಕೊಳ್ಳುವಂತೆ ಮಾಡಬೇಕೆ ನಾನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಕರ್ತನೆ ಸಭೆಯ ಪ್ರತಿಯೊಬ್ಬ ಮಕ್ಕಳು ಕರ್ತನೆ ಈ ಲೋಕದಲ್ಲಿ ರಾಜಾದಿರಾಜನ ಮಕ್ಕಳಾಗಿ ಜೀವಿಸಬೇಕೆಂಬುದೇ ಕರ್ತನೆ ಕರೆದಿದೆಯಲ್ಲಪ್ಪ. ಆ ರೀತಿಯಾಗಿ ಮಕ್ಕಳು ಜೀವಿಸುವಂತೆ ಅದು ಮಾತ್ರವಲ್ಲ ಅನೇಕ ಸೇವೆಗಳಿಗೆ ಅನೇಕ ಬಡವರಿಗೆ ಕೊಡುವುದಕ್ಕೆ ಮನಸ್ಸು ಮಾಡುವಂತೆ ಕರಚಾಚುವಂತೆ ನೀನೇ ಪ್ರತಿಯೊಬ್ಬರನ್ನ ಕರ್ತನ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ವಾಕ್ಯ ಭಾಗವನ್ನು ಸಹ ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಈ ಒಂದು ಸಮಯದಲ್ಲಿ ನಮ್ಮ ಮದುವೆಂತ ಜಾನಕಿ ಅವರು ಮುಂದೆ ಬಂದು ಒಂದು ಅನೌನ್ಸ್ಮೆಂಟ್ ಕೊಡಕ್ಕಿದ್ದಾರೆ. ಆ ಅನೌನ್ಸ್ಮೆಂಟ್ ಕೇಳಿದ ನಂತರ ನಾವು ನಮ್ಮ ಸಭೆಯ ಅನೌನ್ಸ್ಮೆಂಟ್ ಸೇರಿಸ್ಕೊಳ್ಳೋಣ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವರು. ಆತನು ನಂಬಿದ ಪ್ರತಿಯೊಬ್ಬ ಮಕ್ಕಳ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನು ಮಾಡುವಾತನಾಗಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಸೆಪ್ಟೆಂಬರ್ 24ನೇ ತಾರೀಕು ಬೆಳಿಗ್ಗೆ ನಮ್ಮ ತಾಯಿಗೆ ಮೈಂಡ್ ಅಟ್ಯಾಕ್ ಆಗಿ ಒಂದು ವಾರದವರೆಗೂ ಅವರು ಆಸ್ಪತ್ರೆಯಲ್ಲಿದ್ದರು. ನೀವೆಲ್ಲರೂ ಸಭೆಯಾಗಿ ವೈಯಕ್ತಿಕವಾಗಿ ಕುಟುಂಬವಾಗಿ ನಮ್ಮ ತಾಯಿಗಾಗಿ ಪ್ರಾರ್ಥನೆ ಮಾಡಿದ್ದೀರಾ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ. ಅವರು ಯೇಸುವನ್ನು ನಂಬಿದ ದಿನ ಮೊದಲುಗೊಂಡು ಅವರ ಉಸಿರು ಹೋಗುವವರೆಗೂ ಅವರು ದೇವರಿಗಾಗಿ ಜೀವಿಸಿದರು ಮಾತ್ರವಲ್ಲ ಆತನನ್ನು ಆರಾಧನೆ ಮಾಡುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ 2 ಗಂಟೆ ಈವ್ನಿಂಗ್ 2 ಗಂಟೆ ಅವರು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುತ್ತಿದ್ದರು. ಯಾರೇ ಬಂದರೂ ಮನೆಗೆ ಅವರಿಗೆ ಸಹ ನಮ್ಮ ತಾಯಿ 1ನೇ ಕ್ಲಾಸ್ ಕೂಡ ಓದಿಲ್ಲ, ಆದರೂ ವಾಕ್ಯಗಳು ಹೇಳಿ ಪ್ರಾರ್ಥನೆ ಮಾಡ್ತಿದ್ರು. ಅವ್ರು ಯಾರಿಗೂ ಯಾವತ್ತೂ ತೊಂದರೆ ಕೊಟ್ಟವರಲ್ಲ. ಅವ್ರ ಶಕ್ತಿ ಮೀರಿ ನಾವು 4 ಜನ ಅಕ್ಕ ತಂಗಿಯರು ಎಲ್ಲರೂ ಅಷ್ಟು ಪ್ರೀತಿಯಾಗಿ ನೋಡ್ಕೊಂಡ್ರು. ಅವ್ರ ಜವಾಬ್ದಾರಿ ಇಲ್ಲ. ನಾನು ಅಷ್ಟು ಕಷ್ಟಪಟ್ಟಿಲ್ಲ. ನಮ್ಮ ತಾಯಿ ನನಗಾಗಿ ನನ್ನ ಮಗಳಿಗಾಗಿ ತುಂಬಾನೇ ಕಷ್ಟಪಟ್ಟರು. ನನ್ನ ಸೇವೆ ಮಾಡಲಿಕ್ಕೆ 100ರಷ್ಟು ಕಾರಣ ನಮ್ಮ ತಾಯಿನೇ. ಯಾಕಂದ್ರೆ ಕುಟುಂಬದ ಎಲ್ಲ ಕಾರ್ಯ ಅವರು ವಹಿಸ್ತಿದ್ರು. ರೇಷನ್ ತರೋದ್ರಿಂದ ಅಡಿಗೆ ಮಾಡೋದ್ರಿಂದ A to Z ಅವ್ರು ನೋಡ್ಕೊಳ್ತಾ ಇದ್ರು. ನನ್ನ ಸೇವೆ ಬರ್ತಾ ಇದ್ರು. ಆದ್ರೆ ರೇಷ್ಮಾ ಹೇಳ್ತಾ ಇದ್ರು, ಮಮ್ಮಿ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರು ಉಸಿರಿರೋವರೆಗೂ ನೀನೆಲ್ಲೂ ಹೋಗ್ಬೇಡ, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು. ಆದ್ರೆ ನಾನೇನು ನಾವು ಅನುಕೂಲವಾದ ಸಮಯದಲ್ಲಿ ಅನುಕೂಲವಿಲ್ಲದ ಸಮಯದಲ್ಲಿ ಸುವಾರ್ತೆಯನ್ನು ಸಾರುವುದರಲ್ಲಿ ಆಸಕ್ತನಾಗಿರೋದು ವಾಕ್ಯ ಹೇಳುತ್ತೆ. ಕಾಲವನ್ನು ಸುಮ್ಮನೆ ಕಳ್ಕೊಳ್ಳಬಾರ್ದು ಅಂತ ವಾಕ್ಯ ಹೇಳುತ್ತೆ. ನಮ್ಮ ತಾಯಿ
ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಮ್ಮ ಸಭೆಯಿಂದ ಕರಪತ್ರ ತೆಗೆದುಕೊಂಡು ಡೈಲಿ ಅಂಗಡಿಗಳಿಗೆ ಮನೆಗಳಿಗೆ ರೋಡಲ್ಲಿ ಹೋಗೋರು ನಿಲ್ಲಿಸಿ ಕರಪತ್ರ ಕೊಡ್ತಾ ಇದ್ರು. ಅದಕ್ಕೆ ನನ್ನ ಆಸೆ ಏನಂದ್ರೆ ನಮ್ಮ ತಾಯಿ ಚೆನ್ನಾಗಿದ್ದಾರೆ, ಅವರೇ ಡೈಲಿ ಸೇವೆ ಮಾಡುವಾಗ ನಾನೇ ಮನೇಲಿ ಕೂತ್ಕೊಂಡು ಏನ್ ಮಾಡ್ಬೇಕು, ಅದಕ್ಕೆ ನಾನು ರೇಟ್ಗೆ ಡೈಲಿ ಹೋಗ್ತಾ ಇದ್ದೆ. ಆದ್ರೆ ಕಳೆದ ಡಿಸೆಂಬರ್ ನಮ್ಮ ಮಗಳು ನಮ್ಮ ತಾಯಿನ ಅವ್ರ ಮನೆಗೆ ಕರ್ಕೊಂಡೋದ್ರು. ಆದ್ರೂ ಅಲ್ಲಿ ಕೂಡ ಅವರು ಬೇರೆಯವ್ರಿಗೆ ದೇವ್ರ ಬಗ್ಗೆ ಹೇಳ್ತಾ ಇದ್ರು. ನಾನು ಒಂದಿನ ಕೂಡ ವೇಸ್ಟ್ ಮಾಡಿಲ್ಲ. ದೇವ್ರ ಗೊತ್ತು. ವೀಕ್ ಆಫ್ ಇರುವಾಗ ನಮ್ಮ ಅಮ್ಮನ ನೋಡ್ಕೊಂಡು ಬರ್ತಿದ್ದೆ, ಡೈಲಿ ಕಾಲ್ ಮಾಡಿ ಮಾತಾಡ್ತಿದ್ದೆ. ಅವ್ರು ಚೆನ್ನಾಗಿದ್ರು. ಅಂದ್ರೆ ಒಂದು ವಾರ ಆಸ್ಪತ್ರೆಯಲ್ಲಿರುವಾಗ ಅನಿತಾ ಸಿಸ್ಟರ್, ಕ್ಯಾಥರಿನ್ ಸಿಸ್ಟರ್ ಎಲ್ಲ ಬಂದು ಪ್ರಾರ್ಥನೆ ಮಾಡಿದ್ರು. ಚೆಕಪ್ ಕಲ್ಲು ಬೇರೆ ಇಲ್ಲ. ಆದ್ರೆ ಅವರ ಮೈಂಡ್ ಹಾರ್ಟ್ ಅಟ್ಯಾಕ್ ಬಂದಾಗ ಮಾತ್ರ ನೋವಿತ್ತು. ಒಂದು ವಾರ ಆಸ್ಪತ್ರೆಯಲ್ಲಿರುವಾಗ ಅವ್ರ ಶರೀರದಲ್ಲಿ ಯಾವುದೇ ನೋವಿರ್ಲಿಲ್ಲ. ಡೈಲಿ ನಮ್ಮ ಅಕ್ಕ ತಂಗಿಯರೆಲ್ಲ ಬರ್ತಿದ್ರು, ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ರು. ನಾನು 10 ನಿಮಿಷಕ್ಕೆ ಕೇಳ್ತಿದ್ದೆ, ಅಮ್ಮ ಎಲ್ಲಾದ್ರೂ ನೋವಿದೆ ಅಂದ್ರೆ ಎಲ್ಲೂ ನೋವಿಲ್ಲಮ್ಮ ಅಂತಿದ್ರು. ಅಕ್ಟೋಬರ್ 1ನೇ ತಾರೀಕು ನೈಟ್ ಕೂಡ ನಾವು ರೇಷ್ಮಾ ವಾರ್ಡಲ್ಲಿ ಟಿವಿಯಲ್ಲಿ ಬ್ಲೆಸ್ಸಿಂಗ್ ಚಾನಲ್ ಹಾಕಿದ್ರು. ಅವ್ರು ಕೂತ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ತಿದ್ರು, ಗಟ್ಟಿಯಾಗಿ ಆಡ್ತಿದ್ರು. ಆಗ್ಲೂ ರೇಷ್ಮಾ ಒಂದು, ಅಮ್ಮ ನಿನ್ಗೆ ಮನುಷ್ಯರಿಲ್ಲಮ್ಮ, ನೀನು ಮನ್ಸಲ್ಲಿ ಆಡ್ಕೊಂಬಂದ್ರೆ ಇಲ್ಲಮ್ಮ, ದೇವ್ರು ನಂಗೆ ಸ್ವರ ಕೊಟ್ಟಿದ್ದಾರೆ, ನಾನು ಗಟ್ಟಿಯಾಗಿ ಆಡ್ತೀನಿ ಅಂದ್ರು. ರಾತ್ರಿ ಎಲ್ಲ ಅವ್ರು ಚೆನ್ನಾಗಿದ್ರು. ನಾನು ಮಾತಾಡಿಸ್ತಾ ಇದ್ದೆ, ಕೊನೆವರೆಗೂ ಅವ್ರ ಜೊತೆ ನಾನಿದ್ದೆ. ನಾನು ಈ ತಿಂಗಳೆಲ್ಲ ಲೀವ್ ಹಾಕಿದ್ದೆ. ನನ್ನ ಆಸೆ ಇತ್ತು, ಸ್ವಲ್ಪ ದೇವ್ರಿಗೆ ಒಪ್ಪಿಸ್ಕೊಟ್ಟೆ. ಆ ಮಾತು ಅನಿತಾ ಸಿಸ್ಟರ್ಗೂ ಕ್ಯಾಥರಿನ್ ಸಿಸ್ಟರ್ಗೂ ಹೇಳಿದೆ ಆಸ್ಪತ್ರೆಗೆ ಬಂದಾಗ. ನಮ್ಮ ಅಮ್ಮ ಉಸಿರಿರೋವರೆಗೂ ನನ್ನ ಮನೆಗೆ ಕರ್ಕೊಂಡೋಗಿ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ಅಂದ್ರೆ ದೇವ್ರ ಚಿತ್ತ ಏನಿದೆಯೋ ಗೊತ್ತಿಲ್ಲ. ನಾನು ದೇವ್ರಿಗೆ ಒಪ್ಪಿಸ್ಕೊಟ್ಟೆ. ಏಸಪ್ಪ, ನಾನು ಈಗ್ಲಿಂದಲೇ ನಾನು ನಿನ್ ಸೇವೆ ಕಂಟಿನ್ಯೂ ಮಾಡೋದು ನಿನ್ ಚಿತ್ತ ಇದ್ರೆ ನಮ್ಮ ತಾಯಿಗೆ ಶರೀರದಲ್ಲಿ ಯಾವುದೇ ನೋವಿರಬಾರ್ದು. ಅವ್ರ ಆತ್ಮ ಪ್ರಾಣ ಶರೀರ ನಿನ್ಗೆ ಒಪ್ಪಿಸ್ತೀನಿ. ನಿನ್ ಚಿತ್ತ ಇರುವಾಗ ಅವ್ರ ಆತ್ಮ ನಿನ್ ಪರಲೋಕಕ್ಕೆ ಸಂಪೂರ್ಣ ಸಿದ್ಧಪಡಿಸಿ ಸಿದ್ಧವಾಗಿದೆ ಅನ್ನೋವಾಗ ಸಮಾಧಾನದಿಂದ ತೆಗೆದುಕೋ ಸ್ವಾಮಿ. ಅಥವಾ ನನ್ನ ಜೊತೆ ಅವ್ರು ಇನ್ನೂ ಇರೋದು ನಿನ್ ಚಿತ್ತ ಇದ್ರೆ ಕೆಲವು ವರ್ಷ ಇರ್ಬೋದು, ತಿಂಗಳಿರ್ಬೋದು, ದಿನ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾವುದೇ ಶರೀರದಲ್ಲಿ ನೋವಿಲ್ದಿರ ಒಳ್ಳೆ ಆರೋಗ್ಯ ಕೊಟ್ಟು ನನ್ನ ಜೊತೆ ಕಳಿಸ್ಕೊಡು ಸ್ವಾಮಿ ಅಂತ ಒಪ್ಪಿಸ್ಕೊಟ್ಟೆ. ಅದೇ ರೀತಿ ನಾನು ಪ್ರಾರ್ಥನೆಯನ್ನು ಮಾಡ್ತೆ. ಅವತ್ತು ನೈಟಲ್ಲಿ ನಮ್ಮ ಅಮ್ಮನ ಆಮೇಲೆ ಹೌದು ಸ್ವಾಮಿ ಹಾಗೆ ಮಾಡು ಅಂತ ಅವರು ಒಪ್ಪಿಸ್ಕೊಟ್ರು. ಇನ್ನೊಂದು 5 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ ಅನ್ನೋವರೆಗೂ ಕೂಡ ಚೆನ್ನಾಗಿ ಮಾತಾಡ್ತಾ ಇದ್ರು. ಕೊನೆಯಲ್ಲಿ ಒಂದು 4 ಸಲ ಬಿಕ್ಕಳಿಗೆ ಬಂತು ಅಷ್ಟೇ. ಒಂಥರ ಇಷ್ಟೇ, ಒಂದು 10 ಸೆಕೆಂಡಲ್ಲಿ ಅವರು ಪ್ರಾಣನ ದೇವ್ರ ಚಿತ್ತ ಇರೋ ಹಾಗೆ ದೇವ್ರ ಪರಲೋಕಕ್ಕೆ ತಗೊಂಡು ದೇವ್ರು ನಮಗೆ ಸ್ತೋತ್ರ ಅಂತ. ಆದ್ರೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀರ, ಮನೆ ಹತ್ರ ಬಂದು ಕೂಡ ಪ್ರಾರ್ಥನೆ ಮಾಡಿದ್ದೀರ. ನಮಗೂ ನಮ್ಮೆಲ್ಲ ಕುಟುಂಬದವರಿಗೆ, ನಮ್ಮ ಅಕ್ಕ ತಂಗಿರಿಗೆಲ್ಲ ನೀವೆಲ್ಲರಿಗೂ ಯೇಸುವಿನಲ್ಲಿ ವಂದನೆ ಸಲ್ಲಿಸ್ತೀನಿ. ಆಮೇಲೆ ಮಣ್ಣು ಮಾಡೋ ಕೂಡ ತುಂಬಾ ಜನ ಬಂದು ಭಾಗವಹಿಸಿದ್ರಿ. ದೇವರಿಗೆ ನಮಗೆ ಸ್ತೋತ್ರ. ಈ ವಾರದಲ್ಲಿ ಶನಿವಾರ 25ನೇ ತಾರೀಕು ಆಲ್ಸೈಡ್ ಚರ್ಚಲ್ಲಿ ನಮ್ಮ ತಾಯಿದು ಕೃತಜ್ಞತಾ ಕೂಟ ಇಟ್ಕೊಂಡಿದ್ದೇವೆ. 11:30ಗೆ ಚರ್ಚ್ ಗ್ರೂಪಲ್ಲಿ ಅನಿತಾ ಸಿಸ್ಟರ್ ಆಗ್ತಾರೆ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ದೇವ್ರನ್ನ ಮತ್ತೆ ಎಲ್ಲ ಸ್ತೋತ್ರ ಸಲ್ಲಿಸ್ತೇನೆ. ದೇವ್ರು ಇದುವರೆಗೂ ನನ್ನ ಜೀವಿತದಲ್ಲಿ ಮಾಡಿರೋ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಕೋಟಿ ಸ್ತುತಿ ಸ್ತೋತ್ರ ಸಲ್ಲಿಸ್ತೀನಿ. ದೇವಕ್ಕೆ ಬಹಳ ಸತ್ಯ ಲೋಕಿಯೇ. ಆತನ ಭಕ್ತರ ಸಾವಿರ ಆಗ್ತಾನೆ ಅಲ್ವಾ? ಎಷ್ಟು ಏಸಪ್ಪ ಒಳ್ಳೆಯವನಂದ್ರೆ ಆಕೆಯನ್ನ ತುಂಬಾ ಕಷ್ಟಪಡ್ತೀರ ಈ ಲೋಕದಲ್ಲಿ ಕರ್ಕೊಂಡ್ಬಿಟ್ಟು. ತುಂಬಾ ಕಷ್ಟಪಡ್ತೀವಿ. ನೋಡಕ್ ಹೋದ್ರೆ ಶರೀರದಲ್ಲಿ ಬಾಧೆ ಬಂದ್ರೆ ತುಂಬಾ ಕಷ್ಟ. ಅದೇ ನಾನು ಏಸಪ್ಪ ವಯಸ್ಸಾದ ತಾಯಿಯನ್ನ ನಿಜವಾಗ್ಲೂ ಆಕೆ ದೇವ್ರಿಗೋಸ್ಕರ ಜೀವಿಸಲು ದೇವರಲ್ಲಿಯೇ ಹೋಗಿ ಹೆಚ್ಚೆಚ್ಚಿಗೂ ಜೀವಿಸ್ತಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. 25 ತಾರೀಕು ಹೇಳಿದಾಗೆ ನಾವೆಲ್ಲ ಸಭೆಯಾಗಿ ಮಾಡಿಸ್ತಾ ಇರುವಂತ ಒಂದು ಕೂಟ ಇದು. ನಾವೆಲ್ಲರೂ ಅಲ್ಲಿ 11:15 ದಯವಿಟ್ಟು ಬರ್ಬೇಕಂತ ಹೇಳ್ಕೊಳ್ತೇನೆ. ನಾನು ಸಹ ಆ ಒಂದು ಗ್ರೂಪಲ್ಲಿ ಹಾಕ್ತೇನೆ. ಆ ಒಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ಅಲ್ಲಿ ಬಂದು ನಾವೆಲ್ಲರೂ ಸೇರಿ ಆ ಒಂದು ಕೂಟದಲ್ಲಿ ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. ಈ ಸಮಯದಲ್ಲಿ ಟೈಟಸ್ ಅವ್ರ ಮುಂದೆ ಬಂದು ಅನೌನ್ಸ್ಮೆಂಟ್ ಕೊಡಬೇಕು. ಈ ವಾರದ ಪ್ರಕಟಣೆಗಳು. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ.
ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಸಿದ್ಧತೆ ಮಾಡಿಕೊಳ್ಳಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆ ಆದ ನಂತರ ಪುರುಷರ ಕೂಟ ಇರುತ್ತದೆ. ಎಲ್ಲ ಪುರುಷರು ಇವತ್ತು ಸಭೆ ಆದ ನಂತರ ಇಲ್ಲೇ ಇರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತಾನೆ. ಅಕ್ಟೋಬರ್ 27ರಿಂದ ನವೆಂಬರ್ 1ನೇ ತಾರೀಕಿನವರೆಗೂ ಸಾಯಂಕಾಲ 6:30ರಿಂದ 5:30 ಸಾಯಂಕಾಲ 4:30ರಿಂದ 5:30 ಸೊ 4:30 5:30 ಮಕ್ಕಳಿಗೋಸ್ಕರ ಒಂದು ಕಂಪ್ಯೂಟರ್ ಕ್ರಾಶ್ ಕೋರ್ಸ್ ಅನ್ನ ಜಾಕ್ಸನ್ ಅವರು ನಡೆಸುವಂತರಾಗಿದ್ದಾರೆ. ಸೊ ಈ ಸಂಡೇ ಸ್ಕೂಲ್ ಇಂಟರ್ಮೀಡಿಯೇಟ್ ಜೂನಿಯರ್ಸ್ ಅಥವಾ ಸೀನಿಯರ್ಸ್ ಆಗಲಿ ಅಥವಾ ಯಂಗ್ ಯೂತ್ಸ್, ಸೊ ಬೇಸಿಕ್ಲಿ ನಮ್ಮ ಒಂದು ಸಭೆಯ ಒಂದು ಆರಾಧನೆಗೆ ಬೇಕಾಗಿರುವಂತ ಏನ್ ನಾವು ಒಂದು ಟೆಕ್ನಾಲಜಿ ಯೂಸ್ ಮಾಡ್ತೀವೋ ಅದರ ಒಂದು ಕುರಿತಾಗಿ ಅವರೊಂದು ಟ್ರೈನಿಂಗ್ ಕೊಡಲಿಕ್ಕಿದ್ದಾರೆ. ವರ್ಡ್ ಆಗಲಿ PPT ಆಗಲಿ, ಸೊ ಇನ್ನಿತರ ವಿಷಯದಲ್ಲಿ. ಸೊ ಯಾರ ಆಸಕ್ತಿ ಇದ್ದೀರೋ ತಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತಾನೆ. ಮತ್ತು ನಾಳೆ 20ನೇ ತಾರೀಕು ಈಗಾಗಲೇ ಅನೇಕ ಹೆಸರು ಕೊಟ್ಟಿದ್ದೀರಾ. ಸೊ ಬೆಳಗಿನ ಜಾವ 8 ಗಂಟೆಗೆ ನಾವು ಇಲ್ಲಿಂದ ಹೊರಡುವಂತರಾಗಿದ್ದೇವೆ. ಸೊ ಗಮನಿಸಿ, ಬೆಳಗಿನ ಜಾವ 8 ಗಂಟೆಗೆ ತಾವೆಲ್ಲರೂ ಇಲ್ಲಿ ಸಭೆಯ ಮುಂದೆ ಬರ್ಬೇಕಾಗಿ ಕೇಳ್ಕೊಂತಾನೆ. ಸೊ 8 o'clock ನಾವು ಇಲ್ಲಿಂದ ಹೊರಟು ಮತ್ತೆ ನಾವು ಸಾಯಂಕಾಲ ಹಿಂತಿರುಗಿ ಬರುವಂತರಾಗಿದ್ದೇವೆ. ನಿಮಗೆ ಬ್ರೇಕ್ಫಾಸ್ಟ್ ಸಹ ನಾವು ಇಲ್ಲೇ ಕೊಡುವಂತರಾಗಿದ್ದೇವೆ. ಸೊ ತಾವೆಲ್ಲರೂ 8 ಗಂಟೆಗೆ ಬರ್ಬೇಕಾಗಿ ಕೇಳ್ಕೊಂತೀವಿ. ಸಾಯಂಕಾಲ ಬರಲ್ಲ, ರಾತ್ರಿ ಬರ್ತಿದ್ದೇನಾ? 8 ಗಂಟೆ ಆಗುತ್ತೆ. 8ರಿಂದ 8, 12 ಗಂಟೆ ಪ್ರೋಗ್ರಾಮ್ ಹಾಕಿದ್ದೀವಿ. ಅದಕ್ಕೋಸ್ಕರವಾಗಿ ದಯವಿಟ್ಟು 8 ಗಂಟೆಗೆ ಎಲ್ಲರೂ ಏನ್ ಬೇಕಾ ಬರ್ಬೇಕಾಗಿ ಜಮಾಯಿಸ್ಬೇಕು. ನಮ್ಮ ಕೆಲಸಗಳು ಮಿಸ್ ಮಾಡಬಾರ್ದು ಪ್ರಿಯರಕ್ಕೆನಾ. ನಾವೆಲ್ಲರೂ ಒಟ್ಟಾಗಿ ಹೋಗುವವರಾಗಿದ್ದೇವೆ. ಅದರ ಡೀಟೇಲ್ಸ್ ನಾನು ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ. ಓಕೆನಾ? ಗ್ರೂಪಲ್ಲಿ ನೋಡ್ಕೋಬೇಕು. ಕನ್ನಡದಲ್ಲಿ ಹಾಕ್ತೀನಿ, ಇಂಗ್ಲೀಷಲ್ಲಿ ಹಾಕ್ತೀನಿ. ಇಂಗ್ಲೀಷ್ ಬರಲ್ಲ ಅಂತ ಕನ್ನಡ ಓದಿಲ್ಲ ಅಂದ್ರೆ ನಾನು ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದ್ರ ಪ್ರಕಾರ ಕರೆಕ್ಟಾಗಿ ಮಾಡಬೇಕು. ಓಕೆನಾ? ಎಲ್ಲರೂ ಬರ್ಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅದು ಮಾತ್ರವಲ್ಲ, ಆ ಒಂದು ಕ್ಯಾಶ್ ಕೋರ್ಸ್ ನಾವು ನೋಡ್ತೀವಲ್ಲ ಕಂಪ್ಯೂಟರ್, ಅದನ್ನೇ ನಿಮ್ಮ ಮಕ್ಕಳನ್ನ ನೀವು ಪ್ರೋತ್ಸಾಹ ಪಡಿಸಿ. ನೀವು ತಾಯಿಗಳು ಜಾಕ್ಸನ್ ಹತ್ರ ಹೆಸರು ಕೊಡ್ಬೇಕು. ಟೈಮಿಂಗ್ಸ್ ನಿಮ್ಗೆ, ಯಾಕಂದ್ರೆ ನಮ್ಗೆ ಈವ್ನಿಂಗ್ಸ್ ಯೂಶಲ್ ಆಗಿ ಮಕ್ಕಳಿಗೆ ಟ್ಯೂಷನ್ ಇರುತ್ತಲ್ವಾ, ಅದಕ್ಕಾಗಿ ಟೈಮಿಂಗ್ಸ್ ಬೇಕಂದ್ರೆ ನಾವು ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನೀವು 1 hour ಅದು, ಸೊ ನೀವು 1 hour ನೀವು ದಯವಿಟ್ಟು ನಿಮ್ಮ ಮಕ್ಕಳ ಪ್ರೋತ್ಸಾಹ ಪಡಿಸ್ಬೇಕನ್ನ ಕೇಳ್ಕೊತೀನಿ. ಅವ್ರು ಹಂಚ್ಕೊಂಡ್ರೆ ಚೆನ್ನಾಗಿರ್ತದೆ. ಅವರು ಕೂಡ ನಾಳೆ ನಮ್ಮ ಸಭೆಯಲ್ಲೂ ಸಹ ಅವರು ಸೇವೆಗಾಗಿ ಒಂದು ಚಿಕ್ಕದಾದ ಒಂದು ಸೇವೆಯನ್ನ ದೇವರಿಗೋಸ್ಕರ ಮಾಡಬಹುದು. ಅದು ಮಾತ್ರವಲ್ಲ, ಅವರ ಪರ್ಸನಲ್ ಒಂದು ಲೈಫಲ್ಲೂ ಸಹ ಅದು ತುಂಬಾ ಉಪಯೋಗ ಆಗುತ್ತೆ. ಅನೇಕವಾದ MS ವರ್ಡ್, ಇಮೇಲ್ ಆಗಿರ್ಬೋದು ಅಥವಾ PPT ನೋಡ್ತೇವಲ್ಲ, ಎಕ್ಸೆಲ್, ಕೆಲವೊಂದು ಬೇಸಿಕ್ ಆದ ಕಾರ್ಯಗಳನ್ನ ನಮ್ಮ ಸಭೆಯಲ್ಲಿ ನಾವು ಕಲಿಸ್ಕೊಡುವರಾಗಿದ್ದೇವೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅದಕ್ಕೆ ಯಾವ ಫೀಸು ಇಲ್ಲ, ಉಚಿತವಾಗಿದೆ. ಇಟ್ಸ್ ಫ್ರೀ. ಫ್ರೀ ಅಂತ ಬರ್ದೇ ಇದ್ರೆ ₹100 ಕೊಡಿ ನಂಬಿಕೆ ಬೇಡ, ಫ್ರೀ ಬರೀದೇನಾ? ದಯವಿಟ್ಟು ಮಾಡ್ತೇವೆ. ನಾನು ನಮ್ಮ ಸಭೆಯಲ್ಲಿ ಅನೇಕ ಕಾರ್ಯಗಳನ್ನ ಮಾಡೋದೇ ಏನಂತಂದ್ರೆ, ನಮ್ಮ ಸಭೆಯನ್ನು ಲೋಕದಲ್ಲಿರುವಂತ ಎಲ್ಲಾ ಕಾರ್ಯಗಳಿಗೆ ಅವ್ರು ಏನಾಗಿರ್ಬೇಕು, ಆ ಸರಿಸಮವಾಗಿ ನಮ್ಮ ಮಕ್ಕಳು ಬೆಳಿಬೇಕು. ಅಂದ್ರೆ ಪಾಪ ಇಳ್ದಿರಾ, ಲೋಕದಲ್ಲಿ ತಮ್ಮನ್ನು ಒಪ್ಪಿಸ್ಕೊಳ್ತೀರಾ, ಏಸಪ್ಪನಿಗೋಸ್ಕರ ಈ ಲೋಕದಲ್ಲಿ ಆ ರೀತಿಯಾಗಿ ಏಸಪ್ಪನಿಗೆ ಮೈ ತರೋದ ಜೀವನ ಮಾಡ್ಬೇಕಂದ್ರೆ ನಾವು ಆಸೆ ಪಡ್ತೇವೆ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರವಾಗಿ ಪ್ರಿಯರೇ, ಓಕೆನಾ? ನಾವು ಅನೇಕ ಕಾರ್ಯಗಳು ಮಾಡ್ತೀವಿ, ನಮ್ಗೆ ಗೊತ್ತು. ನೀವ್ ಹೇಳ್ಬೋದು, ನಿಮ್ ಮಕ್ಕಳನ್ನ ಸ್ಕೇಟಿಂಗ್ ಕಳ್ಸಕ್ಕೆ, ಬೇರೆ ಎಲ್ಲ ಕಾರ್ಯ ಡ್ಯಾನ್ಸ್ ಮಾಡ್ಸಕ್ಕೆಲ್ಲ ನಿಮ್ಗೆ ಟೈಮ್ ಇರ್ತದೆ. ನೀವು ಕಂಪ್ಯೂಟರ್ಗೆ ನಿಮ್ ಮಕ್ಕಳನ್ನ ಕಳ್ಸ್ಕೊಳ್ಳೇಬೇಕು. ಕಳ್ಸ್ಕೊಟ್ರೆ ನಾನು ಏನ್ ಮಾಡ್ತೀನಿ, ಮನೆಗೆ ಬಂದು ಮಕ್ಕಳನ್ನ ಬಗೆಯಲ್ಲ ಅಪ್ಪ ಅಮ್ಮನ ಬೇಕೀನಿ, ಸರಿನಾ? ಅದಕ್ಕಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ಐ ಲವ್ ಟು ಸಿ ಮೈ ಚರ್ಚ್ ಟು ಗ್ರೋ ಹೋಲಿಸ್ಟಿಕ್ಲಿ. ಎಲ್ಲದರಲ್ಲಿಯೂ ನಮ್ಮ ಸಭೆ ಬೆಳಿಬೇಕು ಚೆನ್ನಾಗಿ ಅಲ್ವಾ? ಆವತ್ತಾನೆ ನಾವೆಲ್ಲರಿಗೂ ಚೆನ್ನಾಗಿರ್ತೀವಿ. ದೇವ್ರು ಬರ್ಬೇಕಾದ್ರೆ ನಾವು ಎತ್ತಲ್ಪಡ್ತೇವೆ. ನಮ್ಮ ಮಕ್ಕಳು ಸಹ ಒಂದು ಸಭೆಯ ವಾತಾವರಣದಲ್ಲಿ ಬೆಳೀತಾರೆ. ಅದಕ್ಕೋಸ್ಕರವಾಗಿ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ಸಮಯದಲ್ಲಿ ನಮ್ಮ ರೆವರೆಂಡ್ ನೋನ್ ರಾಜ್ ಅವರು ಮುಂದೆ ಬಂದು ವಾಕ್ಯ ಕೊಡ್ತಾರೆ. ವಾಕ್ಯ ಕೇಳೋದಕ್ಕೆ ನಮ್ಮನ್ನು ಸಿದ್ಧ ಮಾಡ್ಕೊಳ್ಳೋಣ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದಂತಹ ಸಹಾಯವನ್ನು ಪಡ್ಕೊಳ್ಳುವಂತೆಯೂ ಕೃಪಾಸನದ ಮುಂದೆ ಧೈರ್ಯದಿಂದ ಬನ್ನಿರಿ ಎಂಬುದಾಗಿ ಹೇಳಿದ ತಂದೆಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಥಮವಾಗಿ ಕೃತಜ್ಞತೆಯ ಆರಾಧನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. ಸೊ ಎರಡನೇದಾಗಿ ಈ ದಿವಸ ನಿಮ್ಮ ಮಧ್ಯದಲ್ಲಿ
ಕರ್ತನ ಪವಿತ್ರ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಂತ ಪಾಸ್ಟರ್ ಅವರಿಗೂ, ಸೀನಿಯರ್ ಪಾಸ್ಟರ್ ಅವರಿಗೂ ಮತ್ತು ಸಭಾಪಾಲನಾ ಸಮಿತಿಯವರಿಗೂ ನಾನು ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಹಾಗೂ ಈ ದಿನ ಕರ್ತನ ಸಮ್ಮುಖದಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ಬಂದಿರುವಂತಹ ತಮ್ಮೆಲ್ಲರಿಗೂ ನಾನು ಕುಟುಂಬವಾಗಿ ಯೇಸು ಸ್ವಾಮಿಯ ನಾಮದಲ್ಲಿ ಪ್ರೀತಿಯಿಂದ ವಂದಿಸುವಂತವನಾಗಿದ್ದೇನೆ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಕೆಲವು ಸಂದರ್ಭಗಳಲ್ಲಿ ನಾವು ಕರ್ತನನ್ನು ಸ್ತುತಿಸಬೇಕು, ಕರ್ತನನ್ನು ಆರಾಧಿಸಬೇಕು, ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳುವುದಾದ್ರೂ ಅದು ಆತನ ಕೃಪೆಯಾಗಿದೆ. ಸೊ ನಾನು ಒಂದು ವಾರ ಹೈದರಾಬಾದ್ನಲ್ಲಿದ್ದೆ. ಇಲ್ಲಿಂದ ಹೋಗುವಾಗಲೂ ಕೂಡ ತುಂಬಾ ರಶ್ ಅಂದ್ರೆ ರಶ್, ಟ್ರಾಫಿಕ್. 1 ಗಂಟೆ ಮುಂಚೆನೆ ಬಿಟ್ಟಿದ್ದೀವಿ ಮನೆ. ನಮ್ಮ ಮನೆಯಿಂದ ಕಂಟೋನ್ಮೆಂಟ್ ಸ್ಟೇಷನ್ಗೆ 6 ಕಿಲೋಮೀಟರ್ ಅಷ್ಟೇ. ಆ ರಶ್ನಲ್ಲಿ ಸಿಕ್ಕಾಕೊಂಡಿವೆ. ಕರೆಕ್ಟ್ ಟ್ರೈನ್ 6 ಗಂಟೆ 10 ನಿಮಿಷಕ್ಕೆ ಬರ್ತದೆ ಕಂಟೋನ್ಮೆಂಟಿಗೆ. ಒಳಗೆ ಪ್ರೇಯರ್ ಮಾಡ್ತಾರೆ, ಸ್ವಾಮಿ ಒಂದು 5 ನಿಮಿಷ ಲೇಟಾಗಿ ಬರಂಗ್ ಮಾಡಪ್ಪ. ಸರಿ, ಏನೇ ಹೋಗಿ ನಾವು ಇನ್ನೂ 2 ನಿಮಿಷ ಮುಂಚಿತವಾಗಿ ಹೋಗಿ ತಲುಪಿದ್ವಿ. ನಾವು ಇನ್ನೂ ಪ್ಲಾಟ್ಫಾರ್ಮಲ್ಲಿ ಹೋಗ್ತದೆ, ಗಾಡಿ ಹಿಂದೆ ಬಂದ್ಬಿಟ್ಟು ಒಳಗಡೆ ಹತ್ಕೊಂಡು ಹೋದ್ವಿ. ನಿನ್ನೆ ಬರುವಾಗಲೂ ಕೂಡ ನಾವಿರುವಂಥ ಸ್ಥಳದಿಂದ ಕಾಚಿಗೂಡಕ್ಕೆ 13 ಕಿಲೋಮೀಟರ್. ನಾನು ಲೊಕೇಶನ್ನಲ್ಲಿ ನೋಡ್ತಾ ಇದ್ದೀನಿ, 13 ಕಿಲೋಮೀಟರ್ 43 ನಿಮಿಷ ತೋರಿಸ್ತಾ ಇದೆ. ಹಾಗಾದ್ರೆ ನಾವು ಅಟ್ಲೀಸ್ಟ್ 1.5 ಗಂಟೆ ಮುಂಚಿತವಾಗಿ ಹೊರಡಬೇಕು ಮನೆ ಬಿಟ್ಟು ಅಂತ ಹೇಳಿದ್ವಿ. ಹಾಗೂ ಈಗ 1.25 ಗಂಟೆ ಮುಂಚಿತವಾಗಿ ಬಿಟ್ಟಿವಿ ನಾವು ಮನೆ. ಡ್ರೈವರ್ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದ. ಅಲ್ಲಿ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಮೀಟರ್ನಲ್ಲಿ ಹಾಕ್ತಾ ಇದ್ದಾರೆ ಅವರು, ರೀಚ್ ಆಗೋದಕ್ಕೆ ಇಷ್ಟು ಟೈಮ್ ಆಗ್ತದೆ, ಇಷ್ಟು ಟೈಮ್ ಆಗ್ತದೆ ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ ಅವರಿಗೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತಾರಲ್ಲ, ಟ್ರಾಫಿಕ್ಕು, ಆಮೇಲೆ ನಿಮ್ಮದು ಸ್ಲೋ ಮತ್ತೆ ನಿಮ್ಮದು ಫಾಸ್ಟು, ಇದೆಲ್ಲ ನೋಡಿ ಹಾಕ್ತಾ ಇದೆಯಲ್ಲ ಇಲ್ಲಿ ಟೈಮಿಂಗ್ ಅಂತ ಹೇಳಿದೆ. ಇಲ್ಲ ಸರ್, ಎಲ್ಲೆಲ್ಲಿ ಸ್ಟಾಪ್ ಆಗ್ತೀವಲ್ಲ ಅಲ್ಲಿ ಹಾಕಂಗಿಲ್ಲ. ಅದು ಬರೀ ನಮ್ಮ ಗಾಡಿ ಮೂವ್ ಆಗುವಾಗ ಎದುರುಗಡೆ ಟ್ರಾಫಿಕ್ ಇದ್ದಾಗ ಮಾತ್ರ ಇದು ಟೈಮಿಂಗ್ ತೋರಿಸ್ತದೆ. ಒಂದು ವೇಳೆ ಸಿಗ್ನಲ್ ಅಲ್ಲಿ ಗಾಡಿ ನಿಂತು ಅಂದ್ರೆ ಟೈಮಿಂಗ್ ತೋರಿಸಂಗಿಲ್ಲ, ಟ್ರಾಫಿಕ್ ಏನಾದರೂ ಜಾಮ್ ಆದ್ರೆ ಸಿಗ್ನಲ್ ತೋರಿಸಂಗಿಲ್ಲ. ಹಾಗಾಗಿ ಇದು 7 ಗಂಟೆ ಮೇಲೆ ಹೋಗ್ಬೋದು ಅಂತ ಹೇಳಲ್ಲ. ನನಗೆ ಇದೇ ಡಬ್ಬಲ್ ಬಿಟ್ಟು ನಾಳೆ ಬೆಳಿಗ್ಗೆ ದಿವ್ಯಜ್ಯೋತಿ ನಾಸಿರ್ ಸಭೆಯ ಮುಂದೆ ನಿಂತ್ಕೊಳ್ಬೇಕು. ಸ್ವಾಮಿ, ಇವರೇನು ಡ್ರೈವರ್ ಹಿಂಗೆ ಹೇಳ್ತಾರಲ್ಲ. ಆಗಲೂ ನಾನು ಮನಸ್ಸಿನಲ್ಲಿ ಪ್ರೇಯರ್ ಮಾಡಿದೆ, ಸ್ವಾಮಿ ಅಟ್ಲೀಸ್ಟ್ ಟ್ರೈನ್ ಒಂದು 5 ನಿಮಿಷ ಆದರೂ ಲೇಟಾಗಿ ಬರೋದು ಮಾಡುವ. ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ನಾವು ಟ್ರೈನು ಬಿಡೋದಕ್ಕಿಂತ ಮುಂಚೆ 5 ನಿಮಿಷ ಮೊದಲೇ ಹೋದ್ವಿ. ಟ್ರೈನಲ್ಲಿ ಕೂತ್ಕೊಂಡ್ವಿ, ಟ್ರೈನ್ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇಲ್ಲಿಗೆ ಬರ್ಬೇಕಲ್ಲ, ಇಲ್ಲಿಗೆ ಬರ್ಬೇಕು. ಬಯಪ್ಪನಹಳ್ಳಿಯಲ್ಲಿ ಜಾಮ್ ಆಗ್ಬಿಟ್ಟು ಟ್ರೈನ್. ಕಂಟೋನ್ಮೆಂಟ್ ಸ್ಟೇಷನ್ಗೆ ತಲುಪುವುದಕ್ಕೆ 5:45 ತೋರಿಸ್ತಾ ಇದೆ. 5:30ಕ್ಕೆ ಬಯಪ್ಪನಹಳ್ಳಿಯಲ್ಲಿ ಟ್ರೈನ್ ನಿಂತು. ಇನ್ನೇನು 5 ನಿಮಿಷದಲ್ಲಿ ಹೋಗ್ಬೋದು, 10 ನಿಮಿಷದಲ್ಲಿ ಹೋಗ್ಬೋದು ಅಂತ ಹೇಳ್ತಾದ್ರೆ ಇದ್ದೀನಿ. ಮೂನೇ ಆಗ್ತಾ ಇಲ್ಲ ಟ್ರೈನ್. 6:20 ನನ್ನ ಮಿಸ್ಸಸ್ ಹೇಳಿದೆ, ಬಯಪ್ಪನಹಳ್ಳಿಯಿಂದ ಮನೆ ಬಹಳ ಸಮೀಪ ಹೋಗೋಣ ಅಂತ ಹೇಳಂತೆ. ಇಲ್ಲ ಬೇಡ, ಆ ಕಡೆಯಿಂದ ಟ್ರೈನ್ ಬರ್ಬೋದು, ಈ ಕಡೆಯಿಂದ ಟ್ರೈನ್ ಬರ್ಬೋದು, ತೊಂದರೆ ಆಗ್ತದೆ ಬೇಡ. ಆಮೇಲೆ ವಿನಯ್ ಹೇಳಿದೆ ಹೋಗೋಣ ಅಂತ ಹೇಳಿ. ಇರಪ್ಪ ಹೋಗೋಣ ಅಂತ ಹೇಳ. 6:30 ನನಗೊಂದೇ ಟೆನ್ಷನ್, ಹೋಗ್ಬೇಕು, ರೆಡಿ ಆಗಬೇಕು, ಮಾಡಬೇಕು, ಏನಪ್ಪ ಮಾಡೋಣ ಅಂತ. ಕೊನೆಗೆ ನೀವು ಬರ್ರಿ ಬಿಡ್ರಿ, ಬೀಗ ಆದ್ರೂ ಕೊಡ್ರಿ, ನಾನು ಒಬ್ಬನೇ ಆದ್ರೂ ಹೋಗ್ತೀನಿ ಅಂತ ಹೇಳಿ. ಆಮೇಲೆ ಎದ್ರು ಅವರು ಎದ್ದು ನಾವು ಟ್ರೈನ್ನಲ್ಲಿ ಇಳಿದಿವಿ. ನಿಮ್ಮ ಆಂಟಿಗಂತೂ ನಾವು ಇಳಿಸ್ಕೊಂಡು ನೆಕ್ಸ್ಟಿಗೆ ಪ್ಲಾಟ್ಫಾರ್ಮ್ ಈ ಕಡೆ ಬಂದಿವಿ. ಆಟೋ ಹಿಡ್ಕೊಂಡು ಮನೆಗೆ ಬಂದ್ವಿ. 7 o'clock ರೆಡಿಯಾಗಿ ಇಲ್ಲಿ ಬರ್ತಾ ಇದ್ವಿ. ಯಾಕೆ ಇದೆಲ್ಲ ಹೇಳಬೇಕು? Is it necessary to tell all this to you? ಹೇಳ್ಬೇಕಾ ಹೇಳ್ಬಾರ್ದಾ? ಯಾಕೆ? ಆತನ ಮಹಿಮೆಗೋಸ್ಕರ ನೀವು ನಮಗೋಸ್ಕರ ಪ್ರೇಯರ್ ಮಾಡ್ತಾ ಇರ್ತೀರಲ್ಲ, ಆ ಪ್ರಾರ್ಥನೆಯ ಪ್ರತಿಫಲ ಇದೆಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಸಂದೇಶದ ಶಿರೋನಾಮೆ ಕಂಪ್ಯಾಷನ್, ಕನಿಕರ, ಅನುಕಂಪ, ದಯೆ, ಕಾಳಜಿ. ಏನ್ ಅಂದ್ಕೊಳ್ತೀರೋ ಅಂದ್ಕೊಳ್ರಿ. ಯಾಕಂದ್ರೆ ಸತ್ಯವೇದದ ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಈ ಕಂಪ್ಯಾಷನ್ ಅಂತಕ್ಕಂಥದ್ರ ಕುರಿತು ಎಲ್ಲ ಪದಗಳು ಅಡಕವಾಗಿರುವಂಥದ್ದನ್ನು ನಾವು ನೋಡುವಂತವಾಗಿದೆ. ದಯಮಾಡಿ ನನ್ನ ಜೊತೆಯಲ್ಲಿ
ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 32ನೇ ವಚನ. ಎರಡನೇದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 8ರಿಂದ 9 ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸರಾಗಿಯೂ ಇರಿ. ಕಡೆಗೆ ನೀವೆಲ್ಲ ಏಕಮಂತರಾಗಿರಿ, ಅರಳ ಸುಖ ದುಃಖಗಳಲ್ಲಿ ಸೇರುವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನು ಪ್ರೀತಿಸಿರಿ, ಕರುಣೆಯೂ ದೀನಭಾವವೂ ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು ಹಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದರಲ್ಲ, ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಡಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಸುಂದರನೇ, ಮಹೋನ್ನತನೇ, ಮಹಾಘನನೇ, 24 ಹಿರಿಯರಿಂದಲೂ 4 ಜೀವಗಳಿಂದಲೂ ಅಸಂಖ್ಯಾತ ದೇವದೂತರಿಂದಲೂ ಭಕ್ತರಿಂದಲೂ ಹೊಗಳಿಸಿಕೊಂಡು ಬರ್ತಕ್ಕಂಥ ಪ್ರಭುವೇ, ಈ ಸುಂದರವಾದಂಥ ಪುನರುತ್ಥಾನದ ದಿವಸ ನಿನ್ನ ಪ್ರಿಯ ಮಕ್ಕಳಾದಂಥ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವ ಹಾಗೆ ನಮ್ಮೆಲ್ಲರಿಗೂ ಮತ್ತೊಂದು ಹೊಸ ಪುನರುತ್ಥಾನದ ದಿನವನ್ನು ಅನುಗ್ರಹ ಮಾಡಿಕೊಟ್ಟಿದ್ದಕ್ಕಾಗಿ ನನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮನ್ನು ಜೀವದಿಂದಿರಿಸಿ ಜೀವಲೋಕದಲ್ಲಿ ನಿನಗೆ ನಡ್ಕೊಳ್ಳುವವರಾಗುವಂತೆ ನಮ್ಮ ಜೀವಿತಕ್ಕೆ ಬೇಕಾದಂಥದ್ದೆಲ್ಲವನ್ನು ಕೂಡ ನೀನು ದಯಪಾಲಿಸಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ನಿನ್ನ ರಕ್ತವನ್ನು ನಮಗೋಸ್ಕರವಾಗಿ ಸುರಿಸಿದ್ದಿ ಸ್ವಾಮಿ, ನಿನ್ನ ಪ್ರಾಣವನ್ನು ನಮಗೋಸ್ಕರವಾಗಿ ಅರ್ಪಿಸಿದ್ದಿ ಸ್ವಾಮಿ. ನಮ್ಮ ಪಾಪ ಅಪರಾಧಗಳನ್ನು ನಿನ್ನ ಮೇಲೆ ಹಾಕಿಕೊಂಡು ನಮ್ಮನ್ನು ಕ್ಷಮಿಸಿದ್ದ ಅಷ್ಟೇ ಅಲ್ಲದೆ ನಿನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ಶುದ್ಧೀಕರಿಸಿ ತಂದೆಯಾದಂಥ ದೇವರಿಗೆ ಮಕ್ಕಳಾಗಿಯೂ ಪರಲೋಕ ರಾಜ್ಯದ ವಾರಸುದಾರರನ್ನಾಗಿಯೂ ರಾಜವಂಶಸ್ಥರಾದಂಥ ಯಾಜಕರನ್ನಾಗಿಯೂ ಕೂಡ ಮಾಡಿ ಈ ದಿವಸ ನಿನ್ನ ಸಮ್ಮುಖದಲ್ಲಿ ನಾವು ನಿನ್ನನ್ನು ಆರಾಧಿಸುವಂತ ಪ್ರಜೆಗಳನ್ನಾಗಿ ರೂಪಾಂತರಪಡಿಸಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಎಂತ ಅದ್ಭುತ ಸ್ವಾಮಿ, ನಿನ್ನಂತ ಸುಂದರನು, ನಿನ್ನಂತ ಮನೋಹರನು, 10,000ರಲ್ಲಿ ಶ್ರೇಷ್ಠನಾದಂತ ನಿನ್ನಂತ ಶ್ರೇಷ್ಠರು ಈ ಲೋಕದಲ್ಲಿ ಯಾರೂ ಇಲ್ಲ ಕರ್ತನೆ. ನಿನ್ನ ಪಾದಕ್ಕೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವೆ. ನಿನ್ನನ್ನು ಮುದ್ದಿಸ್ತೇವೆ ಕರ್ತನೆ, ನಿನ್ನನ್ನೇ ಆರಾಧಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ ಎಂಬುದಾಗಿ ಹೇಳುತ್ತಾ ನಿನ್ನನ್ನು ಘನಪಡಿಸುವಂತವರಾಗಿದ್ದೇವೆ. ಈಗಲೂ ನೀನು ನಮ್ಮ ಮಧ್ಯದಲ್ಲಿದ್ದಿ ಸ್ವಾಮಿ, ನಮ್ಮನ್ನು ಆಶೀರ್ವದಿಸ್ತಾ ಇದ್ದಿ, ಕಾಪಾಡ್ತಾ ಇದ್ದಿ, ಅಗತ್ಯತೆಗಳನ್ನು ಕೊಡ್ತಾ ಇದ್ದಿ. ಇದೆಲ್ಲದಕ್ಕೂ ಕಾರಣ ನೀನು ನಮ್ಮ ಮೇಲೆ ತೋರಿಸಿರುವಂತ ದಯೆ, ನಿನ್ನ ಕೃಪೆ, ನಿನ್ನ ಕನಿಕರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈಗಲೂ ಇವತ್ತು ನಿನ್ನ ಪ್ರೀತಿಯ ಕುರಿತು, ನಿನ್ನ ದಯೆಯ ಕುರಿತು ನಾವು ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳುವಾಗ ಸಭೆಯವರಾದಂತೆ ನಾವು ಪರಿಶುದ್ಧಾತ್ಮ ಮೂಲಕವಾಗಿ ಬರೆಯಲ್ಪಟ್ಟಂತ ವಾಕ್ಯಗಳಿಂದ ಆ ಸಂಗತಿಗಳನ್ನು ಗ್ರಹಿಸಿಕೊಂಡಂತವರಾಗಿ ಮುಂದಿನ ದಿವಸಗಳಲ್ಲಿ ನಾವು ನಿನ್ನ ವಾಕ್ಯಕ್ಕೆ ಯಾವ ರೀತಿಯಿಂದ ಸ್ಪಂದಿಸಬೇಕು, ಯಾವ ರೀತಿಯಿಂದ ನಾವು ನಿನ್ನ ವಾಕ್ಯಗಳನ್ನು ಅಂಗೀಕರಿಸಿಕೊಂಡಂತವರಾಗಿ ಅದಕ್ಕೆ ತಕ್ಕ ಹಾಗೆ ಜೀವಿಸಬೇಕು ಎಂಬುವಂತ ಸಹಾಯವನ್ನ ನಮ್ಮೆಲ್ಲರಿಗೂ ದಯಪಾಲಿಸಿಕೊಂಡು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಹಿಮೆ ಎಲ್ಲವುಗಳನ್ನು ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಯೆ, ಅನುಕಂಪ, ಕನಿಕರ, ಸಹಾನುಭೂತಿ ಎಂಬಂತ ಎಲ್ಲ ಪದಗಳು ಪ್ರೀತಿ ಅನ್ನುವಂಥ ಪದಗಳಿಂದ ಹೊರಗೆ ಬಂದಂತವುಗಳಾಗಿವೆ. ಹಾಗಾಗಿ ಯಾರಲ್ಲಿ ಪ್ರೀತಿ ಇರ್ತದೋ ಅವರಲ್ಲಿ ದಯೆ ಇರ್ತದೆ, ಯಾರಲ್ಲಿ ಪ್ರೀತಿ ಇರ್ತದೋ ಅವರಲ್ಲಿ ಸಹಾನುಭೂತಿ ಇರ್ತದೆ, ಯಾರಲ್ಲಿ ಪ್ರೀತಿ ಇರ್ತದೋ ಅವರು ಯೇಸಪ್ಪನ ಮನಸ್ಸನ್ನು ಹೊಂದಿದಂತವರಾಗಿ ಈ ಲೋಕದಲ್ಲಿ ಆತನಿಗಾಗಿ ಜೀವಿಸುವಂತವರಾಗಿರ್ತಾರೆ. ಈ ದಯೆ ಅಂತಕ್ಕಂಥದ್ದು 3 ವಿಧಾನದಲ್ಲಿ ನಾವು ಹೇಳಬಹುದು. ಮೊದಲನೇದಾಗಿ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ ಕಾಣುವಾಗ ಅವನ ಕುರಿತು ನಮ್ಮೊಳಗೆ ಒಂದು ಅಯ್ಯೋ ಅಂತಕ್ಕಂಥ ವಿಚಾರ ಉಂಟಾಗ್ತದಲ್ಲ, ಅದು ಭಾವೋದ್ವೇಗ ಅಂತ ಹೇಳಿ ಕರೀತಾರೆ, ಉದ್ವೇಗ ಅಂತ ಹೇಳಿ ಕರೀತಾರೆ, ಎಮೋಷನ್ ಅಂತ ಹೇಳಿ ಕರೀತೀವಿ ನಾವು. ಎರಡನೇದಾಗಿ, ಆ ವ್ಯಕ್ತಿಯ ಕುರಿತು ಏನೋ ಒಂದು ಮಾಡಬೇಕಲ್ಲ ಅಂತಕ್ಕಂಥ ಪ್ರೇರಣೆ ಉಂಟಾಗ್ತದೆ. ಈ ಪ್ರೇರಣೆ ಅದು ಅನ್ಯರಿಗೂ ಉಂಟಾಗ್ತದೆ. ಈ ಪ್ರೇರಣೆ ಇದು ಕ್ರೈಸ್ತರಿಗೂ ಕೂಡ ಉಂಟಾಗುವಂತದ್ದಾಗಿದೆ. ಈ ಪ್ರೇರಣೆಗೆ ಅನ್ಯರು ಏನ್ ಹೇಳ್ತಾರೆ, 6th ಸೆನ್ಸ್ ಅಂತ ಹೇಳ್ತಾರೆ, 6ನೇ ಇಂದ್ರಿಯ ಮಾತಾಡ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಕ್ರೈಸ್ತರಾದಂತ ನಾವೇನ್ ಹೇಳ್ತೀವಿ, ಪವಿತ್ರಾತ್ಮನು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಹೇಳುವಂತವರಾಗಿದ್ದೇವೆ. ಮೂರನೇದಾಗಿ, ಕ್ರಿಯೆ, ಕರ್ಮಫಲ. ಆ ಉಂಟಾಗ್ತಕ್ಕಂಥ ಸಹಾನುಭೂತಿಗೆ ಯಾವ ವ್ಯಕ್ತಿ ಏನೋ ಮಾಡಬೇಕು ಅಂತಕ್ಕಂಥ ಪ್ರೇರಣೆಯನ್ನ ಪರಿಶುದ್ಧಾತ್ಮನಿಂದ ಪಡ್ಕೊಳ್ಳುವಂತವನಾಗ್ತಾನೋ, ಆ ಪರಿಶುದ್ಧಾತ್ಮನಿಂದ ಪಡ್ಕೊಳ್ಳುವಂತ ಆ ಪ್ರೇರಣೆಗೆ ಸ್ಪಂದಿಸುವಂತವನಾಗಿ ಆ ವ್ಯಕ್ತಿಗೆ ಏನಾದರೂ ಸಹಾಯ ಮಾಡುವುದಾದ್ರೆ, ಆ ವ್ಯಕ್ತಿಗೆ ಏನಾದರೂ ಉಪಕಾರ ಮಾಡುವುದಾದ್ರೆ ಅದು ಕ್ರಿಯಾರೂಪದ ದಯೆ. ಅದಕ್ಕೆ ಕರ್ಮಫಲ ಎಂಬುದಾಗಿ ನಾವು ಹೇಳುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ ಅಂಥದಕ್ಕೆ ಅನೇಕ ಉದಾಹರಣೆಗಳಿರ್ತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಈ ದಯೆ, ಅನುಕಂಪ, ಕರುಣೆ ಎಂಬುವಂಥವುಗಳಿಗೆ ಸತ್ಯವೇದದಲ್ಲಿ 3 ಪ್ರಕಾರದ ಸಂಗತಿಗಳು ತಿಳಿಸಲ್ಪಟ್ಟಂತವುಗಳಾಗಿವೆ.
ಮೊದಲನೇದಾಗಿ ಒಡಂಬಡಿಕೆಯ ದಯೆ ಎಂಬುದಾಗಿ. ಮೊದಲನೇದಾಗಿ ಎಂಥ ದಯ? ಒಡಂಬಡಿಕೆಯ ದಯೆ. ಇದು ಒಬ್ಬರ ಜೊತೆಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಾದ್ರೆ, ಒಬ್ಬರಿಗೆ ನಾವು ಮಾತು ಕೊಡುವುದಾದ್ರೆ, ಆ ಕೊಟ್ಟ ಮಾತಿನ ಪ್ರಕಾರವಾಗಿ ಅಥವಾ ಒಡಂಬಡಿಕೆಯ ಪ್ರಕಾರವಾಗಿ ನಾವೇನ್ ಮಾಡ್ತೀವಿ ಗೊತ್ತಾ? ಆ ಕೆಲಸವನ್ನು ಮಾಡುವುದಕ್ಕೋಸ್ಕರವಾಗಿ ಇಷ್ಟಪಡ್ತಕ್ಕಂಥವರಾಗಿದ್ದೇವೆ. ಈ ಪ್ರಪಂಚದಲ್ಲಿ ಅಂತ ಅನೇಕ ಜನರು ಯಾರಿಗೂ ಮಾತು ಕೊಟ್ಟಿರ್ತಾರೆ, ಯಾವುದೋ ಒಂದು ಕೆಲಸ ಮಾಡತಕ್ಕಂಥದ್ದನ್ನು ನಾವು ನೋಡ್ತೇವೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಪ್ರಕಾರ ಮಾರುತಳಿಯಲ್ಲಿ ಒಂದು ಆಶ್ರಮ ಇದೆ, ಕರುಣಾಶ್ರಯ ಅಂತೇಳಿ. ಗೊತ್ತಾ? ಕರುಣಾಶ್ರಯ ಅಂತೇಳಿ ಒಂದು ಆಶ್ರಯ ಇದೆ. ಸೊ ಫಸ್ಟ್ ಟೈಮ್ ನನಗೆ ಯಾರೋ ಅದ್ರ ಬಗ್ಗೆ ಪರಿಚಯಿಸಿದ್ರು. ಅದ್ರ ಬಗ್ಗೆ ಪರಿಚಯಿಸಿದಾಗ ನಾನು ಕಮ್ಮನಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದೆ. ಆಗ ನಮ್ಮ ಮನೆ ಎದುರುಗಡೆಯಲ್ಲಿ ಸಹೋದರ ದೇವರಾಜ್ ಅವರು ತಾಯಿ ಬಹಳ ಸೀರಿಯಸ್ ಆಗಿಬಿಟ್ಟಿದ್ರು, ತುಂಬಾ ಕಷ್ಟಪಡ್ತಾ ಇದ್ರು. ಆ ಸಮಯದಲ್ಲಿ ನಾನು ಸಹೋದರ ದೇವರಾಜ್ ಅವರಿಗೆ ಒಂದು ಮಾತು ಹೇಳಿದೆ, ಇಲ್ಲಿ ಮಾರುತಹಳ್ಳಿಯಲ್ಲಿ ಕರುಣಾಶ್ರಯ ಅಂತಕ್ಕಂಥ ಒಂದು ಆಶ್ರಮ ಇದೆ, ಅಲ್ಲಿ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಮತ್ತು ಬೇರೆ ರೀತಿಯಿಂದ ಏನು ಇನ್ನು ಸ್ವಲ್ಪ ದಿವಸದಲ್ಲಿ ಪ್ರಾಣ ಹೋಗ್ತದೆ ಅಂತಕ್ಕಂಥವರಿಗೆ ಉಚಿತವಾಗಿ ನೋಡಿಕೊಳ್ತಾರೆ. ಆದ್ರಿಂದ ಯಾಕೆ ನಾವು ಆ ಪ್ರಿಯ ತಾಯಿಯವರನ್ನ ಸ್ವಲ್ಪ ದಿವಸ ಅಲ್ಲಿಗೆ ತಗೊಂಡು ಹೋಗಬಾರ್ದು ಅಂತ ಹೇಳಂತೆ. ತಕ್ಷಣವೇ ದೇವರಾಜ್ ಅವರು ಮತ್ತು ಸಹೋದರ ಪ್ಯಾಟ್ರಿಕ್ ಅವರು, ಸಹೋದರ ಮಕಾನ್ ಅಂತೋನಿ ಅವರು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬ್ರದರ್ ಫ್ರಾನ್ಸಿಸ್ ಅವರು ಈ ಲೋಕದಲ್ಲಿಲ್ಲ, ಕಳೆದ ತಿಂಗಳು ಈ ಲೋಕವನ್ನು ಬಿಟ್ಟಿದ್ದಾರೆ. ಎಲ್ಲರೂ ವಿಚಾರ ಮಾಡಿಕೊಳ್ಳೋದಕ್ಕಾಗಿ ಹೋದ್ರು. ನಾನು ಅವ್ರ ಜೊತೆಯಲ್ಲಿ ಹೋಗಿದ್ದೆ. ನಂತರ ಅವ್ರ ತಾಯಿಯವರನ್ನ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ವಿ. ಹೀಗೆ ಆ ಕರುಣಾಶ್ರಯದಲ್ಲಿ ನಾನು ನನ್ನ ಸೇವಾ ಜೀವಿತದಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಸುಮಾರು 4 ಜನರನ್ನ ಆ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದೆ. ಸೊ ಅದ್ರ ಕುರಿತು ನಾನು ತಿಳ್ಕೊಂಡೆ, ಏನಪ್ಪಾ ಯಾಕೆ ಈ ಒಂದು ಕರುಣಾಶ್ರಯವನ್ನ ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಎಂಬುದಾಗಿ. ಆಗ ನನಗೊಂದು ವಿಷಯ ಗೊತ್ತಾಯಿತು. ಕಿಶೋರ್ ರಾವ್ ಅಂತಕ್ಕಂಥ ಒಬ್ಬ ಡಾಕ್ಟರ್, ಅದರ ಫೌಂಡರು, ಅವ್ರ ತಾಯಿಗೆ ಕ್ಯಾನ್ಸರ್ ಆಗ್ಬಿಡ್ತು. ಚಿಕಿತ್ಸೆ ಫಲಕಾರಿ ಆಗ್ಲಿಲ್ಲ. ಅವ್ರು ಬಹಳ ಕಷ್ಟಪಟ್ಟು ಬಹಳ ನೋವಿನಿಂದ ಈ ಲೋಕವನ್ನು ಬಿಟ್ಟರು. ಅವ್ರ ತಾಯಿಯ ಕಷ್ಟ, ಆ ತಾಯಿಯ ನೋವು ಕಿಶೋರ್ ರಾವ್ ಅವರ ಹೃದಯದಲ್ಲಿ ಒಂದು ಪ್ರೇರಣೆಯನ್ನು ಉಂಟು ಮಾಡಿತು. ಮುಂದಿನ ದಿವಸಗಳಲ್ಲಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾದಂತ ಯಾರೇ ಆಗಿದ್ದಿರಬಹುದು, ಕೊನೆಯ ದಿವಸಗಳಲ್ಲಿ ಈ ನರಕ ಯಾತನೆಯನ್ನ ಅನುಭವಿಸಬಾರದು ಅಂತಕ್ಕಂಥ ಒಂದು ಪ್ರೇರಣೆಯನ್ನ ಪಡ್ಕೊಂಡಂತವರಾಗಿ ಅಂತವರಿಗೆ ಆಶೀರ್ವಾದವಾಗಿರಲಿ ಎಂಬುದಾಗಿ ಚಿಕ್ಕದಾಗಿ ಕರುಣಾಶ್ರಯವನ್ನ ಪ್ರಾರಂಭ ಮಾಡಿದ್ರು. ಮುಂದೆ ಅದು ದೊಡ್ಡದಾದಂತಹ ಟ್ರಸ್ಟ್ ಆಗಿ ಬೆಳವಣಿಗೆಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಜನರಿಗೆ ಆಶೀರ್ವಾದಕರವಾಗಿರುವ. ಹೀಗೆ ನಮ್ಮ ಕ್ರೈಸ್ತ ಸಂಘ ಸಂಸ್ಥೆಗಳವರು ಕೂಡ ಅದೆಷ್ಟೋ ಅನಾಥಾಶ್ರಮಗಳನ್ನು, ವೃದ್ಧಾಶ್ರಮಗಳನ್ನು ಮತ್ತು ಬೇರೆ ಬೇರೆ ಈ ಅಂಗವಿಕಲರಿಗೆ, ಬುದ್ಧಿಮಾಂದ್ಯವರಿಗೆ ಅನೇಕ ಆಶ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇದೆಲ್ಲ ಹೇಗೆ ಸಾಧ್ಯ, ಯಾಕೆ ಎಂಬುದಾಗಿ ನಾವು ಆಲೋಚನೆ ಮಾಡುವುದಾದ್ರೆ ಇವೆಲ್ಲವುಗಳು ಕೂಡ ದಯೆ ಮತ್ತು ಅನುಕಂಪದಿಂದಲೇ ಬಂದಿರತಕ್ಕಂಥ ವಿಷಯಗಳಾಗಿವೆ. ಈ ಸತ್ಯವೇದದಲ್ಲಿಯೂ ಕೂಡ ನಾವು ಒಡಂಬಡಿಕೆಯ ದಯೆ ಎಂಬುದಾಗಿ ಹೇಳುವಾಗ ಈ ಒಡಂಬಡಿಕೆಯ ದಯೆಯನ್ನ ತೋರಿಸಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಆ ವ್ಯಕ್ತಿ ಯಾರು ಗೊತ್ತಾ? ದಾವೀದ. ಆ ವ್ಯಕ್ತಿ ಯಾರು? ದಾವೀದ. ಮೊದಲನೇ ಸಮುವೇಲನ ಪುಸ್ತಕದಲ್ಲಿ 20ನೇ ಅಧ್ಯಾಯವನ್ನು ನೀವು ಮನೆಯಲ್ಲಿ ಹೋದ್ರೆ ದಾವೀದನಿಗೆ ಸೌಲನಿಂದ ಥ್ರೆಟ್ ಇರ್ತದೆ, ಪ್ರಾಣ ಹತ್ಯೆಯ ಒಂದು ಥ್ರೆಟ್ ಇರ್ತದೆ, ಭಯಂಕರವಾದಂತಹ ಒಂದು ಹೆದರಿಕೆ ಇರ್ತದೆ. ಸೌಲನು ದಾವೀದನನ್ನು ಕೊಲ್ಲುವಂತ ವಿಚಾರ ಕನ್ಫರ್ಮ್ ಆದ್ಮೇಲೆ ದಾವೀದ ಯೋನಾತಾನನ ಜೊತೆಯಲ್ಲಿ ಮಾತಾಡ್ತಾನೆ. ನಿಮ್ ತಂದೆ ಹೇಗೂ ನನ್ನನ್ನ ಕೊಲ್ಲುತ್ತಾನೆ, ಒಂದು ವೇಳೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ನೀನೇ ನನ್ನನ್ನು ಕೊಲ್ಲಬಹುದಲ್ಲ ಎಂಬುದಾಗಿ ಯೋನಾತಾನನಿಗೆ ದಾವೀದನು ಹೇಳ್ತಾನೆ. ಆಗ ಯೋನಾತಾನ್ ಹೇಳ್ತಾನೆ, ಖಂಡಿತವಾಗಿಯೂ ಕೂಡ ನಮ್ಮ ತಂದೆಯಿಂದಲೂ ಕೂಡ ಹಾಗಾಗಬಾರ್ದು, ನಾನು ಕೂಡ ನಿನ್ನನ್ನು ಕೊಲ್ಲುವುದಿಲ್ಲ, ಸ್ವಲ್ಪ ಸಮಯ ತಡ್ಕೊ. ಒಂದು ವೇಳೆ ನಮ್ಮ ತಂದೆಯ ಹೃದಯದಲ್ಲಿ ನಿನ್ನನ್ನು ಕೊಲ್ಲಲೇಬೇಕು ಅನ್ನತಕ್ಕಂಥ ನಿರ್ಣಯವಾಗಿದ್ದ ಪಕ್ಷದಲ್ಲಿ ನಾನು ಅದನ್ನು ಹೇಗಾದ್ರೂ ಮಾಡಿ ತಪ್ಪಿಸ್ತೀನಿ, ಇಲ್ಲಾಂದ್ರೆ ನಿನ್ನನ್ನು ಇಲ್ಲಿಂದ ಓಡಿಸ್ಬಿಡ್ತೀನಿ. ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗೆಯೇ ಯೋನಾತಾನನು ಸೌಲನ ಮನಸ್ಸಿನಲ್ಲಿದ್ದಂಥ ವಿಷಯವನ್ನು ತಿಳ್ಕೊಂಡ ಮೇಲೆ ಅವನಿಗೆ ಗೊತ್ತಾಗ್ಬಿಡ್ತದೆ, ನಮ್ಮ ತಂದೆ ದಾವೀದನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಈಗ ಯಾವ ಕಾರಣಕ್ಕೂ ಕೂಡ ಅವನ ತೀರ್ಮಾನವನ್ನು ನಾವು ರದ್ದು ಮಾಡುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ದಾವೀದನೊಂದಿಗೆ ಯೋನಾತಾನ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ನೀನು ಆಚೆ ಹೋಗಿ ಕೂತ್ಕೋ, ಒಂದು ಹೊಲದಲ್ಲಿ ಮಧ್ಯದಲ್ಲಿ ಒಂದು ಗೋಡೆ ಇದೆ, ಆ ಗೋಡೆ ಆಚೆ ನೀನು ಕೂತ್ಕೋ, ನಾನು 3 ಬಾಣಗಳನ್ನು ಬಿಡ್ತೇನೆ. 3 ಬಾಣಗಳನ್ನು ಬಿಟ್ಟ ಮೇಲೆ ಒಬ್ಬ ಹುಡುಗನಿಗೆ ಹೇಳ್ತೇನೆ, ಬಾಣಗಳು ಆಚೆ ಬಿದ್ದಿವೆಯಲ್ಲ, ಹೋಗಿ ತೆಗೆದುಕೊಂಡು ಬಾ ಅಂತ ಹೇಳುತ್ತೆ.
ಬಾಣಗಳು ಆಚೆ ಬಿದ್ದಿದೆಯಲ್ಲ ತೆಗೆದುಕೊಂಡು ಬಾ ಅಂತ ಹೇಳಿ ನಾನು ಜೋರಾಗಿ ಹೇಳಿದಾಗ ನೀನು ಹೊರಟು ಹೋಗ್ಬೇಕು. ಒಂದ್ ವೇಳೆ ಬಾಣಗಳು ಈಚೆ ಬಿದ್ದಿದೆಯಲ್ಲ ತೆಗೆದುಕೊಂಡು ಬಾ ಅಂತ ಹೇಳಿ ನಾನು ಆ ಹುಡುಗನಿಗೆ ಹೇಳಿದಾಗ ಅವನು ತೆಗೆದುಕೊಂಡು ಬರೋದಕ್ಕಾಗಿ ಹೋಗ್ತಾನೆ. ಬಾಣಗಳು ಈಚೆ ಬಿದ್ದಿವೆ ಅಂತಕ್ಕಂಥ ಶಬ್ದ ನೀನು ಕೇಳಿಸ್ಕೊಳ್ಳುವಾಗ ನೀನು ಬಂದ್ಬಿಡ್ಬಹುದು, ನನ್ನ ತಂದೆಯಿಂದ ನಿನಗೆ ಯಾವುದೇ ಅಪಾಯ ಇಲ್ಲ ಎಂಬುದಾಗಿ. ಈ ರೀತಿಯಿಂದ ಒಪ್ಪಂದ ಮಾಡಿಕೊಂಡು ಅವನನ್ನು ಕಳಿಸ್ಕೊಡ್ತಾನೆ. ಕಳಿಸ್ಕೊಟ್ಟಾದ್ಮೇಲೆ ತಂದೆಯ ಜೊತೆಯಲ್ಲಿ ಮಾತುಕತೆಗಳನ್ನು ಆಡುವಾಗ ತಂದೆಗೆ ನೀನು ಅವನ ಜೊತೆಯಲ್ಲಿ ಸೇರಿಕೊಂಡಿದ್ದಿ ಅಂತೇಳಿ ನನಗೆ ಗೊತ್ತು ಅಂತ ಹೇಳಿ, ದಾವೀದನನ್ನು ಕೊಲ್ಲುವುದಕ್ಕಿಂತ ಮುಂಚಿತವಾಗಿ ನಿನ್ನನ್ನೇ ಕೊಲ್ಲಬೇಕು ಅಂತ ಹೇಳಿ ಬಹಳಷ್ಟು ಕೋಪದಿಂದ ವರ್ತಿಸ್ತಾನೆ. ಯೋನಾತಾನ್ ಗೊತ್ತಾಗ್ಬಿಡ್ತದೆ, ಈಗ ನನ್ನ ತಂದೆ ದಾವೀದನನ್ನು ಕೊಲ್ಲುವಂತ ವಿಚಾರವನ್ನ ದೃಢ ಮಾಡಿಕೊಂಡಿದ್ದಾನೆ ಅಂತ. ಹಾಗೆ ದಾವೀದನನ್ನು ಕಳಿಸ್ಬಿಡ್ತಾನೆ. ದಾವೀದನನ್ನು ಕಳಿಸಿದ ಮೇಲೆ ಹೊಲಕ್ಕೆ ಹೋಗ್ತಾನೆ. ಬಾಣಗಳನ್ನು ಹಿಡಿದುಕೊಂಡು ಒಬ್ಬ ಹುಡುಗನನ್ನು ಕರ್ಕೊಂಡು ಹೊಲಗಡೆ ಹೋಗಿ 3 ಬಾಣಗಳನ್ನು ಎಸೆಯುತ್ತಾನೆ. 3 ಬಾಣಗಳನ್ನು ಎಸೆದು ಹೇಳ್ತಾನೆ, ಬಾಣಗಳು ಆಚೆ ಬಿದ್ದಿದೆಯಲ್ಲ ತೆಗೆದುಕೊಂಡು ಬಾ ಅಂತ. ದಾವೀದನಿಗೆ ಆ ಮಾತುಗಳು ಕೇಳ್ತ ಅವಾಗ ದಾವೀದ ಅಂದ್ಕೊಳ್ತಾನೆ, ಸೌಲ ನನ್ನನ್ನು ಕೊಲ್ಲುವುದಕ್ಕಾಗಿ ತೀರ್ಮಾನ ಮಾಡೇ ಬಿಟ್ಟಿದ್ದಾನೆ, ಹಾಗಾಗಿ ಯೋನಾತಾನ್ ನನ್ನನ್ನು ಇಲ್ಲಿ ತಪ್ಪಿಸಿಕೊಂಡು ಹೋಗುವುದಕ್ಕಾಗಿ ತಿಳಿಸ್ತಾ ಇದ್ದಾನೆ ಎಂಬುದಾಗಿ. ಆ ಹುಡುಗ ಬಾಣಗಳನ್ನು ಕೂಡಿಸಿಕೊಂಡು ಬರುವಾಗ ಯೋನಾತಾನ್ ಹುಡುಗನನ್ನು ಕಳಿಸಿಕೊಟ್ಟು ದಾವೀದನ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಅದನ್ನು ನಾವು ಮೊದಲ ಸಮುವೇಲನ ಪುಸ್ತಕ 20ನೇ ಅಧ್ಯಾಯದ 13ರಿಂದ 17ನೇ ವಚನಗಳಲ್ಲಿ ನೋಡುವಂತವರಾಗಿದ್ದೇವೆ. ನೀನು ಹೇಗೂ ಅರಸನಾಗುತ್ತೀಯಾ, ಆದ್ರಿಂದ ನೀನು ಅರಸನಾದ್ರೆ ನಾನು ಜೀವಂತವಾಗಿದ್ದರೆ ನನ್ನ ಮೇಲೆ ದಯೆ ತೋರಿಸು, ಒಂದು ವೇಳೆ ನಾನು ಸತ್ರೆ ನನ್ನ ಫ್ಯಾಮಿಲಿಯ ಮೇಲೆ ನೀನು ದಯೆ ತೋರಿಸು ಎಂಬುದಾಗಿ. ಆಗ ದಾವೀದನು ಯೋನಾತಾನನ ಜೊತೆಯಲ್ಲಿ ನಿನ್ನ ಮೇಲೆಯೂ ಕೂಡ ದಯೆ ತೋರಿಸ್ತೀನಿ, ಮುಂದಿನ ದಿವಸಗಳಲ್ಲಿ ನಿನ್ನ ಕುಟುಂಬದಲ್ಲಿ ಯಾರಾದರೂ ಉಳಿದ್ರು ಅವ್ರ ಮೇಲೆಯೂ ಕೂಡ ನಾನು ದಯೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರಮಾಣ ಮಾಡ್ತಾನೆ, ಒಡಂಬಡಿಕೆ ಮಾಡ್ಕೊಳ್ತಾನೆ, ಒಪ್ಪಂದ ಮಾಡ್ಕೊಳ್ತಾನೆ. ಅದಾದ್ಮೇಲೆ ದಾವೀದನು ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಕೇಳಿಸ್ಕೊಳ್ರಿ ಪ್ರಿಯರೇ, ದಾವೀದನು 1 ಅಲ್ಲ 2 ಅಲ್ಲ 3 ಅಲ್ಲ ಸುಮಾರು 10 ವರ್ಷಗಳ ಕಾಲ ಸೌಲನಿಂದ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅಲೆದಾಡಿದಂತವನಾದ. ಕೊನೆಗೂ ದೇವರು ದಾವೀದನನ್ನು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನಾವು 2 ಸಮುವೇಲನ ಪುಸ್ತಕ 9ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ದಾವೀದನು ಇಸ್ರಾಯೇಲರ ಅರಸನಾದ ಮೇಲೆ ಒಂದು ವಿಷಯ ಅಲ್ಲಿ ತಿಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದಯಮಾಡಿ ಯಾರಾದ್ರೂ 9ನೇ ಅಧ್ಯಾಯದ 7ನೇ ವಚನ ಓದ್ರಿ. ಆಗ ದಾವೀದನು ಅವನಿಗೆ ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ತಂದೆಯಾದಂತ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕಿಂತಲೂ ಮುಂಚಿತವಾಗಿ ನಾವು 3ನೇ ವಚನವನ್ನು ನೋಡುವುದಾದ್ರೆ 3ನೇ ವಚನದಲ್ಲಿ ಅಲ್ಲಿ ಬರೆಯಲಾಗಿದೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ, ಯಾರನ್ನು ನೆನೆಸಿ? ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು ಎಂಬುದಾಗಿ. ಈಗ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಒಡಂಬಡಿಕೆ ಮಾಡಿಕೊಂಡ ಮೇಲೆ ಗೊತ್ತಿದೆ ದಾವೀದನಿಗೆ ಫಿಲಿಸ್ಟಿಯರೊಂದಿಗೆ ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಮೊದಲನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯದ ಮುಂದಿನ ಭಾಗವನ್ನು ನೋಡುವಾಗ ಅಲ್ಲಿ ಸೌಲನು ಸಾಯ್ತಾ ಇದ್ದಾನೆ, ಯೋನಾತಾನನು ಕೂಡ ಸಾಯ್ತಾ ಇದ್ದಾನೆ. ಅದಾದ ನಂತರದಲ್ಲಿ ನಾವು ನೋಡ್ತೇವೆ, ಸೊ ಈ ಬಾಣ ಇನ್ನೊಬ್ಬನ ಅಂತ ರೇಖಾ ಬರ್ತಕ್ಕಂಥವರು ಇಷ್ಬೋಶೇತನನ್ನು ಕೂಡ ಕೊಂದು ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಯಾರು ಉಳಿದಿದ್ದಿರಬಹುದು? ಈಗ ಯಾರು ಉಳಿದಿದ್ದಿರಬಹುದು? ದಾವೀದನಿಗೆ ಗೊತ್ತಿಲ್ಲ ಯಾರು ಉಳಿದಿದ್ದಾರೆ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಸೌಲನ ಮನೆಯಲ್ಲಿ ಯಾರಾದ್ರೂ ಉಳಿದಿದ್ದಾರೋ ಅಂತ ಹೇಳಿ ಕೇಳುವಾಗ ಅಲ್ಲಿ ಚೀಬ ಅಂತಕ್ಕಂಥ ಅಸಿಸ್ಟೆಂಟ್ ಇರ್ತಾನೆ, ಮೆಫಿಬೋಶೆತನಿಗೆ ಅಸಿಸ್ಟ್ ಮಾಡತಕ್ಕಂಥ ವ್ಯಕ್ತಿ ಇರ್ತಾನೆ. ಅವನು ಹೇಳ್ತಾನೆ ಮೆಫಿಬೋಶೆತ್ ಅಂತಕ್ಕಂಥವನು ಉಳಿದಿದ್ದಾನೆ ಎಂಬುದಾಗಿ. ಮೆಫಿಬೋಶೆತ್ ಅಂತ ಹೇಳುವುದಾದ್ರೆ ಅವಮಾನವನ್ನು ಹೋಗಲಾಡಿಸುವವನು ಎಂಬುದಾಗಿ, ಡಿಸ್ಪೆಲ್ಲರ್ ಆಫ್ ಶೇಮ್ ಅಂತ. ಹಾಗಾದ್ರೆ ಅವನಿಗೆ ನಾನು ದೇವರನ್ನು ನೆನೆಸಿ ಯೋನಾತಾನನನ್ನು ನೆನೆಸಿ ದಯೆ ತೋರಿಸುತ್ತೇನೆ, ಕರೆದುಕೊಂಡು ಬಾ ಎಂಬುದಾಗಿ ಹೇಳಿ ಅವನನ್ನ ಕರೆದುಕೊಂಡು ಬರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇದಕ್ಕೆ ಒಡಂಬಡಿಕೆಯ ದಯೆ ಎಂಬುದಾಗಿ. ಒಡಂಬಡಿಕೆಯ ದಯೆ. ನಾನು ಸತ್ತ ಮೇಲೆ ನನ್ನ ಮಕ್ಕಳಿಗೆ ನೋಡ್ಕೊಳ್ಬೇಕು. ಎಷ್ಟೋ ಜನ ಸಾಯುವಂತ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನ ಅವ್ರ ತಮ್ಮನ ಕೈಯಲ್ಲಿಯೋ, ಅವ್ರ ಅಣ್ಣನ ಕೈಯಲ್ಲಿಯೋ, ಅವ್ರ ಅಕ್ಕನ ಕೈಯಲ್ಲಿಯೋ, ಅವ್ರ ತಂಗಿಯ ಕೈಯಲ್ಲಿಯೋ, ಸಮೀಪ ಬಂಧುಗಳ ಕೈಯಲ್ಲಿಯೋ 1 ಅಥವಾ 2 ಮಕ್ಕಳನ್ನು ಕೊಟ್ಟು ಈ ಲೋಕ ಬಿಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಂಥ ಅನೇಕ ಉದಾಹರಣೆಗಳನ್ನು ನಿಮ್ಮ ಜೊತೆಲಿ ಹಂಚಿಕೊಳ್ಬಹುದು ಪ್ರಿಯರೇ. ನಾನು ಒಂದು ದಿವಸ ಒಬ್ಬರಿಗೆ ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೋಗಿದ್ದೆ. ಹೆರಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೋದಾಗ ಭಯಂಕರವಾದಂತ ನೋವಿನಿಂದ ಆ ಅಮ್ಮ
ಮಗುವನ್ನು ಹೆತ್ತಳು. ಮಗುವನ್ನು ಹೆತ್ತು ಆಚೆ ಇಟ್ಬಿಟ್ರು, ಆಕೆ ಪ್ರಾಣ ಬಿಟ್ಟುಬಿಟ್ರು. ಪ್ರಾಣ ಬಿಡುವುದಕ್ಕಿಂತ ಮುಂಚಿತವಾಗಿ ನನ್ನ ಜೊತೆಯಲ್ಲಿ ನಮ್ಮ ದೊಡ್ಡ ಅಣ್ಣ ಅದಾನೆ, ದೊಡ್ಡಪ್ಪನ ಮಗ ದೊಡ್ಡ ಅಣ್ಣ, ನಮ್ಮ ಅತ್ತಿಗೆ ಕೂಡ ಇದ್ದಾಳೆ. ಇದು ಸುಮಾರು ಒಂದು 50ರಿಂದ 60 ಜನ ಇದ್ದೀವಿ ನಾವು. ಆಕೆ ಪ್ರಾಣ ಬಿಡುವಂತ ಸಂದರ್ಭದಲ್ಲಿ ಜಾನಕಿ ಸಿಸ್ಟರ್ ಅವ್ರು ಹೇಳಿದ್ರಲ್ಲ, ನಮ್ಮ ತಾಯಿಯವರು ಪ್ರಾಣ ಬಿಡುವಂತ ಸಮಯದಲ್ಲಿ 4 ಸಾರಿ ಅಂತ ಹೇಳಂದ್ರಂತೇಳಿ, ಆ ಅಮ್ಮ ಕೂಡ ಅದೇ ರೀತಿಯಿಂದ ಬಿಕ್ಕುವಂತ ಸಮಯದಲ್ಲಿ ಆ ಕೂಸಿನ ಕೈಯನ್ನು ತೆಗೆದುಕೊಂಡು ನಮ್ಮ ಅತ್ತಿಗೆ ಕೈಯಲ್ಲಿ ಕೊಟ್ಬಿಟ್ರು. ನಮ್ಮ ಅತ್ತಿಗೆ ಕೈಯಲ್ಲಿ ಕೊಟ್ಟು ಪ್ರಾಣ ಬಿಟ್ಟು. ಈಗ ಆ ಹುಡುಗನಿಗೆ 35 ವರ್ಷ, ಅವನಿಗೆ ಕೂಡ 2 ಮಕ್ಕಳದ. ಈ ಪ್ರಕಾರವಾಗಿ ಈ ಒಡಂಬಡಿಕೆಯ ದಯ ಅನ್ನತಕ್ಕಂಥದ್ದು ಕೂಡ ಇದು ದೇವರಿಂದಲೇ ಬರುವಂತದ್ದಾಗಿದೆ. ಯಾಕಂದ್ರೆ ಯೋನಾತಾನನ ವಿಷಯದಲ್ಲಿ ದಾವೀದನು ಹೇಳುವಾಗ, ನಾನು ಯೋನಾತಾನನನ್ನು ನೆನೆಸಿ ಅವನ ಮನೆಯವರಿಗೆ ದಯ ತೋರಿಸ್ತೀನಿ ಎಂಬುದಾಗಿ ತಿಳಿಸ್ತಾ ಇಲ್ಲ, ಬದಲಾಗಿ ದೇವರನ್ನ ನೆನೆಸಿ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ಒಬ್ಬ ಮನುಷ್ಯನಲ್ಲಿ ಯಾವುದಾದ್ರೂ ದಯೆ, ಅನುಕಂಪ, ಪ್ರೀತಿ, ಕರುಣೆ ಬರಬೇಕು ಅಂತ ಹೇಳುವುದಾದ್ರೆ ಅದು ಸೋರ್ಸ್ ಯಾರು ಗೊತ್ತರ? ಅದಕ್ಕೆಲ್ಲ ದೇವರು ತಾನೇ. ಆತನಿಂದಲೇ ಈ ದಯೆ ಅನ್ನತಕ್ಕಂಥವುಗಳು ಬರುವಂತವುಗಳಾಗಿವೆ. ಎರಡನೇದಾಗಿ ಹೃದಯದ ಅಂತರಾಳದಿಂದ ಬರತಕ್ಕಂಥ ದಯ. ಹೃದಯದ ಅಂತರಾಳದಿಂದ ಬರತಕ್ಕಂಥ ದಯ. ಇದಕ್ಕೆ ಯಾವುದು ಒಡಂಬಡಿಕೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ಹೇಳುವಂತ ಅವಶ್ಯಕತೆ ಇಲ್ಲ. ಮತ್ತಾಯನ ಬರೆದ ಸುವಾರ್ತೆ ನಾವು 9ನೇ ಅಧ್ಯಾಯ 36ನೇ ವಚನವನ್ನು ನೋಡುವಾಗ ಅಲ್ಲಿ ಬರೆಯಲಾಗಿದೆ, ಕರ್ತನಾದಂತ ಯೇಸು ಕ್ರಿಸ್ತನು ಸಭಾಮಂದಿರಗಳಿಗೂ ಊರುಗಳಿಗೂ ಹೋಗಿ ಸುವಾರ್ತೆಯನ್ನು ಸಾರುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಬಳಿಗೆ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ, ಎಲ್ಲ ವ್ಯಾಧಿಗ್ರಸ್ತರಿಗೆ, ಎಲ್ಲ ಬೇನೆ ಇರ್ತಕ್ಕಂಥವರಿಗೆ, ದೆವ್ವ ಪ್ರೇರಿತರಿಗೆ ಬಿಡುಗಡೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಬಿಡುಗಡೆಯನ್ನು ಉಂಟು ಮಾಡುತ್ತಾ ಅಲ್ಲಿ 36ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನೆ ದಯ ಮಾಡೋದ್ರಿ? ಆದರೆ ಜನರ ಗುಂಪುಗಳನ್ನು ಕಂಡು ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ಬಳಲಿ ಹೋಗಿದ್ದಾರಲ್ಲ ಎಂಬುದಾಗಿ ಅಂದು ಅವರ ಮೇಲೆ ಕನಿಕರ ಪಟ್ಟನು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯರೇ, ಯಾವಾಗ ನಮ್ಮಲ್ಲಿ ದೇವರು ತನ್ನ ಮೂಲ ಇದರಿಂದ ದಯ ಅಂತಕ್ಕಂಥದ್ದನ್ನು ಕಳಿಸ್ಕೊಡ್ತಾನೋ, ಆ ಪ್ರೀತಿ ಅಂತಕ್ಕಂಥ ಮಾತಿನೊಳಗಿಂದ ಎಲ್ಲ ಈ ಸಂಗತಿಗಳು ಹೊರಗಡೆ ಬರ್ತಕ್ಕಂಥವುಗಳಾಗ್ತಾವೋ, ಆಗ ನಮ್ಮೊಳಗೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸೇ ಉತ್ಪನ್ನವಾಗುವಂತದ್ದಾಗಿದೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನದಲ್ಲಿ ತಿಳಿಸಿದೆಯಲ್ಲ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ. ಹಾಗೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ಆಟೋಮೆಟಿಕ್ ಆಗಿ ನನ್ನೊಳಗೂ ನಮ್ಮೊಳಗೂ ಬರುವಂತದ್ದಾಗಿದೆ. ಯಾಕೆ ಕರ್ತನಾದಂತ ಯೇಸು ಕ್ರಿಸ್ತನು ಅವರಿಗೆ ಸುವಾರ್ತೆಯನ್ನು ಸಾರಿದನು? ಯಾಕೆ ಕರ್ತನಾದಂತ ಯೇಸು ಕ್ರಿಸ್ತನು ಅವರ ರೋಗಿಗಳನ್ನು ವಾಸಿ ಮಾಡಿದನು? ಯಾಕೆ ಕರ್ತನಾದಂತ ಯೇಸು ಕ್ರಿಸ್ತನು ವ್ಯಾಧಿಗ್ರಸ್ತರಿಗೆ ಸ್ವಸ್ಥತೆಯನ್ನು ಉಂಟು ಮಾಡಿದನು? ಯಾಕೆ ಕರ್ತನಾದಂತ ಯೇಸು ಕ್ರಿಸ್ತನು ಅವರ ದೆವ್ವಗಳಿರ್ತಕ್ಕಂಥವರಿಗೆ, ಬಾಧೆಯಲ್ಲಿ ಒಳಗಾಗಿರ್ತಕ್ಕಂಥವರಿಗೆ, ಭೂತ ಪ್ರೇತದಿಂದ ಪೀಡಿತರಾಗಿರ್ತಕ್ಕಂಥವರಿಗೆ, ಭಾನಾಮತಿ ಚಾಡಿಗಳಿಂದ ವಂಚಿತರಾಗಿರ್ತಕ್ಕಂಥವರಿಗೆ ಯಾಕೆ ಸ್ವಸ್ಥತೆಯನ್ನು ಉಂಟು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದ್ರೆ 2 ಪದಗಳು ಅಲ್ಲಿ ತಿಳಿಸಲಾಗಿವೆ. ಮೊದಲನೇದಾಗಿ, ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರೆ. ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರೆ. ಎರಡನೇದಾಗಿ, ತೊಳಲಿ ಬಳಲಿ ಹೋಗಿದ್ದಾರೆ ಎಂಬುದಾಗಿ. ಸೊ ನಿನ್ನೆ ದಿವಸ ನಾವು ಒಂದು ವಿಷಯದಲ್ಲಿ ಮಾತಾಡ್ತಾ ಇದ್ದೀವಿ. ಐರ್ಲೆಂಡ್ ಅಂತಕ್ಕಂಥ ದೇಶ ಎಷ್ಟಿದ್ದಿರಬಹುದು ಅಂತ ಕೇಳಿದ್ರು. ನಾನು ಹೇಳಿದೆ, ಐರ್ಲೆಂಡ್ ಅನ್ನುವಂಥ ದೇಶ ತುಂಬಾ ಚಿಕ್ಕದಾಗಿದೆ ಅಂತ ಹೇಳಿದೆ. ನಾನು ಎಷ್ಟು ಚಿಕ್ಕದು ಅಂತ ಹೇಳಿದಾಗ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 2 ಅಥವಾ 3 ಜಿಲ್ಲೆಗಳಿಗೆ ಸಮವಾಗಿರ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳವ? 8 ಜಿಲ್ಲೆಗಳು. ಎಷ್ಟು? 31. ಧೈರ್ಯವಾಗಿ ಹೇಳ್ರಿ, 31 ಜಿಲ್ಲೆಗಳು. ದೊಡ್ಡ ಜಿಲ್ಲೆ, ದೊಡ್ಡ ರಾಜ್ಯ ಇದು. ಸುಮಾರು 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ರಾಜ್ಯ ನಮ್ಮದು. ಆದ್ರೆ ಐರ್ಲೆಂಡ್ ವಿಷಯದಲ್ಲಿ ನಾವು ನೋಡುವುದಾದ್ರೆ 3 ಅಥವಾ 4 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ. ಅಲ್ಲಿ ಜನಸಂಖ್ಯೆ ಅಬ್ಬಬ್ಬಾ ಅಂತ ಹೇಳ್ತಂದ್ರೆ 40 ಲಕ್ಷ ಅಷ್ಟೇ. ಅದನ್ನು ಕೇಳಿಸ್ಕೊಳ್ಳುವಾಗ ಅವ್ರು ಹೇಳ್ತಾರೆ, ಪಾಸ್ಟರ್ ಇಸ್ ಇಟ್ ಟ್ರೂ ಅಂತ ಹೇಳ್ತಾರೆ. ಹೌದು ಸರ್, ಇದು ನಿಜ ಸರ್. ನಾವು ಐರ್ಲೆಂಡ್ ಅಂತ ತಕ್ಷಣ ಇಂಡಿಯಾಕ್ಕಿಂತ ದೊಡ್ಡದು ಅಂತ ಹೇಳಿ ಅನ್ಕೊಂಡಿದ್ದೀವಿ. ಕೇಳಿಸ್ಕೊಂಡ್ರಿ ಪ್ರಿಯರೇ, ಅಮೆರಿಕ ದೇಶದ ಜನಸಂಖ್ಯೆ 35 ಕೋಟಿ, ಚೈನಾ ದೇಶದ ಜನಸಂಖ್ಯೆ 150 ಕೋಟಿ, ಸ್ವಲ್ಪ ಜಾಸ್ತಿ ಅನ್ಕೊಡ್ರಿ. ನಮ್ಮ ಭಾರತ ದೇಶದ ಜನಸಂಖ್ಯೆ 140 ಕೋಟಿ. ಜನಸಂಖ್ಯೆಯಲ್ಲಿ ಮೊದಲು ಚೈನಾ ಇದೆ, ಎರಡನೇದಾಗಿ ಭಾರತ ದೇಶ ಇದೆ, ಮೂರನೇದಾಗಿ ಅಮೆರಿಕ ಇದೆ. ಭೌಗೋಳಿಕವಾಗಿ ನೋಡುವುದಾದ್ರೆ ಅಮೆರಿಕ ದೊಡ್ಡದು, ಬಹಳಷ್ಟು ವಿಶಾಲವಾದಂತ ದೇಶ ಇದೆ, ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ನಮ್ಮ ದೇಶ 7ನೇ ಸ್ಥಾನದಲ್ಲಿ ಬರ್ತದೆ ಆ ವಿಷಯದಲ್ಲಿ. ಹೇಗೂ ಯಾಕೆ
ಯಾಕೆ ಈ ಎಲ್ಲ ಸಂಗತಿಗಳನ್ನು ಹೇಳ್ತಾ ಇದ್ದೀನಿ? 140 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಎಷ್ಟು ಕೋಟಿ ದೇವತೆಗಳಿದ್ದಾರೆ? ಆನ್ಲೈನ್ ಕೇಳಿಸ್ಕೊಳ್ತಾ ಇದ್ದೀರಾ? ನೋ ಪ್ರಾಬ್ಲಮ್. ಎಷ್ಟು ಕೋಟಿ ದೇವತೆಗಳಿದ್ದಾರೆ? 140 ಕೋಟಿ ಜನರಿಗೆ ಒಬ್ಬೊಬ್ಬರಿಗೆ 5 ಜನ ದೇವತೆಗಳಂದ್ರೂ ಕೂಡ ಯಾವೊಬ್ಬ ದೇವತೆಗಳು ಕೂಡ ನನ್ನ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ ಕನಿಕರ ಪಡೆದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಮತ್ತು ನಮ್ಮ ವಿಷಯದಲ್ಲಿ ಯಾವೊಬ್ಬ ದೇವತೆಗಳು ಕೂಡ ನೀವು ಕುರುಬನಿಲ್ಲದ ಕುರಿಗಳ ಹಾಗೆ ಇದ್ದೀರಲ್ಲ ಎಂಬುದಾಗಿ ಯೋಚನೆ ಮಾಡದೇ ಇರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇವತ್ತಿನ ದಿವಸದಲ್ಲಿ ಕ್ರೈಸ್ತ ಸಮುದಾಯದಲ್ಲಿರ್ತಕ್ಕಂಥ ಪ್ರತಿ ಒಬ್ಬೊಬ್ಬ ವ್ಯಕ್ತಿಯು ಕೂಡ ತಾನು ಹುಟ್ಟಿದಂತ ಮಗುವಿಗೆ ಹುಟ್ಟಿದ ತಕ್ಷಣವೇ ಪ್ರೈಸ್ ದಿ ಲಾರ್ಡ್ ಅನ್ನುವಂಥದ್ದನ್ನು ಕಲಿಸಿಕೊಡ್ತಾ ಇದ್ದಾನೆ. ನಾವು ಉತ್ತರ ಕರ್ನಾಟಕದ ಕಡೆ ಹೋಗುವುದಾದ್ರೆ ಜೈ ಕ್ರಿಸ್ತ ಅನ್ನುವಂಥದ್ದನ್ನು ಕಲಿಸಿಕೊಡ್ತಾ ಇರ್ತಾನೆ. ಮಕ್ಕಳು ಬೆಳೆದ ಹಾಗೆಲ್ಲ ಬಂದಂತವರಿಗೆ ಪ್ರೈಸ್ ದಿ ಲಾರ್ಡ್ ಹೇಳು, ವಿಶ್ ಮಾಡು, ಅವ್ರಿಗೆ ವಚನ ಹೇಳು ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕೇಳುವಂತವರಾಗಿದ್ದೇವೆ. ಅದೇ ರೀತಿಯಿಂದ ಮಹಮ್ಮದಿಯರು ಕೂಡ. ಆದ್ರೆ ಬೇರೆ ಜನರನ್ನು ನೀವು ನೋಡುವುದಾದ್ರೆ ಅವ್ರಿಗೆ ಯಾರ ಬಗ್ಗೆ ಏನು ಅಂತ ಹೇಳಬೇಕು ಅದೇ ಗೊತ್ತಿಲ್ಲ ಅವರಿಗೆ. ಯಾರ ಹೆಸರಿನಲ್ಲಿ ವಿಶ್ ಮಾಡಬೇಕು ಅನ್ನುವಂಥದ್ದು ಗೊತ್ತಿಲ್ಲ ಅವರಿಗೆ. 330 ಕೋಟಿ ದೇವತೆಗಳನ್ನು ಹೊಂದಿರತಕ್ಕಂಥ ಈ ಒಂದು ದೇಶ ಇವತ್ತು ಕುರುಬನಿಲ್ಲದ ಕುರಿಗಳು ಹಾಕಿರ್ತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಜನರು ಒಂದು ವಿಷಯದಲ್ಲಿ ಅಲ್ಲ, ಭೌತಿಕವಾಗಿ ಬಳಲಿ ಹೋಗಿದ್ದಾರೆ, ಆಧ್ಯಾತ್ಮಿಕವಾಗಿ ಬಳಲಿ ಹೋಗಿದ್ದಾರೆ, ಶೈಕ್ಷಣಿಕವಾಗಿ ಬಳಲಿ ಹೋಗಿದ್ದಾರೆ, ಸಾಮಾಜಿಕವಾಗಿ ಬಳಲಿ ಹೋಗಿದ್ದಾರೆ, ನಂತರದಲ್ಲಿ ಆರ್ಥಿಕ ವಿಷಯಗಳಲ್ಲಿ ಕೂಡ ಬಳಲಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾನೆ ಇದ್ದೀವಿ. ಪ್ರತಿ ಒಂದೊಂದು ವಿಷಯದಲ್ಲಿಯೂ ಕೂಡ ಜನರು ಕುರುಬನಿಲ್ಲದ ಕುರಿಗಳ ಹಾಗೆ ಇರ್ತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಕಾಳಜಿ ವಹಿಸ್ತಕ್ಕಂಥವ್ರು ಯಾರು ಇಲ್ಲ. ಕಾಳಜಿ ವಹಿಸ್ತಕ್ಕಂಥವರು ಯಾರು ಇಲ್ಲ. ಅದಕ್ಕೋಸ್ಕರವಾಗಿ ಕೆಲವರು ಅಜೀಂ ಶೇಖ್ ನಂತವರು, ಕೆಲವರು ಈ ರತನ್ ಟಾಟಾನಂತವರು, ಇನ್ನು ಕೆಲವರು ನಮ್ಮ ಕ್ರೈಸ್ತ ಸಮುದಾಯದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಮಿಷನರಿಗಳಂತವರು ಏನೋ ಕುರುಬನಿಲ್ಲದ ಕುರಿಗಳು ಹಾಕಿದ್ದಾರಲ್ಲ, ಇವ್ರಿಗೆ ಯಾರು ಲಕ್ಷಿಸ್ತಕ್ಕಂಥವ್ರು ಇಲ್ಲಲ್ಲ, ಯಾರು ಮಾತಾಡಿಸ್ತಕ್ಕಂಥವ್ರು ಇಲ್ಲಲ್ಲ, ಯಾರು ಇವ್ರು ಕಾಳಜಿ ವಹಿಸ್ತಕ್ಕಂಥವ್ರು ಇಲ್ಲವಲ್ಲ ಎಂಬುದಾಗಿ ಅನಾಥಾಶ್ರಮಗಳನ್ನ, ವೃದ್ಧಾಶ್ರಮಗಳನ್ನ, ಕೆಲವು ಅಂಗವಿಕಲರಿಗೆ, ಬುದ್ಧಿಮಾಂದವರಿಗೆ, ಕಣ್ಣಿಲ್ಲದವರಿಗೆ ಆಶ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಯಾರು ಕೂಡ ಕಾಳಜಿ ವಹಿಸ್ತಕ್ಕಂಥವ್ರು ಇಲ್ಲ. ಅಷ್ಟು ಮಾತ್ರವೇ ಅಲ್ಲ, ಸುಖ ದುಃಖ ವಿಚಾರಿಸ್ತಕ್ಕಂಥವ್ರು ಕೂಡ ಇಲ್ಲ. ಸುಖ ದುಃಖ ವಿಚಾರಿಸ್ತಕ್ಕಂಥವ್ರು ಇಲ್ಲ. ಮೊನ್ನೆ ನಾವು ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಅಮ್ಮ ಬಂದಳು. ನನ್ನ ಮಿಸ್ಸಸ್ ಊಟ ಮಾಡ್ತಾ ಇದ್ದೆ, ಕೈ ಚಾಚಿದ್ರು. ಇಮಿಡಿಯೇಟ್ ಆಗಿ ನನ್ನ ಮಿಸ್ಸಸ್ ಏನ್ ಮಾಡಿದ್ರು, ಟಿಫನ್ ಒಳಗಿಂದ ಚಪಾತಿ ತೆಗೆದಳು, ಒಂದು ಬಾಳೆಹಣ್ಣು ತೆಗೆದು ಎತ್ತಿ ಅವ್ರ ಕೈ. ಅದೇ ಹೆಣ್ಮಗಳು ಬೇರೆಯವ್ರ ಮುಂದೆ ಕೈ ಚಾಚಿದಾಗ ಅವ್ರಿಗಿಲ್ಲ. ಕೇಳಿಸ್ಕೊಂಡ್ರು? ಇಂಥ ಅನುಭವ ಅದೆಷ್ಟೋ ಸಾರಿ ನಾವು ಅನುಭವಿಸಿದಂಥವರಾಗಿದ್ದೇವೆ. ಸುಖ ದುಃಖ ವಿಚಾರಿಸ್ತಕ್ಕಂಥವ್ರು ಯಾರು ಇಲ್ಲ ಈ ಲೋಕದಲ್ಲಿ. ಅವರವ್ರದೇ ಕಥೆಗಳನ್ನು ಹೇಳ್ತಾರೆ. ನಾನೇನಾದ್ರೂ ಒಂದು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರೆ ನಂತರ ಅವ್ರು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸರ್ ನೀವು ಆಮೇಲೆ ಹೇಳ್ರಿ, ನಂದು ಕೇಳ್ರಿ ಮೊದಲು ಅಂತ ಹೇಳುತ್ತಾರೆ. ಹೌದು, ಇವತ್ತಿನ ದಿವಸಗಳಲ್ಲಿ ಇದು ಸರ್ವಸಾಮಾನ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಸಹಾಯ ಮಾಡಲು ಮುಂದೆ ಬರ್ತಕ್ಕಂಥವರು ಯಾರು ಇಲ್ಲ. ಸಹಾಯ ಮಾಡಲು ಮುಂದೆ ಬರ್ತಕ್ಕಂಥವರು ಯಾರು ಇಲ್ಲ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದ 2ನೇ ವಚನದಿಂದ ನಾವು ನೋಡುವುದಾದ್ರೆ, ಒಬ್ಬ ವ್ಯಕ್ತಿ ಕುರಿ ಅಗಸೆಯ ಬಾಗಿಲಿನ ಹತ್ತಿರ, ಬೇತ್ಸತ ಅಂತಕ್ಕಂಥ ಕೊಳದ ಬಳಿಯಲ್ಲಿರುವಂತ ಕುರಿ ಅಗಸೆಯ ಬಾಗಿಲಿನ ಹತ್ರ ಎಷ್ಟು ವರ್ಷದಿಂದ ಮಲಗಿದ್ದಾನೆ? 38 ವರ್ಷಗಳಿಂದ ಮಲಗಿದ್ದಾನೆ. 38 ವರ್ಷಗಳಿಂದ ಮಲಗಿದ್ದಾನೆ. ಕೇಳಿಸ್ಕೊಳ್ರಿ ಪ್ರಿಯರೇ, 38 ವರ್ಷಗಳಿಂದ ಮಲಗಿರ್ತಕ್ಕಂಥ ಆ ವ್ಯಕ್ತಿಯನ್ನು ನೋಡುವುದಕ್ಕೋಸ್ಕರವಾಗಿ ಯಾರಾದ್ರೂ ಹೋಗಿದ್ದಿರಬಹುದು, ಅಥವಾ ಆ ವ್ಯಕ್ತಿಯ ಜೊತೆಯಲ್ಲಿ ಬಿದ್ದುಕೊಂಡಿರ್ತಕ್ಕಂಥವರನ್ನು ನೋಡುವುದಕ್ಕೋಸ್ಕರವಾಗಿ ಯಾರಾದ್ರೂ ಹೋಗಿದ್ದಿರಬಹುದು. ಈ 38 ವರ್ಷಗಳ ಕಾಲ ಇದು ಸುದೀರ್ಘವಾದಂತ ಒಂದು ಕಾಲ. ಯಾರಾದ್ರೂ 38 ವರ್ಷ ರೋಗಿಯಾಗಿರ್ತಕ್ಕಂಥವ್ರಿಗೆ ನೀವು ನೋಡಿದ್ದೀರಾ? 10 ವರ್ಷದ ರೋಗದಲ್ಲಿದ್ದಂಥವ್ರಿಗೆ ನೋಡಿದ್ದೀರಿ? ನಾನು ಸುಮಾರು 32 ವರ್ಷದಿಂದ ರೋಗದಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದ್ದೀನಿ. ಸುಮಾರು 10 ಸಾರಿ ಅವನ ಹತ್ರ ಒಂದು ಪ್ರಾರ್ಥನೆ ಮಾಡಿದ್ದೀನಿ. ಮೊನ್ನೆ ದಿವಸ ನಮ್ಮ ಭಾವನವರು ಬಂದಿದ್ರು. ನಾನು ಕೇಳಿದೆ, ಸರ್ ನಾವು ಆ ಊರಿಗೆ ಹೋಗಿ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀವಲ್ಲ ಸುಮಾರು 28-30 ವರ್ಷಗಳಿಂದ, ಏನಾಯ್ತು ಅಂತ ಹೇಳಿ ಕೇಳಿದೆ. ನಾನು ಯಾವಾಗ ನಿರ್ಮಲಕ್ಕೆ ಮದುವೆ ಆದಂತ ಮಾರನೇ ದಿವಸವೇ, ಮರು ವರ್ಷವೇ ನನಗೆ ಅವ್ರ ಪರಿಚಯ ಮಾಡಿಸಿದ್ರು. ಕರ್ಕೊಂಡು ಈ ವ್ಯಕ್ತಿಗಾಗಿ ನೀವು ಪ್ರೇಯರ್ ಮಾಡಬೇಕು. ಅವ್ರು 3 ತಿಂಗಳಿಂದ ಸತ್ತೋಗ್ಬಿಟ್ರು ಅಂತ ಹೇಳಿ. ನೋಡ್ರಿ, 38 ವರ್ಷದಿಂದ ರೋಗಿಯಾಗಿ ಮಲಗಿದ್ದಾನೆ. ಯಾರು ಹೋಗಿ ಪ್ರಾರ್ಥನೆ ಮಾಡಿಲ್ಲ, ಯಾರು ಹೋಗಿ ಅವನ ವಿಷಯದಲ್ಲಿ ವಿಚಾರ ಮಾಡಿಲ್ಲ. ಯಾಕ್ರಿ ಪಾಸ್ಟರ್ ಹಿಂಗ್ ಮಾಡ್ತೀರಿ, ಹಿಂಗ್ ಮಾತಾಡ್ತೀರಿ ನೀವು ಅಂತ ಹೇಳಿ ಅನ್ಬೋದು. ನೀವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ಓದ್ರಿ.
ಲೂಕನ ಸುವಾರ್ತೆ 10ನೇ ಅಧ್ಯಾಯ ಓದುವಾಗ ಅಲ್ಲಿ ಒಬ್ಬನು ಕಳ್ಳರ ಕೈಯಲ್ಲಿ ಸಿಕ್ಕಿಕೊಂಡು ಅರ್ಜೀವವಾಗುವಷ್ಟು ಹೊಡಿಸ್ಕೊಂಡು ಬಿದ್ದಿದ್ದಾನೆ. ಬಿದ್ದಂತ ಸಮಯದಲ್ಲಿ ಮೊದಲು ಯಾರು ಹೋಗ್ತಾ ಇದಾರೆ ಅಲ್ಲಿ? ಯಾಜಕ ಹೋಗುವಾಗ ಅವನಿಗೆ ವಿಚಾರಿಸಿದನ, ಅವನಿಗೆ ಮಾತಾಡಿಸಿದನ, ಆರೈಕೆ ಏನಾದ್ರು ಮಾಡಿದನ? ಇಲ್ಲ. ಹೇಳ್ತಾರೆ ನೋಡ್ರಿ, ಎಲ್ಲಿ ನನ್ನ ಮೇಲೆ ಬರ್ತದೇನೋ ಅಂತ ಹೇಳ್ಬಿಟ್ಟು ಅವನಿಗೆ ಮಾತಾಡಿಸಲಾರ್ದ ಓರೆಯಾಗಿ ಹೋಗ್ತಕ್ಕಂಥದ್ದನ್ನು ನಂತರದಲ್ಲಿ ಲೇವಿಗೆ ನೋಡ್ತಾ ಇದ್ದೀವಿ. ಲೇವಿ ಕೂಡ ಓರೆಯಾಗಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೇಗೂ ಪ್ರಿಯರೇ, ಈ 38 ವರ್ಷಗಳಿಂದ ಬಿದ್ದಿರ್ತಕ್ಕಂಥ ಆ ವ್ಯಕ್ತಿಯನ್ನು ಕೂಡ ಯಾರೊಬ್ಬರು ಕೂಡ ಲಕ್ಷ್ಯ ಮಾಡಿರಲಿಲ್ಲ. ಕೊನೆಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಇವನಿಗೆ ಹೀಗಾಗಿ ಬಹಳ ದಿವಸಗಳಾಗಿವೆ ಎಂಬುದಾಗಿ ಅಂದುಕೊಂಡು ಅವನ ಎದುರುಗಡೆಯಲ್ಲಿ ನಿಂತು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸು ಉಂಟಾ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಏನ್ ಅನ್ಕೊಂಡ, ಮೋಸ್ಟ್ಲಿ ನೀರು ಕುಂತ ಸಮಯದಲ್ಲಿ ಇವನು ಏನಾದ್ರೂ ನನಗೆ ಎತ್ತಿ ಹಾಕಬಹುದೇನೋ ಆ ಉದ್ದೇಶಕ್ಕಾಗಿ ಬಂದು ವಿಚಾರ ಮಾಡ್ತಾ ಇದ್ದಾನೆ ಎಂಬುದಾಗಿ. ಅದಕ್ಕೆ ಹಿಂದಿನ ಕಥೆ ಹೇಳ್ತಾ ಸ್ವಾಮಿ, ನೀರು ಕುಂತ ಸಮಯದಲ್ಲಿ ಯಾರು ನನ್ನನ್ನು ಎತ್ತಿ ಈ ಕೊಳದೊಳಗೆ ಹಾಕಲಿಲ್ಲ, ನೀನ್ ಬಂದಿದ್ಯಾ ಸ್ತೋತ್ರ ಅಂತ ಹೇಳ್ತಾ ಇದ್ದೀನೇನೋ ಮುಂದೆ. ಅದಕ್ಕೆ ಯೇಸು ಸ್ವಾಮಿ ಅವನಿಗೆ ಮುಂದೆ ಮಾತಾಡೋದಕ್ಕೆ ಬಿಡ್ಲೇ ಇಲ್ಲ. ಕೇಳಿಸ್ಕೊಂಡ್ರಲ್ಲ, ನಾನು ಯಾಗೋ ಮಾಡಿ ಕಷ್ಟಪಟ್ಟು ಒದ್ದಾಡಿಕೊಂಡು ಆ ರಕ್ತಕುಸುಮ ರೋಗಿ ಜನರ ಮಧ್ಯದೊಳಗೆ ಹೇಗೆ ನುಸುಳಿಕೊಂಡು ಬಂದು ಕರ್ತನಾದಂತ ಯೇಸು ಕ್ರಿಸ್ತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು, ಆ ರೀತಿಯಿಂದ ಇವನು ಕೂಡ ಆ ಕೊಳದಲ್ಲಿ ಬೀಳುವುದಕ್ಕೋಸ್ಕರವಾಗಿ ಟ್ರೈ ಮಾಡಿದ್ದಿರ್ಬೋದು, ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಿರ್ಬೋದು, ಆದ್ರೆ ಅವನ ಕೈಯಿಂದ ಆಗಿರಲಿಲ್ಲ. ಹಾಗಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಅವನ ಅಸಹಾಯಕ ಪರಿಸ್ಥಿತಿಯನ್ನು ನೋಡಿದಂತವನಾಗಿ ದಯ ಅಂತಕ್ಕಂಥದ್ದನ್ನು ತನ್ನೊಳಗೆ ಉತ್ಪನ್ನ ಮಾಡಿಕೊಂಡಂತವನಾಗಿ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಇಲ್ಲಿಂದ ನಡೆ ಎಂಬುದಾಗಿ ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆಯೂ ಕೂಡ ನಾವು ಮುಂದೆ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯಾರಾದ್ರೂ ದಯಮಾಡಿ ಓದ್ರಿ, 2ನೇ ವಚನದಿಂದ 8ನೇ ವಚನಗಳು ತಾನೇ ಇದೆ, ಬಟ್ 7 ಮತ್ತು 8ನೇ ವಚನ ಮಾತ್ರ ಓದುವುದಕ್ಕಾಗಿ ಪ್ರೀತಿಯನ್ನು ಕೇಳಿಕೊಳ್ತೇನೆ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನಗೆ ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನಿರುತ್ತಾನೆ ಎಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. 10ನೇ ವಚನ ಓದ್ರಿ ಸಾಕು. ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ಹೀಗಿರುವುದರಿಂದ ಯಹೂದ್ಯರು ಸ್ವಸ್ಥವಾದವನಿಗೆ ಈ ಹೊತ್ತು ಸಬ್ಬತ್ ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲವೆಂತ ಹೇಳಿದರು. ಅಷ್ಟೇ. 38 ವರ್ಷದಿಂದ ಬಿದ್ದಿದ್ದಾನೆ, ಯಾರೋ ಪುಣ್ಯಾತ್ಮ ಬಂದು ಅವನಿಗೆ ಎಬ್ಬಿಸಿದ್ದಾನೆ. ಅವನು ಸ್ವತಃ ತನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆದಾಡುವಂತೆ ಮಾಡಿದ್ದಾನೆ. ಅದಕ್ಕಾಗಿ ಯೆಹೋವನೇ ನಿನಗೆ ಸ್ತೋತ್ರ. ನಮ್ಮ ಕೈಯಿಂದ ಆಗದೇ ಇರ್ತಕ್ಕಂಥ ಕೆಲಸ, ನಾವು ಮಾಡದೇ ಇರ್ತಕ್ಕಂಥ ಕೆಲಸ, ನಾವು ತೋರಿಸದೇ ಇರ್ತಕ್ಕಂಥ ಅನುಕಂಪ ಯಾರೋ ಒಬ್ರು ಯೇಸು ಅನ್ನುವಂಥವ್ನು ಇಲ್ಲಿ ಬಂದು ಮಾಡಿದ್ದಾನೆ, ಆದ್ರಿಂದ ನಿನಗೆ ವಂದನೆ ಎಂಬುದಾಗಿ ಹೇಳುವಂತದ್ದನ್ನು ಬಿಟ್ಟು ಅವ್ರು ಹೇಳ್ತಾ ಇದಾರೆ, ಇವತ್ತು ಸಬ್ಬತ್ ದಿವಸದಲ್ಲಿ ಹಾಸಿಗೆಯನ್ನು ಹೊರಬಾರದು, ನಿನಗೆ ಗೊತ್ತಿಲ್ಲವೋ ಅಂತ ಹೇಳಿ ಕೇಳ್ತಾ ಇದಾರೆ. ಇದ್ರ ಅರ್ಥ ಏನ್ರಿ? ಇದ್ರ ಅರ್ಥ ಏನು? ಆ ವ್ಯಕ್ತಿಗೆ ಸಹಾಯ ಮಾಡೋದಕ್ಕೆ ಇವರಿಗೆ ಮನಸ್ಸಿಲ್ಲ ಅಂತ, ಆ ವ್ಯಕ್ತಿ ಸ್ವಸ್ಥನಾಗುವುದಕ್ಕೆ ಇವರಿಗೆ ಮನಸ್ಸಿಲ್ಲ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಂತವರಾಗಿದ್ದೇವೆ. ನಾವು ದಯಮಾಡಿ ಯಾರಾದ್ರೂ ಲೂಕನ ಸುವಾರ್ತೆ 13ನೇ ಅಧ್ಯಾಯ 10ರಿಂದ 14ನೇ ವಚನಗಳನ್ನು ನೋಡುವಾಗ ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀ ಬೇರೆ ಯಾವುದು ಕುಲಕ್ಕೆ ಸಂಬಂಧಪಟ್ಟಂತವಳಲ್ಲ, ಯಹೂದ ಮನೆತನಕ್ಕೆ ಸಂಬಂಧಪಟ್ಟಂತ ಸ್ತ್ರೀ, ಯಹೂದ್ಯರವಳು. ಒಂದಲ್ಲ, ಎರಡಲ್ಲ, ಮೂರಲ್ಲ, 18 ವರ್ಷಗಳಿಂದ, ಎಷ್ಟು ವರ್ಷದಿಂದ? 18 ವರ್ಷಗಳಿಂದ ನಡು ಬೊಗ್ಗಿದವಳಾಗಿ, ದೆವ್ವ ಪೀಡಿತಳಾಗಿ ಬಾಧೆಯನ್ನು ಅನುಭವಿಸ್ತಾ ಇದ್ದಾಳೆ. ಅಂತ ಒಬ್ಬ ಸ್ತ್ರೀಯನ್ನು ಕಂಡಂತ ಕರ್ತನಾದಂತ ಯೇಸು ಕ್ರಿಸ್ತನು ದಯೆಯಿಂದ ತುಂಬಲ್ಪಟ್ಟಂತವನಾಗಿ ಆಕೆಗೆ ಸ್ವಸ್ಥತೆಯನ್ನು ಉಂಟು ಮಾಡಿದ. ಸ್ವಸ್ಥತೆಯನ್ನು ಉಂಟು ಮಾಡಿದ ಮೇಲೆ ಕೆಳಗಿನ ವಚನದಲ್ಲಿ ಹೇಳ್ತಾ ಇದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ದಯಮಾಡಿ ನೋಡ್ರಿ. ಲೂಕನ ಸುವಾರ್ತೆ 10:14ನೇ ವಚನ ಓದ್ರಿ. ಆ ಅಧಿಕಾರಿ ನಡೆದಂತ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ, ರೋಷಗೊಂಡು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡಿದನಲ್ಲ ಎಂಬುದಾಗಿ ರೋಷಗೊಂಡು ಜನರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ವಾಸಿ ಮಾಡಿಸಿಕೊಳ್ಳುವುದಕ್ಕಾಗಿ ಬೇರೆ ದಿವಸಗಳಿವೆಯಲ್ಲ, ನೀವು ಆ ದಿವಸ ಬರ್ಬಹುದು, ಸಬ್ಬತ್ ದಿವಸದಲ್ಲಿ ಯಾಕೆ ಬರ್ತೀರಿ ಎಂಬುದಾಗಿ ಕೇಳ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಜನರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿದ್ದಾರೆ, ಬಳಲಿದ್ದಾರೆ. ಆಗ ಯಾವ ರೀತಿಯಿಂದ ಪರಿಸ್ಥಿತಿ ಇತ್ತು, ಈಗಲೂ ಅದೇ ಪರಿಸ್ಥಿತಿ ಮುಂದುವರಿತಕ್ಕಂಥದ್ದಾಗಿದೆ ಪ್ರಿಯರೇ. ನೀವು ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡ್ರಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ರಿ, ಸಂತೆ ಪೇಟೆಗಳಲ್ಲಿ ನೋಡ್ರಿ, ಅಥವಾ ನಿಮ್ಮ ಮನೆ ಮುಂದೆ ಬರ್ತಕ್ಕಂಥ ಜನರನ್ನು ನೋಡ್ರಿ, ಎಲ್ಲರೂ ನಾನಾ ವಿಧವಾದಂತ ರೀತಿಯಿಂದ ಬಿದ್ದು ಒದ್ದಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ನಾನು ಕಮ್ಮನಹಳ್ಳಿಯಲ್ಲಿ ಇದ್ದಾಗ ಒಬ್ಬ ಕುಷ್ಠರೋಗಿ ತನ್ನ ಕೈಯಲ್ಲಿ ಒಂದು ಪಾತ್ರೆಯನ್ನು ಹಿಡ್ಕೊಂಡು, ಕೈಯಲ್ಲಿ ಕೋಲನ್ನು ಹಿಡ್ಕೊಂಡು ಒಂದು ರಸ್ತೆಯನ್ನು ನಾಲಿ ದಾಟ್ತಾ ಇದ್ದ. ನಾಲಿ ದಾಟ್ತಾ ಇರ್ಬೇಕಾದ್ರೆ ಗಬಕ್ಕಂತ ಹೇಳ್ಬಿಟ್ಟು ನಾಲಿ ಒಳಗೆ ಬಿದ್ದ್ಬಿಟ್ಟ. ನಾಲಿ ಒಳಗೆ ಬಿದ್ದಾಗ ನಾನು ಸೈಕಲ್ ತಗೊಂಡು ಬರ್ತಾ ಇದ್ದೆ.
ಸೈಕಲ್ ನಿಲ್ಲಿಸಿದೆ ನಾನು. ಸೈಕಲ್ ನಿಲ್ಲಿಸಿದಾಗ ಅಲ್ಲಿ ಸುಮಾರು 20-30 ಜನ ಬಂದು ನೋಡ್ತಾನೆ ಇದ್ದಾರೆ. ಆ ಟೈಮ್ನಲ್ಲಿ ವಿಡಿಯೋನ ಹಿಡ್ಕೊಳ್ಳೋದಕ್ಕಾಗಿ ಸ್ಮಾರ್ಟ್ ಫೋನ್ಗಳು ಇರಲಿಲ್ಲ ಅವಾಗ. ಎಲ್ಲರೂ ನೋಡ್ತಾನೆ ಇದ್ದಾರೆ. ಇವ ಸೈಕಲ್ ಇಳಿದ್ನಲ್ಲಿ ಏನ್ ಮಾಡ್ತಾನೆ ನೋಡೋಣ ಅಂತೇಳಿ ನಾನು ಸೈಕಲ್ ಇಳಿದು ಮೆತ್ತಿಗೆ ನಾನು ನಾಲಿ ಒಳಗೆ ಇಳಿದು ಆ ಕುಷ್ಠರೋಗಿ ಗಣಾಮತ್ ಎತ್ಕೊಂಡು ಬಂದು ಮೇಲೆ ನಿಲ್ಲಿಸಿ ಮತ್ತೆ ಅವನ ಕೈಯಲ್ಲಿ ಆ ಪಾತ್ರೆಯನ್ನು ಕೊಟ್ಟು ಅವನ ಕೈಯಲ್ಲಿ ಫೋನನ್ನು ಕೊಟ್ಟು ಹುಷಾರಾಗಿ ಹೋಗಪ್ಪ ಅಂತ ಹೇಳ್ತಾರೆ. ಯಾರು ಸ್ವಸ್ಥ ಮಾಡುವಂತ, ಯಾರು ಸಹಾಯ ಮಾಡುವಂತ, ಯಾರು ಲಕ್ಷ್ಯ ಕೊಡುವುದಕ್ಕೆ ಕುರುಬನದ ಕುರಿಗಳು ಆಗಿರ್ತಕ್ಕಂಥ ಜನರು ತೊಳಲಿ ಹೊಳಲಿ ಹೋಗಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಅಷ್ಟು ಮಾತ್ರವೇ ಅಲ್ಲ, ಕರ್ತನಲ್ಲಿ ಪ್ರಿಯರೇ, ಕರ್ತನಾದಂಥ ದೇವರು ಎಂಥವರನ್ನ ಪ್ರೀತಿಸುತ್ತಾನೆ, ಎಂಥವ್ರ ಮೇಲೆ ದಯ ತೋರಿಸುತ್ತಾನೆ. ಕೇವಲ ಇಂಥವ್ರ ಮೇಲೆ ಮಾತ್ರವೇ, ಇನ್ನು ಉಳಿದಂತೆ ಬೇರೆಯವರ ಮೇಲೆಯೂ ಕೂಡ. ಯೋನನ ಪುಸ್ತಕ 4ನೇ ಅಧ್ಯಾಯದ 11ನೇ ವಚನವನ್ನು ನೋಡುವುದಾದರೆ ಅಲ್ಲಿ ಏನ್ ಬರೆಯಲಾಗಿದೆ? ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿರದಂತ ಜನ. ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿರದಂತ ಜನ. ಇಂಥವ್ರಿಗೆ ನಾವೇನ್ ಅನ್ಬಹುದ್ರಿ? ಮುಗ್ಧ ಮನುಷ್ಯನವರು, ಶಿಶು ಸ್ವಭಾವದವರು ಎಂಬುದಾಗಿ. ಅವ್ರ ಕೈಯಲ್ಲಿ ನೀವು ಬೆಂಕಿ ಕಡ್ಡಿ ಕೊಟ್ಟರು ಕೂಡ ಹಿಡ್ಕೊಳ್ತಾರೆ, ಕತ್ತಿ ಕೊಟ್ಟರು ಕೂಡ ಹಿಡ್ಕೊಳ್ತಾರೆ, ನಾಗರ ಹಾವು ಕೂಡ ಕೊಟ್ಟರು ಕೂಡ ಅವ್ರು ಹಿಡ್ಕೊಳ್ತಾರೆ. ನಿನ್ನೆ ದಿವಸ ನಮ್ಮ ಈಡನ್ ಆ ಮಣ್ಣಿನಿಂದ, ಕ್ಲೇಯಿಂದ ಅವ್ನು ಹಿಂಗಿಂಗ್ ತಿಕ್ತಾ ಇದ್ದಾನೆ, ಅದು ಉದ್ದಕ್ಕೆ ಆಗ್ತಾ ಇದೆ. ವಾಟ್ ಈಡನ್, ವಾಟ್ ಯು ಆರ್ ಡೂಯಿಂಗ್ ಅಂತ ಹೇಳಿದ್ರೆ, ಐ ಆಮ್ ಡೂಯಿಂಗ್ ಬೇಬಿ ಸ್ನೇಕ್ ಅಂತ ನಾವು. ಇವನಿಗೆ ಈಗಲೇ ಇಷ್ಟೊಂದು ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಮುಂದಿನ ಏನಾಗ್ತಾನೆ ಯಾರಿಗೂ ಬೇಬಿ ಸ್ನೇಕ್ ಮಾಡ್ತಾ ಇದ್ದಾನೆ. ಬೇಬಿ ಸ್ನೇಕ್ ಅಂದ್ರೂ ಕೂಡ ಅವನಿಗೆ ಗೊತ್ತಿಲ್ಲ, ಸ್ನೇಕ್ ಅಂದ್ರೂ ಕೂಡ ಗೊತ್ತಿಲ್ಲ. ಹೀಗೆ ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ಜನರ ವಿಷಯದಲ್ಲಿ ಕೂಡ ದೇವರು ಏನ್ ಮಾಡ್ತಾ ಇದ್ದಾನೆ? ಕನಿಕರ ಕೊಡ್ತಾ ಇದ್ದಾನೆ. ಹೋಗು ಯೋನ, ನಿನಗೆ ಪಟ್ಟಣದಲ್ಲಿ ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲತಕ್ಕಂಥ 1,20,000 ಜನರಿದ್ದಾರೆ. ದೇವರಿಗೆ ಅವರ ಸ್ವಭಾವ ಗೊತ್ತಿರಲಿಲ್ವಾ? ಗೊತ್ತಿತ್ತು ಪ್ರಿಯರೇ. ಇಸ್ರಾಯೇಲರನ್ನ ಕಗ್ಬಲಿ ಮಾಡಿರ್ತಕ್ಕಂಥ ಜನ, ಮೂಗಿಗೆ ಗಾಳ ಹಾಕಿ ಎಳೆದುಕೊಂಡು ಹೋಗಿರ್ತಕ್ಕಂಥ ಜನ, ಗರ್ಭಿಣಿ ಸ್ತ್ರೀಯರ ಹೊಟ್ಟೆಯನ್ನು ಸೀಳಿ ಮಗುವನ್ನ ಮೇಲಕ್ಕೆ ಹಾರಿಸಿ ಕತ್ತಿ ಹಿಡಿದು ಆ ಮಗ ಕತ್ತಿ ಮೇಲೆ ಬೀಳುವಂತೆ ಮಾಡಿದಂತ ಜನ. ಇಂಥ ಕಠೋರವಾದಂತ ಕ್ರೂರವಾದಂತ ಜನರ ವಿಷಯದಲ್ಲಿಯೂ ಕೂಡ ಕರ್ತನಾದಂತ ದೇವರು ದಯ ತೋರಿಸುವಂತವನಾಗಿ ಯೋನನಿಗೆ ಅವರಿಗೆ ಸುವಾರ್ಥ ಸಾರುವುದಕ್ಕಾಗಿ ಕಳಿಸಿಕೊಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅವರು ಕೂಡ ಕುರುಬನಿಲ್ಲದ ಕುರಿಗಳ ಹಾಗೆಯೇ ಇದ್ದಾರೆ. ಕುರುಬನಿಲ್ಲದ ಕುರಿಗಳ ಹಾಗೆಯೇ ಇದ್ದಾರೆ. ಜನ ಏನು ಮಾಡ್ತಾರೋ ಮುಂದಿನವರು ಹಿಂದಿನವರು ಕೂಡ ಅದನ್ನೇ ಮಾಡ್ತಕ್ಕಂಥವರಾಗಿದ್ದಾರೆ. ನಾವೆಲ್ಲರೂ ಹಳ್ಳಿಯಿಂದ ಬಂದಿರತಕ್ಕಂಥವರಾಗಿದ್ದೇವೆ. ನಾನು ನೆನೆಸ್ತೇನೆ, ಎಷ್ಟು ಜನ ಹಳ್ಳಿಯಿಂದ ಬಂದಂತವ್ರು ದಯಮಾಡಿ ಕೈ ಹತ್ರ ನೋಡೋಣ. ಹಳ್ಳಿಯಿಂದ ಬಂದಂತವ್ರು, ಹಳ್ಳಿ ಗ್ರಾಮಗಳಿಂದ ಬಂದಂತವ್ರು, ನಾಟಕ ಮಂಡಳಿ. ನೀವು ಕಮ್ಮನಹಳ್ಳಿಯಿಂದ ಆದ್ರೂ ಬಂದಿರಿ, ನೀವು ಯಾವುದೇ ಹಳ್ಳಿಯಿಂದ ಆದ್ರೂ ಬಂದಿರಿ. ನೀವು ಕುರಿಗಳ ಗುಂಪುಗಳನ್ನು ನೋಡಿದ್ದೀರಾ? ಕುರಿಗಳ ಗುಂಪು ನೋಡಿದ್ದೀರಾ? ಓಕೆ, ನೀವು ಕುರಿಗಳ ಗುಂಪನ್ನು ನೋಡಿದ್ರೆ ದೇವರಿಗೆ ಸ್ತೋತ್ರ. ಈಸಿಯಾಗಿ ಹೇಳ್ತದೆ ಆ ಹೇಳುವುದಕ್ಕಾಗಿ. ನೀವು ಕುರಿಗಳ ಗುಂಪನ್ನು ನೋಡಿದ ಪಕ್ಷದಲ್ಲಿ ಬೆಳಗ್ಗೆ ಕುರುಬ ಕುರಿಗಳನ್ನು ಬಿಟ್ಟ ಮೇಲೆ ಮುಂದೆ ಹೋಗ್ತಾನೆ. ಏನ್ ಮಾಡ್ತಾನೆ? ಮುಂದೆ ಹೋಗ್ತಾನೆ. ಕುರಿಗಳು ಅವನನ್ನು ಫಾಲೋ ಮಾಡ್ತವೆ. ಸಾಯಂಕಾಲ ಅವುಗಳಿಗೆ ಮೇಯಿಸಿಕೊಂಡು ವಿಶ್ರಮಿಸಿಕೊಂಡು ಆದ ನಂತರ ವಾಪಸ್ ಕರ್ಕೊಂಡು ಬರುವಂತ ಸಮಯದಲ್ಲಿ ಕುರುಬ ಹಿಂದಿರ್ತಾನೆ, ಕುರಿಗಳು ಮುಂದಿರ್ತವೆ. ಕುರುಬ ಎಲ್ಲಿರ್ತಾನೆ? ಹಿಂದಿರ್ತಾನೆ, ಕುರಿಗಳು ಮುಂದಿರ್ತವೆ. ಇವನು ಹೋಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಆ ದೊಡ್ಡಿಗೆ ಅಥವಾ ಹಟ್ಟಿಗೆ ಮರ ಅಡ್ಡ ಹಾಕಿ ಹೋಗಿರ್ತಾನೆ. ಇವು ಮುಂದೆ ಯಾಕೆ ಹೋಗ್ತವೆ ಗೊತ್ತಾ? ಆ ಹಟ್ಟಿಯಲ್ಲಿ ತಮ್ಮ ಮರಿಗಳಿವೆ. ಆ ಮರಿಗಳನ್ನು ನೋಡುವುದಕ್ಕೋಸ್ಕರವಾಗಿ, ಮರಿಗಳಿಗೆ ಹಾಲು ಕುಡಿಸುವುದಕ್ಕೋಸ್ಕರವಾಗಿ ಕುರುಬ ತಮ್ಮನ್ನು ಕರೆದುಕೊಂಡು ಹೋದ್ರೂ ಚಿಂತೆ ಇಲ್ಲ, ಕರೆದುಕೊಂಡು ಹೋಗದೇ ಇದ್ರೂ ಕೂಡ ಚಿಂತೆ ಇಲ್ಲ. ನಮ್ಮ ಮರಿಗಳ ಚಿಂತೆ ನಮಗಿದೆ ಅಂತ ಹೇಳ್ಬಿಟ್ಟು ತಾವು ಯಾವ ದಾರಿಯಿಂದ ಬಂದಿದ್ದಾರೋ ಆ ದಾರಿ ಹಿಡ್ಕೊಂಡು ನಾವು ಮುಂದೆ ಹೋಗ್ತವೆ. ಯಾವ ಕುರಿ ಮೊದಲಿದೆಯೋ ಆ ಮೊದಲಿನ ಕುರಿ ಅಲ್ಲಿರ್ತಕ್ಕಂಥ ಆ ಕಂಬ ಅಥವಾ ಆ ಒಂದು ಕೋಲು ಅಡ್ಡ ಇರುವಂತದ್ದನ್ನು ನೋಡಿ ಜಂಪ್ ಮಾಡ್ತದೆ. ಹಿಂದಿರ್ತಕ್ಕಂಥ ಕುರಿಗಳು ಕೂಡ ಜಂಪ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತವೆ. ಆ ಕುರುಬನಿಗೆ ಗೊತ್ತು ಜಂಪ್ ಮಾಡ್ತದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಹೋಗಿ ಏನ್ ಮಾಡ್ತಾರೆ ಗೊತ್ತಾ? ಅಡ್ಡ ಹಾಕಿರ್ತಕ್ಕಂಥ ಆ ಕಟ್ಟಿಗಳನ್ನ ಅಥವಾ ಆ ಬಂಬುಗಳನ್ನು ತೆಗಿತಾನೆ. ಬಂಬುಗಳನ್ನು ತೆಗೆದ್ರು ಕೂಡ ಹಿಂದಿರ್ತಕ್ಕಂಥ ಕುರಿ ಜಂಪ್ ಮಾಡ್ತಾನೆ ಇರ್ತದೆ. ಎಸ್, ಹೌದ್ರಿ. ನೀವು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತೀರಾ? ನಿಮ್ ಹಿಂದಿರ್ತಕ್ಕಂಥ ಮಕ್ಕಳು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತಾರೆ. ನೀವು ಸಂಡೆ ಆರಾಧನೆಗೆ ಬರ್ತೀರಾ? ನಿಮ್ ಹಿಂದಿರ್ತಕ್ಕಂಥ ಸಂತಾನದವರು ಕೂಡ ನಿಮ್ಮ ಹಿಂದೆ ಆರಾಧನೆಗೆ ಬರ್ತಾರೆ. ಇದೇ ತತ್ವ ಬೇರೆಯವರಿಗೂ ಕೂಡ ಅನ್ವಯಿಸ್ತಾರೆ. ವಿಗ್ರಹಾರಾಧನೆ ಮಾಡ್ತಕ್ಕಂಥವ್ರು, ನೀವು ವಿಗ್ರಹಾರಾಧನೆ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಂತಾನದವರು ಕೂಡ ಅದೇ ವಿಗ್ರಹಾರಾಧನೆ ಮಾಡ್ತಕ್ಕಂಥವರಾಗಿದ್ದಾರೆ. ನೀವು ಯಾವುದೋ ಒಂದಕ್ಕೆ ಬಲಿ ಕೊಡ್ತಾ ಇದ್ದೀರಾ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಕೂಡ ಅದಕ್ಕೆ ಬಲಿ ಕೊಡ್ತಕ್ಕಂಥವರಾಗಿದ್ದಾರೆ. ನೀವು ಯಾವುದೋ ಒಂದು ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದೀರಾ, ಆ ಸಂಪ್ರದಾಯವನ್ನ ನಿಮ್ಮ ಹಿಂದಿನವರು ಕೂಡ ಅನುಸರಿಸುವಂತವರಾಗಿದ್ದಾರೆ.
ಆಗಿದ್ದಾರೆ. ಅದು ಒಳ್ಳೆಯದೋ ಕೆಟ್ಟದ್ದೋ, ಅದು ಸರಿಯೋ ತಪ್ಪೋ, ಅದು ನಿತ್ಯವಾದಂತ ಮಾರ್ಗಕ್ಕೆ ನಮ್ಮ ನಡೆಸ್ತದೋ ಬಿಡ್ತದೋ ಗೊತ್ತಿಲ್ಲ. ಜೀವವುಳ್ಳಂತ ದೇವರನ್ನು ಕಂಡುಕೊಳ್ಳುವಂತ ಮಾಡ್ತದೋ ಗೊತ್ತಿಲ್ಲ. ನಮ್ಮ ಪಾಪಗಳ ಪರಿಹಾರ ಮಾಡ್ತದೋ ಗೊತ್ತಿಲ್ಲ. ನಮಗೆ ವಿಮೋಚನೆ ಉಂಟು ಮಾಡ್ತದೋ ಗೊತ್ತಿಲ್ಲ. ನಮಗೆ ಬೇಕಾದಂತ ಪರಿಹಾರವನ್ನು ಕೊಡ್ತದೋ ಗೊತ್ತಿಲ್ಲ. ಆದ್ರೆ ನಮ್ಮ ತಾತಂದ್ರ ಕಾಲದಿಂದ ನಾವು ನಡ್ಕೊಂಡು ಬಂದಿದ್ದೇವೆ. ಆದ್ರಿಂದ ನಾವು ಕೂಡ ಇದೇ ಮಾರ್ಗದಲ್ಲಿ ನಡೆಯುತ್ತೇವೆ ಎಂಬುದಾಗಿ ಯಾವ ಜನ ಸತ್ಯ ಅಸತ್ಯತೆಯನ್ನ ವಿವೇಚಿಸದೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂಥದ್ದನ್ನ ತಿಳ್ಕೊಳ್ಳದೆ ಕೇವಲ ಹಿಂದಿನ ಸಂಪ್ರದಾಯಗಳನ್ನ ಹಿಂದಿನ ಆಚಾರ ವಿಚಾರಗಳನ್ನ ಅನುಸರಿಸಿಕೊಂಡು ನಡೀತಕ್ಕಂಥವರಾಗಿದ್ದಾರೋ ಇಂಥವರಿಗೆ ಕುರುಬನಿಲ್ಲದ ಕುರಿಗಳ ಹಾಗಿರ್ತಕ್ಕಂಥವ್ರು ಎಂಬುದಾಗಿ ಹೇಳ್ತೇವೆ. ಇವತ್ತು ಸೋಕಾಲ್ಡ್ ಎಜುಕೇಟೆಡ್ ಜನ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ IT-BT ದೊಡ್ಡ ದೊಡ್ಡ IAS IPS ಆಫೀಸರ್ಸ್ ಗಳಾಗಿದ್ದಾರೆ. ಅಂತವರು ಕೂಡ ತಮ್ಮ ತಾತಂದಿರು ಮಾಡಿರ್ತಕ್ಕಂಥ ಈ ಸಂಪ್ರದಾಯಗಳ ಮಾರ್ಗದಲ್ಲಿ ನಡೆಯುವಂತವರಾಗಿ ಸತ್ಯದಿಂದ ವಂಚಿತರಾಗಿರುವಂತದ್ದನ್ನು ಕಾಣ್ತಾ ಇದ್ದೇವೆ ಪ್ರಿಯರೇ. ಆದ್ರಿಂದಲೇ ಕರ್ತನಾದಂತ ದೇವರು ತನ್ನ ಮಕ್ಕಳಾದಂತ ನನ್ನ ಮತ್ತು ನಮ್ಮ ವಿಷಯದಲ್ಲಿ ಯೋನನಿಗೆ ಹೇಳಿದ ಪ್ರಕಾರವಾಗಿ ಹೇಳ್ತಾ ಇದ್ದೇನೆ, 1,20,000 ಜನರು ಎಡಗೈಗೂ ಬಲಗೈಗೂ ವ್ಯತ್ಯಾಸವಿಲ್ಲದಂತವರಾಗಿದ್ದಾರೆ. ಅವರ ಕುರಿತು ನಾನು ಕನಿಕರ ಪಡಬಾರದು. ಇವತ್ತು ಅದನ್ನೇ ನನಗೂ ಹೇಳ್ತಾ ಇದ್ದೇನೆ. ಮೂರನೇದಾಗಿ ನೆರೆಯವನ ದಯೆ. ಇದರ ಕುರಿತು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಷಯ. ಮುಖ್ಯ ವಚನ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 33, 34, 35. ದಯಮಾಡಿ ಓದ್ರಿ. ಆದ್ರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿಗೆ ಬಂದು ಅವನನ್ನು ಕಂಡು ಎಲ್ಲರೂ ಹೇಳೋಣ, ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ನೋಡಿ, ಆ ಕಂಪ್ಯಾಷನ್ ಅಂತಕ್ಕಂಥದ್ದು ಅವನೊಳಗೆ ಹುಟ್ಟು ಹಾಕ್ಬಿಟ್ಟಿತು. ಎಮೋಷನಲ್ಲಿ ಬಂದ್ಬಿಟ್ಟ. ಇವನಿಗೆ ಏನೋ ಒಂದು ಮಾಡಬೇಕು ಅಂತಕ್ಕಂಥ ಪ್ರೇರೇಪಣೆಗೆ ಒಳಗಾಗ್ಬಿಟ್ಟ. ಹಾಗಾಗಿ ಆ ಕಾರ್ಯವನ್ನು ಅಲ್ಲಿ ಮುಗಿಸಿಬಿಟ್ಟ. 3 ಸಂಗತಿಗಳನ್ನ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇವತ್ತು ದೇವಜನರಾದಂತ ನನಗೆ ಮತ್ತು ನಮಗೆ ದೇವರು ಈ 3 ನಮ್ಮಲ್ಲಿ ಇರಬೇಕೆಂಬುದಾಗಿ ತಿಳಿಸಿದ್ದಾನೆ. ನೀವು ಒಡಂಬಡಿಕೆಯ ದಯೆಯನ್ನಾದರೂ ತೋರಿಸ್ರಿ, ನೀವು ಇನ್ನೊಂದು ಯಾವುದು ಹೃದಯದ ಅಂತರಾಳದ ದಯೆಯನ್ನಾದರೂ ತೋರಿಸ್ರಿ, ನೆರೆಯವನ ವಿಷಯದಲ್ಲಾದರೂ ದಯವನ್ನು ತೋರಿಸ್ರಿ. ಎಲ್ಲವುಗಳು ಕೂಡ ನನ್ನಿಂದಲೇ ಬರುವಂತವುಗಳಾಗಿವೆ ಎಂಬುದಾಗಿ ಹೇಳ್ತಾನೆ. ಇಬ್ರಿಯ ಭಾಷೆಯಲ್ಲಿ ಒಂದು ಪದ ಇದೆ. ಆ ಪದಕ್ಕೆ ಹಬ್ಬ ಅಂತ ಕರೀತಾರೆ. ಏನಂತ ಕರೀತಾರೆ? ಹಬ್ಬ. ಕನ್ನಡದಲ್ಲಿ ಹಬ್ಬ ಅಂತ ಹೇಳ್ತಾರೆ, ದೊಡ್ಡದಂತ ಅರ್ಥ. ಹಬ್ಬ ಅಂದ್ರೆ ಅರ್ಥ ಗೊತ್ತರ? ಪೃಥ್ವಿಯನ್ನು ತನ್ನೊಳಗೆ ಇರಿಸಿಕೊಂಡವನು ಎಂಬ. ಪೃಥ್ವಿಯನ್ನು ತನ್ನೊಳಗೆ ಇರಿಸಿಕೊಂಡವನು. ನಾವು ಗ್ಯಾಲಕ್ಸಿ ನೋಡುವಾಗ ಗ್ಯಾಲಕ್ಸಿಯಲ್ಲಿ ಏನೆಲ್ಲ ಇದೆ? ಸೌರಮಂಡಲ. ಸೌರಮಂಡಲಕ್ಕೆ ಸಂಬಂಧಪಟ್ಟಂತದ್ದೆಲ್ಲವೂ ಕೂಡ ಗ್ಯಾಲಕ್ಸಿಯಲ್ಲಿ ನಾವು ನೋಡ್ತೀವಿ. ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಗ್ಯಾಲಕ್ಸಿ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಎಲ್ಲ ಗ್ರಹಗಳೆಲ್ಲ ಗ್ಯಾಲಕ್ಸಿಯಲ್ಲಿ ಬಂದಿದೆ. ಸಾಗರ ಸಮುದ್ರವನ್ನು ನೋಡ್ರಿ. ಸಾಗರ ಸಮುದ್ರವನ್ನು ನೋಡುವಾಗ ಸಾಗರ ಸಮುದ್ರಗಳಲ್ಲಿ ಏನೇನಿರಬೇಕು ಅದೆಲ್ಲವೂ ಕೂಡ ಸಾಗರ ಸಮುದ್ರಗಳಲ್ಲಿರುವಂತದ್ದನ್ನು ನೋಡ್ತೇವೆ. ಭೂಮಿಯಲ್ಲಿ ಏನಿರಬೇಕು ಅದೆಲ್ಲ ಭೂಮಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ 4 ಪ್ರಕಾರದ ಜೀವಿಗಳಿದ್ದಾವೆ. ಎಷ್ಟು ಪ್ರಕಾರದ ಜೀವಿಗಳು? 4. ಅಂಡಜ, ಪಿಂಡಜ, ಜಲಜ, ಸಸ್ಯಜ ಎಂಬುದಾಗಿ. ಅಂಡಜ ಮೊಟ್ಟೆಯಿಂದ ಬರ್ತಕ್ಕಂಥವುಗಳು, ಪಿಂಡಜ ಗರ್ಭದಿಂದ ಬರ್ತಕ್ಕಂಥವುಗಳು, ಜಲಜ ನೀರಿನೊಳಗಿಂದ ಬರ್ತಕ್ಕಂಥವು, ಸಸ್ಯಜ ನಾವು ನೋಡುವಂತೆ ಎಲ್ಲ ಹಸಿರು ಮರಗಳು. ಪ್ರಿಯರೇ, ಈ 4 ಒಳಗೊಂಡ ಪೃಥ್ವಿ ಎಂಬುದಾಗಿ ಹೇಳಲಾಗಿದೆ. ಹಾಗಾಗಿ ಹಬ್ಬ ಅಂತ ಹೇಳುವಂತ ಪದದ ಅರ್ಥ ಪೃಥ್ವಿಯನ್ನ ಒಳಗೊಂಡಂತವನು ಎಂಬುದಾಗಿ. ಹಲ್ಲೆಲೂಯಾ! ಪೃಥ್ವಿಯನ್ನು ಒಳಗೊಂಡಂತವನು ಎಂಬುದಾಗಿ. ಹಾಗಾಗಿ ಇವತ್ತು ನಮಗೂ ಕರ್ತನು ಕೂಡ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 8 ಮತ್ತು 9ನೇ ವಚನಗಳ ಮೂಲಕ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 32ನೇ ವಚನದ ಮೂಲಕವಾಗಿ ಕ್ರಿಸ್ತ ಯೇಸು ಯಾವ ರೀತಿಯಿಂದ ಈ ಲೋಕದಲ್ಲಿದ್ದಾಗ ಜೀವಿಸಿ ತಾನು ಯಾವ್ಯಾವ ಕೆಲಸಗಳನ್ನು ಮಾಡಿದನೋ ಆ ಎಲ್ಲ ಕೆಲಸಗಳನ್ನ ನಮಗೂ ಮಾಡುವುದಕ್ಕಾಗಿ ತಿಳಿಸ್ತಾ ಇದ್ದಾನೆ. ಒಂದು ದೊಡ್ಡ ಕೊಡದಲ್ಲಿ ನಾವು ನೀರನ್ನು ಹಾಕಿ ಯಾರಿಗಾದ್ರೂ ಕೊಡೋದಕ್ಕಾಗುತ್ತಾ? ಯಾರಿಗಾದ್ರೂ ಕೊಡೋದಕ್ಕಾಗುತ್ತಾ?
ಅಥವಾ ನಿಮ್ಮ ಮನೆಯಲ್ಲಿ 20 ಲೀಟರ್ ಕ್ಯಾನ್ ಇರ್ತದೆ, ವಾಟರ್ ಕ್ಯಾನ್. ಆ 20 ಲೀಟರ್ ವಾಟರ್ ಕ್ಯಾನ್ ಅನ್ನ ನಾವು ತಂದು ಬಿಟ್ಟು ನೀವು ಕುಡೀರಿ ಅಂತ ಹೇಳಿ ಕೊಡೋದಕ್ಕಾಗುತ್ತಾ? ಆಗೋದಿಲ್ಲಲ್ಲ. ಹಾಗಾಗಿ ಆ 20 ಲೀಟರ್ ಕ್ಯಾನ್ ಒಳಗಿಂದ ಅಥವಾ ದೊಡ್ಡ ಕೊಡದಿಂದ ನಾವು ಯಾರಿಗಾದ್ರೂ ಕುಡಿಯೋದಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಗ್ಲಾಸ್ಗಳನ್ನ ಯೂಸ್ ಮಾಡ್ತೇವೆ. ಕೇಳಿಸ್ಕೊಳ್ರಿ, ಚಿಕ್ಕ ಚಿಕ್ಕ ಗ್ಲಾಸ್ಗಳನ್ನ, ಟಂಬ್ಲರ್ಗಳನ್ನ ಯೂಸ್ ಮಾಡ್ತೇವೆ. ಆ ಚಿಕ್ಕ ಚಿಕ್ಕ ಟಂಬ್ಲರ್ಗಳ ಮೂಲಕವಾಗಿ ನಾವೆಲ್ಲರಿಗೂ ಸರಬರಾಜು ಮಾಡುವಂತವರಾಗಿದ್ದೇವೆ. ಅದೇ ರೀತಿಯಿಂದ ಕರ್ತನಾದಂತ ಯೇಸು ಕ್ರಿಸ್ತನ ಹಬ್ಬ ಅಂತ ಹೇಳಿದ್ರೆ ಪೃಥ್ವಿಯನ್ನ ತನ್ನೊಳಗೆ ಒಳಗೊಂಡಿರ್ತಕ್ಕಂಥವನು ಇವತ್ತು ಚಿಕ್ಕ ಚಿಕ್ಕ ಗ್ಲಾಸ್ಗಳ ಹಾಗೆ ನನಗೂ ನಮಗೂ ತನ್ನಲ್ಲಿರ್ತಕ್ಕಂಥ ಸೋರ್ಸ್, ತನ್ನಲ್ಲಿರ್ತಕ್ಕಂಥ ಎಲ್ಲ ಮೂಲ ಸೌಕರ್ಯಗಳನ್ನ ನಮಗೆ ವರ್ಗಾವಣೆ ಮಾಡಿದ್ದಾನೆ. ಚಪ್ಪಾಳೆ ತಟ್ಟೋಣ ಪ್ರಿಯರೇ, ನಮಗೆ ವರ್ಗಾವಣೆ ಮಾಡಿದ್ದಾನೆ, ನಮಗೆ ವರ್ಗಾವಣೆ ಮಾಡಿದ್ದಾನೆ. ನಾವು ಈಗಾಗಲೇ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 13, 14, 15, 16 ನೋಡಿದಿವಿ. ಅಲ್ಲಿ ದೇವರು ಪರಿಶುದ್ಧನಾಗಿರುವ ಪ್ರಕಾರ ಎಂಬುದಾಗಿ ಬರೆಯಲಾಗಿದೆ. ಅದಕ್ಕೆ ಇನ್ನೊಂದು ನಾವು ಸೇರಿಸಿಕೊಳ್ಳೋಣ, ದೇವರು ದಯವುಳ್ಳವನಾಗಿದ್ದಾನೆ, ದೇವರು ಕನಿಕರವುಳ್ಳವನಾಗಿದ್ದಾನೆ. ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳ್ತಾನೆ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದಂತ ಸಹಾಯವನ್ನು ಹೊಂದುವಂತೆಯೂ ಕೃಪಾ ಸಿಂಹಾಸನದ ಮುಂದೆ ಬರೋಣ ಎಂಬುದು. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ದೇವರು ಕೃಪಾ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ ಪ್ರಿಯರೇ. ಯೆಶಾಯನ ಪ್ರವಾದನ ಪುಸ್ತಕ 6ನೇ ಅಧ್ಯಾಯವನ್ನು ನೀವು ನೋಡುವುದಾದ್ರೆ ಕೃಪಾ ಸಿಂಹಾಸನದ ಮುಂದೆ ಕೂತುಕೊಂಡಿರ್ತಕ್ಕಂಥವನು ಧರ್ಮ ನಿರತನಾಗಿದ್ದಾನೆ, ಸತ್ಯಪರನಾಗಿದ್ದಾನೆ. ಆತನು ತನ್ನ ಬಳಿಗೆ ಬರ್ತಕ್ಕಂಥ ಯಾರಿಗೇ ಆಗಲಿ ತನ್ನ ಸತ್ಯತೆಯಿಂದ, ತನ್ನ ಧರ್ಮ ನಿರಪೇಕ್ಷೆಯಿಂದ ಎಲ್ಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಆದುದರಿಂದ ಇವತ್ತು ಕ್ರೈಸ್ತ ಸಭೆಯವರಾದಂತ ನಮ್ಮೆಲ್ಲರಿಗೂ ದೇವರು ಭೂಲೋಕದಲ್ಲಿ ಜೀವಿಸುವಂತ ಕಾಲವೆಲ್ಲ ತಾನು ಯಾವ ಪ್ರಕಾರವಾಗಿ ಪ್ರೀತಿ ಸ್ವರೂಪನಾಗಿದ್ದನೋ ಹಾಗೆ ನಾವು ಪ್ರೀತಿ ಸ್ವರೂಪರಾಗಬೇಕೆಂಬುದಾಗಿ ಹೇಳ್ತಾನೆ. ಆತನು ಪರಿಶುದ್ಧನಾಗಿದ್ದನೋ ನಾವು ಕೂಡ ಪರಿಶುದ್ಧರಾಗಿರ್ಬೇಕೆಂಬುದಾಗಿ ಹೇಳ್ತಾನೆ. ಆತನು ದಯವುಳ್ಳವನಾಗಿದ್ದನೋ ಹಾಗೆ ನಾವು ಕೂಡ ದಯವುಳ್ಳವರಾಗಿರ್ಬೇಕೆಂಬುದಾಗಿ ಹೇಳ್ತಾನೆ. ಆತನು ಸಹನೆಯುಳ್ಳವನಾಗಿದ್ದನೋ ಹಾಗೆ ನಾವು ಕೂಡ ಸಹನೆಯುಳ್ಳವರಾಗಿರ್ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ಹೀಗಾಗಿ ದೇವರಲ್ಲಿರ್ತಕ್ಕಂಥ ಎಲ್ಲ ಸರ್ವ ಸಂಪನ್ನಗಳು ನನ್ನೊಳಗೂ ನಮ್ಮೊಳಗೂ ಇರಬೇಕು ಎಂಬುವಂಥದ್ದೇ ಆತನ ಅಪೇಕ್ಷೆ. ಯಾಕೆ ಹೀಗೆ ಅನ್ನುವುದಾದ್ರೆ ಅದೇ ಯೋಹನನ ಪುಸ್ತಕ 4ನೇ ಅಧ್ಯಾಯದ 11ನೇ ವಚನದಲ್ಲಿ ತಿಳಿಸಿರುವ ಪ್ರಕಾರವಾಗಿ ಭಾರತ ದೇಶದಲ್ಲಿರ್ತಕ್ಕಂಥ 1 ಕೋಟಿ 140 ಕೋಟಿ ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿಯದಂತ ಜನ. ಕರ್ನಾಟಕ ರಾಜ್ಯದಲ್ಲಿ 7 ಕೋಟಿಗಿಂತಲೂ ಹೆಚ್ಚು ಎಡಗೈಗೂ ಬಲಗೈಗೂ ವ್ಯತ್ಯಾಸ ತಿಳಿಯದಂತ ಜನ. ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗ್ತಕ್ಕಂಥವರಾಗಿದ್ದಾರೆ. ಈ ಪ್ರೀತಿ, ದಯೆ, ಅನುಕಂಪ, ಪರಿಶುದ್ಧತೆ, ನಂಬಿಕೆ, ಈ ಎಲ್ಲ ಸಾಧುತ್ವಗಳು ಅಂತಕ್ಕಂಥ ಪವಿತ್ರಾತ್ಮನ ಫಲಗಳ ಬಗ್ಗೆ ಹೇಳಲಾಗಿದೆಯಲ್ಲ, ಈ ಎಲ್ಲ ಗುಣಗಳು ಸತ್ಯವೇದದ ಮೂಲಕವಾಗಿ ಕಲಿಸಲ್ಪಡುತ್ತವೆ ಹೊರತು ಬೇರೆ ಯಾವ ಗ್ರಂಥಗಳಲ್ಲಿಯೂ ಕೂಡ ಈ ವಿಷಯದಲ್ಲಿ ನಮಗೂ ಯಾರು ತಿಳಿಸುವಂತವರಿಲ್ಲ ಪ್ರಿಯರೇ. ಆದ್ರಿಂದ ನನಗೂ ನಮಗೂ ಕರ್ತನು ಒಂದು ಅಪ್ಪಣೆ ಮಾಡಿದ್ದಾನೆ. ಏನಂತೇಳಿ ಅಪ್ಪಣೆ ಮಾಡಿದ್ದಾನೆ? ಕೊನೆಯ ಅಪ್ಪಣೆ. ಯಾರಾದ್ರೂ ಹೇಳ್ತೀರಾ? ಕೊನೆಯ ಅಪ್ಪಣೆ. ಅದಾದ್ಮೇಲೆ ನಾನು ನಿಮಗೆ ಕಲಿಸಿಕೊಟ್ಟದ್ದನ್ನೆಲ್ಲ ಚಂದ್ರಶೇಖರ್ ಅವರು ಹಾಕ್ತೀರಾ? 20ನೇ ವಚನ 28, 20 ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ. ಅದು ಯಾವಾಗ ಗೊತ್ತಾ? ಆ ಪ್ರಾಮಿಸ್ ವರ್ಡ್ ಯಾವಾಗ ಗೊತ್ತಾ? ಡೋಂಟ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಆ ಪ್ರಾಮಿಸ್ ವರ್ಡ್ ಯಾವಾಗ ಗೊತ್ತಾ? ಮೇಲಿನ 3 ಸಂಗತಿಗಳನ್ನು ತಿಳ್ಕೊಂಡ, ವಾಕ್ಯ ತಿಳ್ಕೊಂಡು, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಶಿಕ್ಷಸ್ನಾನ ತೆಗೆದುಕೊಂಡು ನಾವು ಶಿಷ್ಯರಾಗಿ ಆತನು ನಮಗೆ ಕಲಿಸಿಕೊಟ್ಟದ್ದೆಲ್ಲವನ್ನು ಕೂಡ ಮಾಡುವಾಗ ನಮ್ಮ ಜೊತೆಗೆ ಯುಗದ ಸಮಾಪ್ತಿವರೆಗೂ ಇರ್ತಾನೆ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಲೋಕದ ಇತರರ ಹಾಗೆ ಬದುಕುವುದಕ್ಕಾಗಿ ಬಿಡ್ತಾನೆ ಅಷ್ಟೇ. ಚೆನ್ನಾಗಿ ನಾವು ಈ ಸಂಗತಿಗಳನ್ನ ತಿಳಿದುಕೊಳ್ಳುವಂತವರಾಗೋಣ. ಫಲಿತಾಂಶ ಆತನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಮ್ಮ ಸಂಗಡ ಇರ್ತಾನೆ. ಎರಡನೇದಾಗಿ ನಮ್ಮಿಂದ ದಯ ಹೊಂದುವಂತವರು ನಮಗಾಗಿ ಪ್ರಾರ್ಥಿಸುತ್ತಾರೆ. ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಮುಂದೆ ಹೇಳ್ಬೋದು, ನಿನ್ನ ಹೊಟ್ಟೆ ತಣ್ಣಗಿರ್ಲಿ, ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿ, ನಿನ್ನ ಮೇಲೆ ದೇವ್ರ ದಯ ಇಡ್ಲಿ, ನನಗೆ ತುಂಬಾ ಉಪಕಾರ ಮಾಡಿದಿ, ಅದಕ್ಕೆ ತಕ್ಕ ಉಪಕಾರ ನಿನಗೆ ದೇವರು ಮಾಡಲಿ ಅಂತ ಹೇಳ್ತಾರೆ. ಅವ್ರ ಮುಂದೆ ಹೇಳುವಂತವರಾಗಿದ್ರು ಕೂಡ ಹಿಂದೆ ಸಂದರ್ಭ ಸಿಕ್ಕಾಗ್ಲಿಲ್ಲ ನೀವು ಮಾಡಿದಂತ ಈ ದಯೆಯ ಕಾರಣವಾದಂತ ಉಪಕಾರವನ್ನ ನೆನಪು ಮಾಡಿಕೊಳ್ತಾನೆ ಇರ್ತಾರೆ. ಎರಡನೇದಾಗಿ ನಾವು ನೋಡುವುದಾದ್ರೆ ಆಶೀರ್ವಾದಗಳಿಗೆ ಬಾಧ್ಯರಾಗ್ತೇವೆ. ಯಾವ್ದಕ್ಕೆ ಬಾಧ್ಯರಾಗ್ತೇವೆ? ಆಶೀರ್ವಾದಗಳಿಗೆ. ಪೇತ್ರನ ಬರೆದ ಮೊದಲ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಚನದಲ್ಲಿ ಹೇಳ್ತಾನೆ, ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಬೇಕು. ಎಂತ ಆಶೀರ್ವಾದಗಳು? ಒಂದು ವಚನ ಓದ್ಕೊಂಡು ಪ್ರೇಯರ್ ಮಾಡೋಣ. ದಯಮಾಡಿ ಎಲ್ಲರೂ ಎದ್ದು ನಿಂತುಕೊಳ್ಳ್ರಿ. ಯೆಶಾಯನ ಪ್ರವಾದನ ಪುಸ್ತಕ 58ನೇ ಅಧ್ಯಾಯ.
ಯೆಶಾಯನ ಪ್ರವಾದನ ಪುಸ್ತಕ 58ನೇ ಅಧ್ಯಾಯ 8ನೇ ವಚನ, 10ನೇ ವಚನ, 11ನೇ ವಚನ. ಯೆಶಾಯನ ಪ್ರವಾದನ ಪುಸ್ತಕ 58ನೇ ಅಧ್ಯಾಯ 10, 8, 10, 11. ಇದನ್ನು ಇದನ್ನು ಆಚರಿಸುವಾಗ ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ತೇಜಿಸಿಕೊಂಡು ಬರುವುದು. ನಾವು ನೋಡ್ತಾ ಇದ್ದೇವೆ, ಇದನ್ನು ಆಚರಿಸುವಾಗ ನೀವು ದಯೆ ಅನ್ನುವಂತ ಈ ಕೃತ್ಯವನ್ನ ಕಾರ್ಯರೂಪದಲ್ಲಿ ತೆಗೆದುಕೊಂಡು ಬರುವಾಗ ಏನ್ ಹೇಳ್ತಾ ಇದ್ದಾನೆ? ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. 10ನೇ ವಚನ, ಆಗ ನೀವು ಕೂಗಿದರೆ 10ನೇ ವಚನ, 10ನೇ ವಚನ. ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿದರೆ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು, ಮತ್ತು ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸುಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿರುವಿರಿ. ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸಕರವಿಲ್ಲದ ಬುಗ್ಗೆಗೂ ಸಮವಾಗುವಿರಿ. ಯಾವಾಗ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟ ಪ್ರಕಾರ ಆ ದಯೆಯನ್ನ ನಾವು ಪ್ರದರ್ಶಿಸುವ, ಆ ರೀತಿಯಿಂದ ನಾವು ಜೀವಿಸುವಾಗ ಕರ್ತನ ಈ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಪ್ರೀತಿ ಸ್ವರೂಪನಾದಂತಹ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೇ, ಅದ್ಭುತ ಸ್ವರೂಪನೇ, ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದಂತಹ ಕಾರ್ಯಗಳನ್ನು ಮಾಡಲು ನೀನು ಶಕ್ತನಾಗಿದ್ದಿ ಸ್ವಾಮಿ. ಆದುದರಿಂದಲೇ ಅಬ್ಬಾ ಎಂಬಂಥ ನೀನು ನಿನ್ನಲ್ಲಿ ಇರಿಸಿಕೊಂಡಿರುವಂತಹ ಪೃಥ್ವಿಯ ಎಲ್ಲ ಸೌಭಾಗ್ಯಗಳನ್ನ ನಾವು ಅನುಭವಿಸುವುದರ ಜೊತೆಯಲ್ಲಿಯೇ ಕುರುಬನಿಲ್ಲದ ಕುರಿಗಳ ಹಾಗಿರ್ತಕ್ಕಂಥ ತೊಳಲಿ ಬಳಲಿ ಹೋಗಿರ್ತಕ್ಕಂಥ ಜನರು ಅನುಭವಿಸುವರಾಗಬೇಕೆಂಬುದಾಗಿಯೇ ಅವರ ಮಧ್ಯದಲ್ಲಿ ನಮ್ಮನ್ನು ಚಿಕ್ಕ ಚಿಕ್ಕ ಪಾತ್ರಗಳನ್ನಾಗಿಟ್ಟಿದ್ದೀವಿ ಸ್ವಾಮಿ. ನಿನ್ನಿಂದ ಪಡ್ಕೊಂಡಿರುವಂತಹ ಎಲ್ಲ ಆಶೀರ್ವಾದಗಳನ್ನ ಅವರಿಗೆ ನಾವು ವರ್ಗಾಯಿಸುವಂತವರಾಗಿ ಅವರು ಕೂಡ ನಿನ್ನ ಕೃಪೆಗೆ ಪಾತ್ರರಾಗುವಂತೆ, ನಿನ್ನ ಮಗನಾದಂತ ಯೇಸು ಕ್ರಿಸ್ತನು ಅನುಗ್ರಹ ಮಾಡಿಕೊಟ್ಟಿರುವಂತ ರಕ್ಷಣೆಗೆ ಪಾತ್ರರಾಗುವಂತೆ ನಾವು ಮಧ್ಯವರ್ತಿಕೆಯನ್ನು ವಹಿಸಿಕೊಂಡಂತವರಾಗಿ ಈ ಲೋಕದಲ್ಲಿ ನಿನ್ನ ನಾಮವನ್ನು ಪ್ರಖ್ಯಾತಿಪಡಿಸುವ ಹಾಗೆ ಸಹಾಯವನ್ನು ದಯಪಾಲಿಸು. ಕೇಳಿಸಿಕೊಂಡಂತ ವಾಕ್ಯಗಳನ್ನ ನಿನ್ನ ಮಕ್ಕಳ ಹೃದಯದಲ್ಲಿ ಪರಿಶುದ್ಧಾತ್ಮನ ಮೂಲಕವಾಗಿ ಸ್ವಾಮಿ ಉತ್ತಮವಾಗಿ ಫಲ ಕೊಡುವ ಹಾಗೆ ಸಹಾಯ ದಯಪಾಲಿಸು. ಸೈತಾನನು ಯಾರ ಹೃದಯದಲ್ಲಿಯೂ ಕೂಡ ಇರುವಂತಹ ಈ ವಾಕ್ಯಗಳನ್ನ ಕದ್ದುಕೊಂಡು ಹೋಗದ ಹಾಗೆ ನೀನು ತಾನು ಎಲ್ಲವನ್ನೂ ಕೂಡ ಅವರು ಬಚ್ಚಿಟ್ಟುಕೊಂಡಂತವರಾಗಿ ಸದಾ ಸ್ಮರಣೆ ಮಾಡತಕ್ಕಂಥವರಾಗಿ ನೀನು ಕಲಿಸಿಕೊಟ್ಟಂತ ಮಾರ್ಗದಲ್ಲಿ ಜೀವಿಸುವ ಹಾಗೆ ಕೃಪೆಯನ್ನು ದಯಪಾಲಿಸು. ಸಭೆಯನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನನ್ನ ಮನವೇ ಮರೆಯಬೇಡ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೆಲ್ಲರೊಂದಿಗೂ ಕೇಳಿಸಿಕೊಂಡಂತ ವಾಕ್ಯಗಳೊಂದಿಗೂ ಸದಾಕಾಲ ನೆರವೇರಲಿ ಸ್ವಾಮಿ. ಯೇಸು ಕ್ರಿಸ್ತನು ನೀವು ದಯ ತೋರುವಂತೆ ನಿಮಗೆ ಸಹಾಯ ಮಾಡಲಿ. Hallelujah.